Namaste. Welcome back to Vijayi Bhava YouTube channel. This is something as a response to many of our students and ಸುಮಾರು ಜನ ಸ್ಟೂಡೆಂಟ್ಸು ಕೇಳ್ತಾ ಇದ್ದರು ನಮಗೆ ಒಂದು ಸ್ಟಾರ್ಟಿಂಗಿಂದನೂ ಒಂದು ವಿಡಿಯೋ ಪ್ಯಾಕೇಜ್ ಥರ ವಿ ವಾಂಟೆಡ್ ರೈಟ್ ಫ್ರಮ್ ದ ಬೇಸಿಕ್ಸ್ ಬಿಕಾಸ್ ಇಂಗ್ಲೀಷ್ ಲೆಸನ್ಸ್ ಅನ್ನೋದು ಒಂದು ಸ್ವಲ್ಪ ನಮಗೆ ಕಂಟಿನ್ಯೂಸ್ ಆಗಿ ಇದ್ದಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಸೊ ಅವರ ಒಂದು ಅಭಿಪ್ರಾಯವನ್ನು ಗೌರವಿಸಿ ಈಗ ನಮ್ಮ ಕಾಲೇಜು ಶಿಕ್ಷಣ ಇಲಾಖೆ ಕರ್ನಾಟಕದಿಂದ ನಾವು ಈಗ ವಿಜಯೀ ಭವ ಯೂಟ್ಯೂಬ್ ಚಾನಲಿಂದ ಒಂದು ಹೊಸ ಒಂದು ಪ್ಯಾಕೇಜನ್ನು ಒಂದು ಸೀರೀಸ್ ಆಫ್ ಸೆಷನ್ಸನ್ನು ಹಮ್ಮಿಕೊಂಡಿದ್ದೀವಿ ರಿಗಾರ್ಡಿಂಗ್ ಲರ್ನಿಂಗ್ ಇಂಗ್ಲೀಷ್ ಥ್ರೂ ಫನ್ ಅಥವಾ ಲರ್ನಿಂಗ್ ಇಂಗ್ಲೀಷ್ ಇನ್ ಅ ಬೆಟರ್ ಮ್ಯಾನರ್ ಸಿಂಪಲ್ ಇಂಗ್ಲೀಷನ್ನು ಬೇಸಿಕ್ ಇಂಗ್ಲೀಷನ್ನು ಒಂದು ಸಿಸ್ಟಮ್ಯಾಟಿಕ್ ಆಗಿ ನಾವು ಕಲಿತಾ ಹೋಗುವಂಥ ಪ್ರಯತ್ನವನ್ನು ಇವತ್ತಿಂದ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೇವೆ ಸೊ ಹಾಗಾಗಿ ವೆಲ್ಕಮ್ ಬ್ಯಾಕ್ ಟು ಇಂಗ್ಲೀಷ್ ಲೆಸನ್ಸ್ ನಾವು ಈಗ ಪ್ರಪಂಚದ ಪೂರ್ತಿ ಈಗ ಒಂದು ಭಯ ಆ್ಯಸ್ ವಿ ಹ್ಯಾವ್ ಸೀನ್ ಅಮಾಂಗ್ ಆಲ್ ಆರ್ ಸ್ಟೂಡೆಂಟ್ಸ್ ಅಂತ ಹೇಳಿದ್ರೆ ಇಂಗ್ಲೀಷ್ ಅನ್ನೋದು ಒಂದು ಇಟ್ಸ್ ಸಮಥಿಂಗ್ ಲೈಕ್ ಅ ವೆರಿ ವೆರಿ ಏಲಿಯನ್ ಲ್ಯಾಂಗ್ವೇಜ್ ಅಂತ ಏನು ಮಾಡೋದು ಇಂಗ್ಲೀಷ್ ಅಂತ ಹೇಳಿ ಇಟ್ ಈಸ್ ಸಮಥಿಂಗ್ ವಿಚ್ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಪರ್ಟಿಕ್ಯುಲರ್ಲಿ ಗೌರ್ಮೆಂಟ್ ಕಾಲೇಜಸಲ್ಲಿ ಓದ್ತಾ ಇರುವಂತಹ ವಿದ್ಯಾರ್ಥಿಗಳೆಲ್ಲನೂ ದೆ ಫೀಲ್ ದಟ್ ಇಟ್ ಈಸ್ ಅ ವೆರಿ ವೆರಿ ಬಿಗ್ ಚಾಲೆಂಜ್ ಅಂತ ಹೇಳಿ ಆ್ಯಂಡ್ ಅದು ಭಾಷೆಯಲ್ಲಿರುವಂಥ ಪ್ರಾಬ್ಲಮ್ಮ ಅಥವಾ ನಮ್ಮ ಮೈಂಡ್ ಸೆಟ್ಟಲ್ಲಿರುವಂತಹ ಪ್ರಾಬ್ಲಮ್ಮನ್ನು ಇದನ್ನು ಒಂದು ಸ್ವಲ್ಪ ನಾವು ಅವಲೋಕನ ಮಾಡಬೇಕಾಗತ್ತೆ ಆ್ಯಂಡ್ ಫಸ್ಟ್ ಆಫ್ ಆಲ್ ವೈ ಡು ವಿ ಹ್ಯಾವ್ ಟು ಲರ್ನ್ ಇಂಗ್ಲೀಷ್ ಅಂತಂದರೆ ಈಗ ಇತ್ತೀಚಿನ ಕಾಲದಲ್ಲಿ ಇಂಗ್ಲೀಷ್ ಎಷ್ಟು ಅಗತ್ಯ ಅಂತ ಹೇಳಿದ್ರೆ ಇದು ನಿಮ್ಮ ಮನಸ್ಸಿನ ಆಳದಲ್ಲಿ ಹೋಗೋವರೆಗೂ ಸಹ ನಿಮಗೆ ಇಂಗ್ಲೀಷಿನ ಬಗ್ಗೆ ಭಯ ಇದ್ದೇ ಇರುತ್ತೆ ಸೊ ಆಲ್ ದ ಡಿಯರ್ ಸ್ಟೂಡೆಂಟ್ಸ್ ಇಟ್ ಈಸ್ ಆ ರಿಕ್ವೆಸ್ಟ್ ಇಟ್ಸ್ ಆರ್ ಅ ಹಂಬಲ್ ಅಟೆಂಪ್ಟ್ ದಟ್ ಇದೆಲ್ಲ ನಾವು ಮಾಡ್ತಾ ಇರೋದು ಅಂತ ಹೇಳಿದ್ರೆ ಇಟ್ಸ್ ಟು ಮೇಕ್ ಯು ಲರ್ನ್ ಇಂಗ್ಲೀಷ್ ಆ್ಯಂಡ್ ಅದೊಂದೇ ಅಲ್ಲ ಈಗ ಇಂಗ್ಲೀಷಿನ ಒಂದು ಅಗತ್ಯ ತಿಳ್ಕೊಂಡಾಗ ಯು ಹ್ಯಾವ್ ಟು ಬಿ ಇಂಟ್ರೆಸ್ಟೆಡ್ ಟು ಲರ್ನ್ ದ ಲ್ಯಾಂಗ್ವೇಜ್ ಸೊ ವೈ ಡು ವಿ ಹ್ಯಾವ್ ಟು ಲರ್ನ್ ದಟ್ ಲ್ಯಾಂಗ್ವೇಜ್ ಆ್ಯಂಡ್ ವಾಟ್ ಈಸ್ ದ ಬೆನಿಫಿಟ್ ದಟ್ ವಿ ಗೆಟ್ ಬೈ ಲರ್ನಿಂಗ್ ಇಂಗ್ಲೀಷ್ ಅಂತ ಹೇಳಿದಾಗ ಸೊ ದಿಸ್ ಇಸ್ ವಾಟ್ ಐ ಹ್ಯಾವ್ ಟು ಟಾಕ್ ಅಬೌಟ್ ಇನ್ ದಿಸ್ ಸೆಷನ್ ಆಫ್ ಮೈನ್ ಈಗ ಇಂಪಾರ್ಟೆನ್ಸ್ ಆಫ್ ಲರ್ನಿಂಗ್ ಇಂಗ್ಲೀಷ್ ಅಂತ ಹೇಳುವಾಗ ಇಂಗ್ಲೀಷ್ ಇಸ್ ದ ಯೂಸರ್ ಲ್ಯಾಂಗ್ವೇಜ್ ಆಫ್ ದ ವರ್ಲ್ಡ್ ಅಂತಂದರೆ ನೀವೆಲ್ಲನೂ ಸಹ ನಿಮಗೆ ಯಾಕೆ ಫಸ್ಟ್ ಆಫ್ ಆಲ್ ಅದೊಂದು ಭಯ ಬಂದಿದೆ ಅಂತ ಹೇಳಿದ್ರೆ ಎವ್ರಿಬಡಿ ಇನ್ ದ ಸಿಟಿ ಸ್ಪೀಕ್ಸ್ ಇಂಗ್ಲೀಷ್ ಆಲ್ ರೈಟ್ ಆ್ಯಂಡ್ ಯು ಆರ್ ನಾಟ್ ಏಬಲ್ ಟು ಮೀಟ್ ದೇರ್ ಎಕ್ಸ್ಪೆಕ್ಟೇಷನ್ಸ್ ಈಗ ನೀವು ಡಿಗ್ರಿ ಮಾಡ್ತಾ ಇರಬಹುದು ಅಥವಾ ಅದಕ್ಕಿಂತ ಹೆಚ್ಚು ಒಂದು ವ್ಯಾಸಂಗವನ್ನು ಮಾಡ್ತಾ ಇರ್ಬೋದು ಆದರೆ ವೆನ್ ಇಟ್ ಕಮ್ಸ್ ಟು ಸ್ಪೀಕಿಂಗ್ ಬೇಸಿಕ್ ಇಂಗ್ಲೀಷ್ ಆ ಒಂದು ವರ್ಡ್ ಸೆಂಟೆನ್ಸಿನ ಫಾರ್ಮೇಷನ್ ಮಾಡೋವಾಗ ಯು ಗೆಟ್ ಸ್ಟಕ್ ದೇರ್ ನಿಮಗೆ ಒಂಥರ ಏನೋ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಬರುತ್ತೆ ಹೇಗೆ ಮಾತಾಡೋದು ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಸ್ಪೀಕಿಂಗ್ ಫ್ಲೂಯೆಂಟ್ಲಿ ಲೀಲಾಜಾಲವಾಗಿ ಮಾತಾಡುವಂಥ ಪ್ರಯತ್ನ ಅಲ್ಲ ಸಿಂಪಲ್ ಆಗಿ ಕರೆಕ್ಟಾಗಿ ಮಾತಾಡುವಂತಹ ಬೇಸಿಕ್ ದ ಫಂಡಮೆಂಟಲ್ಸ್ ಆಫ್ ಇಂಗ್ಲೀಷ್ ಪ್ರೊನೌನ್ಸಿಯೇಷನ್ ಯಾವ ಥರ ಇರಬೇಕು ಯಾವ ಪದ ಆದಮೇಲೆ ಹೇಗೆ ಬರಬೇಕು ಆ ಆರ್ಡರ್ ಇನ್ ದ ಸ್ಟ್ರಕ್ಚರ್ ಆಫ್ ದ ಸೆಂಟೆನ್ಸ್ ಯಾವ ಥರ ಇರಬೇಕು ಇದು ಒಂದು ಸಣ್ಣ ಪ್ರಯತ್ನ ಆ್ಯಂಡ್ ಫಸ್ಟ್ ಆಫ್ ಆಲ್ ನೀವು ಓಪನ್ ಮೈಂಡ್ ಆಗಿರಬೇಕು ಸಪೋಸ್ ಯು ಹ್ಯಾವ್ ಆಲ್ರೆಡಿ ಹ್ಯಾವ್ ಅ ಕ್ಲೋಸ್ ಮೈಂಡ್ ಸೆಟ್ ಅಂತ ಹೇಳಿದ್ರೆ ದಟ್ ಐ ಕಾಂಟ್ ಲರ್ನ್ ಇಂಗ್ಲೀಷ್ ಈಸ್ ಸಮಥಿಂಗ್ ವಿಚ್ ಇಸ್ ನಾಟ್ ಮೈ ಕಪ್ ಆಫ್ ಟೀ ಅದು ನನಗಲ್ಲ ಇಂಗ್ಲೀಷ್ ನನಗೆ ಏನೇ ಮಾಡಿದ್ರು ನನಗೆ ಬರೋದಿಲ್ಲ ಅಂತ ಒಂದು ನೆಗೆಟಿವ್ ಮೈಂಡ್ ಸೆಟ್ ನೀವು ಇಟ್ಕೊಂಡ್ರೆ ಡೆಫಿನೆಟ್ಲಿ it will become very negative. ಸೊ ಹಾಗಾಗಿ ಫಸ್ಟ್ ಅಪ್ರೋಚ್ ಇಸ್ ದ್ಯಾಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ನಿಮಗೆ ಇಂಗ್ಲೀಷ್ ಬೇಕು ಅನ್ನೋ ಒಂದು ಸತ್ಯನ ಫಸ್ಟ್ ಆಕ್ಸೆಪ್ಟ್ ಮಾಡ್ಕೊಳ್ಳೋಣ ಸೊ ಹಾಗಾಗಿ ಈಗ ಇಟ್ ಇಸ್ ಅ ಯೂಸರ್ ಲ್ಯಾಂಗ್ವೇಜ್ ಪ್ರಪಂಚ ಎಷ್ಟೇ ಬದಲಾದ್ರೂ ಸಹ ದ ರೆಲೆವೆನ್ಸ್ ಆಫ್ ಇಂಗ್ಲೀಷ್ ಹ್ಯಾಸ್ ನಾಟ್ ಚೇಂಜ್ಡ್ ಇನ್ಸ್ಟೆಡ್ ಇಟ್ ಈಸ್ ಬಿಕಮಿಂಗ್ ಈವನ್ ಮೋರ್ ಇಂಪಾರ್ಟೆಂಟ್ ಹಾಗಾಗಿ ಪ್ರತಿಯೊಬ್ಬರೂ ಸಹ ಈ ಇಂಗ್ಲೀಷ್ ಅನ್ನೋದು ವಿ ಆರ್ ನಾಟ್ ಗಿವಿಂಗ್ ಇಟ್ ಆನ್ ಆರ್ಟಿಫಿಷಿಯಲ್ ಸ್ಟೇಟಸ್ ಆದರೆ ಇಟ್ ಹ್ಯಾಸ್ ಬಿಕಮ್ ದ ಫಂಕ್ಷನಲ್ ಲ್ಯಾಂಗ್ವೇಜ್ ಎಲ್ಲಿ ಹೋದ್ರೂ ಸಹ ಒಂದು ಕಾಮನ್ ಲ್ಯಾಂಗ್ವೇಜ್ ಇನ್ಸ್ಪೈಟ್ ಆಫ್ ಆಲ್ ದಿ ಬ್ಯಾರಿಯರ್ಸ್ ದಟ್ ಆರ್ ದೇರ್ ಎಲ್ಲ ಥರದ ಬ್ಯಾರಿಯರ್ಸು ನಮ್ಮ ಪ್ರಪಂಚದಲ್ಲಿ ಇದೆ ಇಟ್ ಕ್ಯಾನ್ ಬಿ ಪೊಲಿಟಿಕಲ್ ಫಿಸಿಕಲ್ ಜಿಯೋಗ್ರಫಿಕಲ್ ಕಲ್ಚರಲ್ ಬ್ಯಾರಿಯರ್ಸ್ ಇದೆಲ್ಲನೂ ಸಹ ನಮ್ಮ ಒಂದು ಕಮ್ಯುನಿಕೇಷನ್ನ ಅದು ಸ್ಟಾಪ್ ಮಾಡ್ತಾ ಇರೋವಾಗ ಅದು ಒಂದೇ ಒಂದು ಲಿಂಕ್ ಯಾವುದು ನಮ್ಮ ಎಲ್ಲರನ್ನೂ ಸಹ ಯುನೈಟ್ ಮಾಡೋದು ಅಂತ ಹೇಳಿದ್ರೆ ಇಟ್ ಈಸ್ ದ ಲ್ಯಾಂಗ್ವೇಜ್ ಆಫ್ ಇಂಗ್ಲೀಷ್ ಹಾಗಾಗಿ ಆ ಲ್ಯಾಂಗ್ವೇಜನ್ನು ಆ್ಯಂಡ್ ಇಟ್ ಇಸ್ ಸಮಥಿಂಗ್ ವೆರಿ ಸಿಂಪಲ್ ಸೊ ಮಾತಾಡ್ತಾ ಭಾಷೆ ಅನ್ನೋ ಹಾಗೆ ಇಟ್ ಈಸ್ ಸಮ್ ಬೇಸಿಕ್ ಸ್ಟೆಪ್ಸ್ ಆಲ್ರೈಟ್ ಆ ಬೇಸಿಕ್ ಡಿಸೈನ್ ಯಾವ ಥರ ನಾವು ಕಲಿಬೇಕು ಅನ್ನೋ ಒಂದು ಫಸ್ಟ್ ಆಫ್ ಆಲ್ ನಮಗೆ ಇಂಟ್ರೆಸ್ಟ್ ಇರಬೇಕು ಇನ್ಕ್ಲಿನೇಷನ್ ಇರಬೇಕು ಆ್ಯಂಡ್ ದೆನ್ ವಿಲ್ ಗ್ರ್ಯಾಜುಯಲಿ ಗೋ ಇನ್ ಟು ದ ಸ್ಟ್ರಕ್ಚರ್ ಆ್ಯಂಡ್ ದ ಫಾರ್ಮೇಷನ್ ಆಫ್ ದ ಸೆಂಟೆನ್ಸಸ್ ದೇರ್ ಸೊ ಹಾಗಾಗಿ ಫಸ್ಟ್ ಆಫ್ ಆಲ್ ವಿ ರಿಕ್ವೆಸ್ಟ್ ಯು ದ್ಯಾಟ್ ನಿಮ್ಮ ಮೈಂಡ್ ಸೆಟ್ಟನ್ನು ಒಂದು ಸ್ವಲ್ಪ ಓಪನ್ ಮೈಂಡೆಡ್ ಆಗಿ ಇಟ್ಕೊಂಡು ವಿ ಎಕ್ಸ್ಪೆಕ್ಟ್ ದಟ್ ಆಲ್ಸೋ ಯು ಹ್ಯಾವ್ ಟು ಬಿ ಇನ್ ಕಂಟಿನ್ಯೂಸ್ ಟಚ್ ವಿತ್ ಅಸ್ ನಿಮ್ಗೆ ಏನೇ ಒಂದು ರೆಸ್ಪಾನ್ಸ್ ಇರ್ಬೋದು ಅಥವಾ ನಿಮ್ಮ ಡೌಟ್ಸ್ ಇರ್ಬೋದು ಅಥವಾ ನಿಮ್ಮ ಒಂದು ಅಬ್ಸರ್ವೇಷನ್ಸ್ ಅಥವಾ ಕಮೆಂಟ್ಸ್ ಇರ್ಬೋದು ನಮಗೆ ನೀವು ರಿಯಾಕ್ಟ್ ಮಾಡಿ ಸೊ ದ್ಯಾಟ್ ವಿ ಆರ್ ರೆಸ್ಪಾಂಡಿಂಗ್ ಟು ದ್ಯಾಟ್ ಈ ಸೆಷನ್ನು ಸಹ ನಿಮಗೋಸ್ಕರನೇ ಬಿಕಾಸ್ ಇಟ್ಸ್ ಬೇಸ್ಡ್ ಆನ್ ಯೋರ್ ನೀಡ್ ಆ್ಯಂಡ್ ಯೋರ್ ರಿಕ್ವೈರ್ಮೆಂಟ್ ಸೊ ಹಾಗಾಗಿ ವಿ ಆರ್ ಅಟೆಂಡಿಂಗ್ ಟು ಆಲ್ ದೋಸ್ ರಿಕ್ವೈರ್ಮೆಂಟ್ಸ್ ದಟ್ ಯು ಹ್ಯಾವ್ ಮೆನ್ಷನ್ ಟು ಅಸ್ ಪರ್ಟಿಕ್ಯುಲರ್ಲಿ ಈಗ ಇನ್ನೊಂದು ಏನಕ್ಕೆ ಅಗತ್ಯ ಇಂಗ್ಲೀಷಿನ ಒಂದು ಗ್ರೋಯಿಂಗ್
ಗ್ರೋಯಿಂಗ್ ಡಿಮ್ಯಾಂಡ್ ಇನ್ ದ ವರ್ಲ್ಡ್ ಅಂತ ಹೇಳಿದ್ರೆ, ಈಗ ನೀವು ನೋಡ್ತಾ ಇರೋ ಹಾಗೆಯೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದು ಇಟ್ ಹ್ಯಾಸ್ ಬಿಕಮ್ ಅ ವೆರಿ 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 ಸೂಪರ್ ಎಕ್ಸಿಸ್ಟೆನ್ಸ್ ಇನ್ ಅವರ್ ಲೈಫ್ಸ್. ಓಕೆ, ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದು ಇಟ್ಸ್ ಅ ಬ್ರಾಂಚ್ ಆಫ್ ಕಂಪ್ಯೂಟರ್ಸ್. ಪ್ರತಿಯೊಂದಕ್ಕೂ ಸಹ ಇಟ್ ಈಸ್ ರೀಪ್ಲೇಸಿಂಗ್ ಹ್ಯೂಮನ್ ಇಂಟೆಲಿಜೆನ್ಸ್. ಸೊ ಹಾಗಾಗಿ ಮಾನವನ ಬದಲಾಗಿ ಈ ಮಷೀನ್ಸ್ ಅಂತ ಹೇಳಿ ಬರ್ತಾ ಇದೆ ಈಗ, ವಿಚ್ ಆರ್ ಏಬಲ್ ಟು ಥಿಂಕ್ ಆ್ಯಂಡ್ ಬಿಹೇವ್ ಲೈಕ್ ಹ್ಯೂಮನ್ ಬೀಯಿಂಗ್ಸ್. ಸೊ ಹಾಗಾಗಿ ಈಗ ಅದೆಲ್ಲ ಬಂದಾಗ ನಾವು ಒಂದು ಡಿಫ್ರೆಂಟ್ ಆದ ಒಂದು ಪ್ರಪಂಚದಲ್ಲಿ ಇದ್ದೇವೆ, ಎಲ್ಲಿ ಈ ರೊಬೋಟಿಕ್ಸ್ ಇರ್ಬೋದು ಅಥವಾ ಈ ಮೆಕ್ಯಾನಿಕಲ್ ಟರ್ಮ್ಸ್ ಇರ್ಬೋದು ಅಥವಾ ಟೆಕ್ನಿಕಲ್ ನಾಲೆಡ್ಜ್ ಇರ್ಬೋದು, ಇದೆಲ್ಲನೂ ಸಹ ಹೋಗ್ತಾ ಹೋಗ್ತಾ ಇನ್ನೂ ಸಹ ನಮ್ಮ ಜೀವನದಲ್ಲಿ ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಳ್ತಾ ಇದೆ. ಅದರ ಜೊತೆಯಲ್ಲಿ ನಾವು ಈ ಲ್ಯಾಂಗ್ವೇಜ್ ಅನ್ನೋದನ್ನು ಸಹ ಬೇಸಿಕಲಿ ಕಂಪ್ಯೂಟರ್ಸ್ ಆಸ್ ವೆಲ್ ಆಸ್ ಇಂಗ್ಲೀಷ್ ಅಂತ ಹೇಳಿದಾಗ ಈ ಎರಡೂ ಸಹ ದೇ ಆರ್ ಸಮಥಿಂಗ್ ವಿಚ್ ಆರ್ ಇನ್ಸಪರೇಬಲ್. ಸೊ ಆಲ್ವೇಸ್ ನೀವು ಪ್ರಪಂಚದಲ್ಲಿ ಗೆಲ್ಲಬೇಕು. ಯಾವುದೇ ಒಂದು ಸಂದರ್ಭದಲ್ಲಿ ಇಫ್ ಯು ಹ್ಯಾವ್ ಟು ವಿನ್, ಯು ಹ್ಯಾವ್ ಟು ಗೆಟ್ ದಿ ಕಟಿಂಗ್ ಎಡ್ಜ್ ಅಂತ ಹೇಳಿದ್ರೆ ನಿಮಗೆ ಎರಡು ಪ್ರಾಮುಖ್ಯವಾದ ಸ್ಕಿಲ್ಸ್ ಬರಲೇಬೇಕು. ಆ್ಯಂಡ್ ವಿಚ್ ಆರ್ ದೇ ಅಂತ ಹೇಳಿದ್ರೆ ಇಂಗ್ಲೀಷ್ ಪ್ರೊಫಿಷಿಯನ್ಸಿ ಇನ್ ಸ್ಪೀಕಿಂಗ್ ಆಸ್ ವೆಲ್ ಆಸ್ ಮತ್ತು ಅದು ಓರಲ್ ಕಮ್ಯುನಿಕೇಷನ್ ನಿಮಗೆ ಇರಲೇಬೇಕು. ಅದರ ಜೊತೆಗೆ ಯು ಮಸ್ಟ್ ಹ್ಯಾವ್ ಯು ಮಸ್ಟ್ ಹ್ಯಾವ್ ಕಂಪ್ಯೂಟಿಂಗ್ ಸ್ಕಿಲ್ಸ್. ಸೊ ಹಾಗಾಗಿ ಇಂಗ್ಲೀಷ್ ಕಮ್ಯುನಿಕೇಷನ್ ಮತ್ತು ಕಂಪ್ಯೂಟರ್ ಸ್ಕಿಲ್ಸ್ ಬಂತು ಅಂತ ಅಂದರೆ ಡೆಫಿನೆಟ್ಲಿ ಯು ಕ್ಯಾನ್ ಸರ್ವೈವ್ ಇನ್ ಎನಿ ಪಾರ್ಟ್ ಆಫ್ ದಿ ವರ್ಲ್ಡ್. ಆ್ಯಂಡ್ ಪರ್ಟಿಕ್ಯುಲರ್ಲಿ ವೆನ್ ಇಟ್ ಕಮ್ಸ್ ಟು ಇಂಗ್ಲೀಷ್ ಸ್ಪೀಕಿಂಗ್ ಅಂತ ಹೇಳಿದಾಗ ಎಲ್ಲ ಟೆಕ್ನಾಲಜಿ ಬೈ ಡಿಫಾಲ್ಟ್ ಇಟ್ ಈಸ್ ಇನ್ ದ ಇಂಗ್ಲೀಷ್ ಲ್ಯಾಂಗ್ವೇಜ್. ಸೊ ಹಾಗಾಗಿ ಒನ್ಸ್ ಯು ಗೆಟ್ ದ ಗ್ರಾಸ್ಪ್ ಆಫ್ ದ ಇಂಗ್ಲೀಷ್ ಲ್ಯಾಂಗ್ವೇಜ್ ಅಂತ ಹೇಳಿದರೆ ಆಟೋಮ್ಯಾಟಿಕಲಿ ನಿಮಗೆ ನಿಮ್ಮ ಪರ್ಸ್ನಾಲಿಟಿಯಲ್ಲಿ, ನಿಮ್ಮ ವ್ಯಕ್ತಿತ್ವದಲ್ಲೇ ಒಂದು ಬದಲಾವಣೆಯನ್ನು ನೋಡ್ತೀರಾ. ನಿಮ್ಮಷ್ಟಿಗೆ ನೀವೇ ಯು ಫೀಲ್ ದ್ಯಾಟ್ ಯು ಆರ್ able to accept yourself better and a confidence ನಿಮ್ಮಲ್ಲಿ ಇರುತ್ತೆ. and English certainly can alter the way you look at yourself. ಅಂತಂದರೆ ನೀವು ಹೇಗೆ ನಿಮ್ಮನ್ನು ಇವಾಗ ಗುರುತಿಸ್ಕೊಳ್ತಾ ಇದ್ದೀರಾ ಅಂದರೆ, ನನಗೆ ಇಂಗ್ಲೀಷ್ ಬರದೇ ಇದ್ದರೆ ಐ ಆಮ್ ನೋವೇರ್ ಅನ್ನೋ ಒಂದು ಫೀಲಿಂಗ್ ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ಇದೆ. ಥೌಸಂಡ್ಸ್ ಆಫ್ ಸ್ಟೂಡೆಂಟ್ಸ್ ಫೀಲ್ ದಟ್ ಈಗ ಅವ್ರು ಯಾಕೆ ಸಿಟಿಯಲ್ಲಿ ಬಂದು ದೇ ಆರ್ ನಾಟ್ ಏಬಲ್ ಟು ಡೂ ಸಮಥಿಂಗ್ ವಿಚ್ ಅದರ್ ಪೀಪಲ್ ಆರ್ ಏಬಲ್ ಟು ಡೂ ಅಂತಂದರೆ ದ ಓನ್ಲಿ ಡಿಫ್ರೆನ್ಸ್ ಈಸ್ ದ ಎಬಿಲಿಟಿ ಟು ಕಾನ್ವರ್ಸ್ ಆ್ಯಂಡ್ ಕಮ್ಯುನಿಕೇಟ್ ಇನ್ ಇಂಗ್ಲೀಷ್. ಸೊ ಹಾಗಾಗಿ ಇದೊಂದು ನೀವು ಒಂದು ಸ್ವಲ್ಪ ನೀವು ಹಿಡಿತ ತಗೊಂಡ್ರಿ ಅಂತ ಹೇಳಿದ್ರೆ ಡೆಫಿನೆಟ್ಲಿ ನಿಮ್ಮ ಪೂರ್ಣ ವ್ಯಕ್ತಿತ್ವ ಇದರಿಂದ ಒಂದು ಶೈನ್ ಆಗುತ್ತೆ. ಹಾಗಾಗಿ ಈ ಇಂಗ್ಲೀಷ್ ಲ್ಯಾಂಗ್ವೇಜ್ ಅನ್ನೋದು ನಮ್ಮದು ಯಾವುದೇ ಒಂದು ಬ್ಯಾರಿಯರ್ಸನ್ನು ಅದನ್ನು ಮುರಿದು ಹಾಕಿ ವಿ ಆರ್ ಏಬಲ್ ಟು ಯುನೈಟ್ ಆ್ಯಸ್ ಒನ್ ಹೋಲ್ ಪೀಪಲ್. ಆಮೇಲೆ ಇಂಗ್ಲೀಷ್ ಮತ್ತು ಕಂಪ್ಯೂಟರ್ಸ್ ದೇ ಆರ್ ದ ಫಂಡಮೆಂಟಲ್ ಥಿಂಗ್ಸ್ ದಟ್ ಯು ಹ್ಯಾವ್ ಟು ಲರ್ನ್. ಸೊ ಯಾರ್ಯಾರು ಇನ್ನೂ ಸಹ ಆಲೋಚನೆ ಮಾಡ್ತಾ ಇದ್ದೀರಾ ಇದು ಬೇಕಾ ಬೇಡವಾ ಅಥವಾ ನನಗಿದು ಆಗೋದಿಲ್ಲ ಅಂತ ಹೇಳಿ ಆ ಒಂದು ಮನಸ್ಥಿತಿಯಲ್ಲಿ ಇರೋರಿಗೆ ದಯವಿಟ್ಟು ದಿಸ್ ಈಸ್ ಹೈ ಟೈಮ್ ದಟ್ ಯು ಕಮ್ ಟು ಸಮ್ ಪರ್ಟಿಕ್ಯುಲರ್ ಡೆಫಿನೆಟ್ ಡಿಸಿಷನ್. ಓಕೆ, ಸೊ ಹಾಗಾಗಿ ನೀವು ಇವತ್ತಿನ ದಿನ ನೀವು ಒಂದು ನಿರ್ಧಾರ ಮಾಡಲೇಬೇಕು. ನಾನು ಇಂಗ್ಲೀಷ್ ಇಂಗ್ಲೀಷ್ ಯಾವ ಥರ ಕಲಿಬೇಕು ಅನ್ನೋದಕ್ಕೆ ಇಟ್ ಈಸ್ ಕಮಿಂಗ್ ಟು ಯುವರ್ ಡೋರ್ ಸ್ಟೆಪ್. ಸೊ ಇಷ್ಟು ನಾವು ನಿಮಗೋಸ್ಕರ ನಾವು ನಿಮ್ಮ ಮನೆ ಬಾಗಿಲಿಗೆ ಬಂದು ವಿ ಆರ್ ಏಬಲ್ ಟು ಲೈಕ್ ಟ್ಯಾಪ್ ಅಟ್ ಯೋರ್ ರಿಸೋರ್ಸಸ್ ಅಂತ ಹೇಳಿದಾಗ ದಯವಿಟ್ಟು ಇದನ್ನು ನೀವು ಸ್ವೀಕಾರ ಮಾಡಲೇಬೇಕಾಗಿದೆ. ಯಾಕೆ ಅಂತಂದರೆ ವಿ ವಾಂಟ್ ಅವರ್ ಸ್ಟೂಡೆಂಟ್ಸ್ ಟು ಸಿ ದಟ್ ಯು ಆರ್ ಬೆಟರ್ ಪ್ಲೇಸ್ಡ್, ಯು ಆರ್ ಬೆಟರ್ ಎಂಪ್ಲಾಯ್ಡ್ ಆ್ಯಂಡ್ ಯು ಹ್ಯಾವ್ ಬೆಟರ್ ಕಾನ್ಫಿಡೆನ್ಸ್ ಆ್ಯಂಡ್ ಯು ಬಿಕಮ್ ಕಂಪ್ಲೀಟ್ ಹೋಲಿಸ್ಟಿಕ್ ಇಂಡಿವಿಜುವಲ್ಸ್. ಸೊ ಹಾಗಾಗಿ ಇದೊಂದು ನಮ್ಮ ಒಂದು ಪ್ರಯತ್ನವನ್ನು ನೀವಿಲ್ಲದೆ ನಾವು ಅದನ್ನು ನಾವು ಪೂರ್ತಿ ಮಾಡೋಕ್ಕೆ ಆಗೋದೇ ಇಲ್ಲ. ಸೊ ವಾಟ್ ಎವರ್ ವಿ ಗಿವ್ ಇಟ್ ಹ್ಯಾಸ್ ಟು ಬಿ ರೆಸಿಪ್ರೊಕೇಟೆಡ್ ಫ್ರಮ್ ಯೋರ್ ಸೈಡ್. ಸೊ ಹಾಗಾಗಿ ನೀವು ಸಹ ಇದರಲ್ಲಿ ಕೈ ಜೋಡಿಸಿದ್ರೆ ವಿ ಆರ್ ನೌ ಕಮಿಂಗ್ ಇನ್ ಟು ಅ ವೆರಿ ನೈಸ್ ಸೀರೀಸ್ of learning, and that too something which we are experimenting so that you can understand better, you can evolve better ಅನ್ನೋದೇ ನಮ್ಮ ಒಂದು ಗುರಿ. ಹಾಗಾಗಿ ಇದರಲ್ಲಿ ನಮ್ಮ ಪ್ರಯತ್ನ ಏನು ಅಂತ ಹೇಳಿದ್ರೆ ನಿಮ್ಮಲ್ಲಿ ಒಂದು ಕಾನ್ಫಿಡೆನ್ಸನ್ನು ಬಿಲ್ಡ್ ಮಾಡೋದು, ನಿಮ್ಮ ವ್ಯಕ್ತಿತ್ವದ ವಿಕಸನದಲ್ಲಿ ನಮ್ಮದು ಒಂದು ಸಣ್ಣ ಪಾತ್ರ ಇರಲಿ ಅಂತ ಹೇಳಿ ದಿಸ್ ಇಸ್ ಆರ್ ಅಟೆಂಪ್ಟ್. ಆ್ಯಂಡ್ ದೆನ್ ಲೈಕ್ ವೆನ್ ಯು ಸಿ ದ ಇಂಪಾರ್ಟೆನ್ಸ್ ಅಂತ ಹೇಳಿದಾಗ ಈ ಕಾನ್ಫಿಡೆನ್ಸ್ ಮತ್ತು ಈ ಕಟಿಂಗ್ ಎಡ್ಜ್ ನಿಮ್ಮ ಹತ್ರ ಇದ್ದಾಗ ಎನಿ ಜಾಬ್ ಇನ್ ದ ವರ್ಲ್ಡ್ ಸರ್ಟನ್ಲಿ ಯು ವಿಲ್ ಫೀಲ್ ದಟ್ ಇಟ್ ಈಸ್ ಏಬಲ್ ಟು ಬಿ ಮ್ಯಾನೇಜ್. ಈಗ ಇಟ್ ಈಸ್ ಅ ಲ್ಯಾಂಗ್ವೇಜ್ ಆಫ್ ದ ಕಾರ್ಪೊರೇಟ್ ವರ್ಲ್ಡ್ ಅಂತ ಹೇಳಿದ್ರೆ ಈಗ ಎವ್ರಿವೇರ್ ಇಟ್ ಈಸ್ ಬಿಕಮಿಂಗ್ ಸಮಥಿಂಗ್ ಲೈಕ್ ಅ ಕಾರ್ಪೊರೇಟ್ ಸೆಕ್ಟರ್ ಅಂತಂದರೆ ವೇರ್ ಯು ಹ್ಯಾವ್ ವೆರಿ ಡಿಫೈನ್ಡ್ ವರ್ಕಿಂಗ್ ಸ್ಟ್ರಕ್ಚರ್ ಅಂತ ಹೇಳೋದು. ಪ್ರತಿಯೊಂದೂ ಸಹ ಹೇಗಂದರೆ ಹಾಗೆ ಇರುವಂಥ ಹ್ಯಾಪಜಾರ್ಡ್ನೆಸ್ ಇಲ್ಲ ಈಗೆಲ್ಲಾನು. ಸೊ ಕಾರ್ಪೊರೇಟ್ ಅಂತ ಹೇಳಿದಾಗ ವೇರ್ ಯು ಹ್ಯಾವ್ ಅ ಡಿಫೈನ್ಡ್ ವರ್ಕಿಂಗ್ ಅಟ್ಮಾಸ್ಫಿಯರ್. ಸೊ ಹಾಗಾಗಿ ಪ್ರತಿಯೊಬ್ಬರಿಗೂ ಸಹ ಕೆಲವೊಂದು ಬೇಸಿಕ್ ಸ್ಕಿಲ್ಸ್ ಬೇಕೇ ಬೇಕಾಗುತ್ತೆ. ಆ್ಯಂಡ್ ಇಫ್ ಯು ಆರ್ ಏಮಿಂಗ್ ಅಟ್ ಸಮಥಿಂಗ್, ನಿಮ್ಮ ಜೀವನವನ್ನು ಒಂದು
ಅಂತ ಮಟ್ಟಕ್ಕೆ ತಗೊಂಡು ಹೋಗಬೇಕು ಅಂತ ಹೇಳಿದ್ರೆ ಯು ಹ್ಯಾವ್ ಟು ಸಿ ದ್ಯಾಟ್ ಯು ಲರ್ನ್ ದೀಸ್ ಟೂ ಸ್ಕಿಲ್ಸ್. ಒನ್ ಈಸ್ ಇಂಗ್ಲಿಷ್, ದಿ ಅದರ್ ಒನ್ ಈಸ್ ಕಂಪ್ಯೂಟಿಂಗ್ ಸ್ಕಿಲ್ಸ್. ಬೋತ್ ಆರ್ ಬೇಸಿಕ್. ವಿ ಆರ್ ನಾಟ್ ಟೆಲಿಂಗ್ ಯು ಟು ಬಿ ಎಕ್ಸ್ಪರ್ಟ್ಸ್ ಇನ್ ದಟ್. ಆದರೆ ದಿನನಿತ್ಯದ ಒಂದು ಟ್ರಾನ್ಸಾಕ್ಷನಲ್ಲಿ ವೆನ್ ಯು ಆರ್ ಸ್ಪೀಕಿಂಗ್ ಆರ್ ವೆನ್ ಯು ಆರ್ ಇಂಟರಾಕ್ಟಿಂಗ್ ವಿತ್ ಸಂಬಡಿ ಅಂತ ಹೇಳಿದಾಗ ನಿಮ್ಮಲ್ಲಿ ಒಂದು ವಿಶ್ವಾಸ ಬರಬೇಕು. ಆ್ಯಂಡ್ ಸರ್ಟನ್ಲಿ ಈ ಒಂದು ಪ್ರಯತ್ನ ನೋಡೋಣ, ಲೈಕ್ ಹೌ ಯು ಹ್ಯಾವ್ ಟು ಮೇಕ್ ಅ ಡಿಸಿಷನ್ ಅಂತ ಹೇಳಿ. ಸೊ ಇಷ್ಟು ವರ್ಷಗಳು ಸಹ ನಿಮಗೆ ಡ್ಯೂ ಟು ವೇರಿಯಸ್ ರೀಸನ್ಸ್, ಅದು ಮೇ ಬಿ ನಿಮ್ಮ ಕಲಿಕೆಯ ಒಂದು ಅವಧಿಯಲ್ಲಿ ಮೇ ಬಿ ನೀವು ಹೈಸ್ಕೂಲ್ ಆರ್ ಏನೋ ಪ್ರೈಮರಿ ಸ್ಕೂಲ್ ಒಂದು ಇಂಪಿಟಸ್ ನಿಮಗೆ ಸಿಕ್ಕದೇ ಇದ್ದಿರ್ಬೋದು, ಅಂದರೆ ಎನ್ಕರೇಜ್ಮೆಂಟ್ ಇರ್ಬೋದು ಅಥವಾ ಮೋಟಿವೇಶನ್ ಇರ್ಬೋದು, ಅದೆಲ್ಲ ನಿಮಗೆ ಸಿಗದೇ ಇರೋದ್ರಿಂದ ಇಂಗ್ಲೀಷ್ ಅಂತ ಅಂದ ಕೂಡಲೇ ನಿಮಗೆ ಒಂದು ಅಯ್ಯೋ ಅದು ನಮಗಲ್ಲ ಅನ್ನೋ ರೀತಿಯಲ್ಲಿ ನಿಮಗೆ ಬಂದಿರಬಹುದು. ಆದರೆ ಟುಡೇ ಯು ಆರ್ ನಾಟ್ ಇನ್ ಅ ಅಫೋರ್ಡಬಲ್ ಸಿಚುವೇಶನ್ ವೇರ್ ಯು ಕ್ಯಾನ್ ರಿಜೆಕ್ಟ್ ಇಂಗ್ಲೀಷ್ ಅನ್ನೋ ಮಟ್ಟದಲ್ಲಿ ನಾವಿಲ್ಲ. ಬಿಕಾಸ್ ಇಟ್ ಈಸ್ ಸೋ ಇಂಪಾರ್ಟೆಂಟ್, ಇಟ್ ಈಸ್ ಸೋ ರೆಲೆವೆಂಟ್ ದಟ್ ಅದು ಇಲ್ಲದೆ ಇದ್ದರೆ ವಿ ಆರ್ ಲೆಫ್ಟ್ ಬಿಹೈಂಡ್. ಸೊ ಹಾಗಾಗಿ ಈ ಒಂದು ಇನ್ಫೀರಿಯಾರಿಟಿ ಏನಿದೆ, ಈ ಕೀಳರಿಮೆ ಏನಿದೆ, ಪ್ಲೀಸ್ ಯು ಹ್ಯಾವ್ ಟು ಟೇಕ್ ಸಮ್ ಸ್ಟೆಪ್ಸ್. ಇಫ್ ಯು ಹ್ಯಾವ್ ಟು ಕಮ್ ಫಾರ್ವರ್ಡ್ ಅಂತ ಹೇಳಿದ್ರೆ ಕೆಲವೊಂದನ್ನು ನೀವು ಡಿಸೈಡ್ ಮಾಡಲೇಬೇಕು. ಆ್ಯಂಡ್ ಬಹಳ ಒಂದು ಡಿಟರ್ಮೈಂಡ್ ಆಗಿ ನೀವೊಂದು ಸ್ಟೆಪ್ ತಗೊಳ್ಳಿಲ್ಲ ಅಂತ ಹೇಳಿದರೆ ಇಟ್ ಈಸ್ ಗೋಯಿಂಗ್ ಟು ಬಿ ವೆರಿ ವೆರಿ ನೆಗೆಟಿವ್ ಇನ್ ಯುವರ್ ಫ್ಯೂಚರ್. ಹಾಗಾಗಿ ವಾಟ್ ಆರ್ ದ ಬೇಸಿಕ್ ಥಿಂಗ್ಸ್? ಇದು ನಮಗೆ ಬರಬೇಕಾಗಿರೋದು ನಮ್ಮ ಒಳ ಮನಸ್ಸಿನಲ್ಲಿ. ಇದು ಕಲಿಕೆಯ ಮುಂಚೆ ನಾವು ಫಸ್ಟ್ ಇಂಗ್ಲೀಷ್ ಲೆಸನ್ಸ್ ಕಲಿಯೋಕ್ಕಿಂತ ಮುಂಚೆ ನಮಗೆ ಯಾವ ಥರ ಮನಸ್ಥಿತಿ ಇರಬೇಕು ಅನ್ನೋದನ್ನು ಸ್ವಲ್ಪ ನೋಡೋಣ. ಬಿಕಾಸ್ ಇಲ್ಲಿವರೆಗೂ ಸಹ ಅದು ಕಲಿದೇ ಇರೋಂತಹ ಒಂದು ದೊಡ್ಡ ವಿದ್ಯೆ ಏನೂ ಅಲ್ಲ. ಆದರೆ ಯಾಕೆ ಕಲ್ತಿಲ್ಲ ನಾನು ಅನ್ನೋದನ್ನು ಒಂದು ಸತಿ ನೀವು ಪ್ರಶ್ನೆ ಮಾಡ್ಕೊಳ್ಳಿ. ವೈ ಹ್ಯಾಸ್ ಇಟ್ ಸ್ಟಾಪ್ಡ್ ಮೀ ಫ್ರಮ್ ಲರ್ನಿಂಗ್ ಇಂಗ್ಲೀಷ್? ಸೊ ಇಸ್ ಇಟ್ ಸಮಥಿಂಗ್ ಲೈಕ್ ಅ ವೆರಿ ಟೆರಿಫಿಕ್ ಲ್ಯಾಂಗ್ವೇಜ್ ಅಂತಾನ ಅಥವಾ ಮೋಸ್ಟ್ ಡಿಫಿಕಲ್ಟ್ ಲ್ಯಾಂಗ್ವೇಜ್ ಅಂತಾನ, ದ ವೇರ್ ಯು ಆರ್ ಫೈಂಡಿಂಗ್ ಇಟ್ ಡಿಫಿಕಲ್ಟ್ ಅಂತ ಹೇಳಿ ಆ ಥರ ಯಾವುದೂ ಅಲ್ಲ. ವಾಟ್ ಈಸ್ ಸ್ಟಾಪಿಂಗ್ ಈಸ್ ಯು ಆರ್ ಸ್ಟಾಪಿಂಗ್ ಯೋರ್ ಸೆಲ್ಫ್ ಅಂತ ಹೇಳಿದ್ರೆ ದಟ್ ಮೀನ್ಸ್ ಯು ಆರ್ ಪುಟಿಂಗ್ ಅ ಬ್ಯಾರಿಯರ್ ಫಾರ್ ಯೋರ್ ಸೆಲ್ಫ್ ಇನ್ ಯೋರ್ ಮೈಂಡ್, ಮೇಕಿಂಗ್ ಅ ಬ್ಲಾಕ್ ದೇರ್, ಟೆಲಿಂಗ್ ದಟ್ ಇಟ್ ಈಸ್ ನಾಟ್ ಪಾಸಿಬಲ್ ಬೈ ಮೀ ಅಂತ ಹೇಳಿ, ನನಗೆ ಇದು ಆಗೋದಿಲ್ಲ, ಐ ಆಮ್ ನಾಟ್ ಕೇಪಬಲ್ ಅನ್ನೋದನ್ನು ನಿಮ್ಮಷ್ಟಕ್ಕೆ ನೀವೇ ನಿಮ್ಮ ಒಂದು ಪ್ರಯತ್ನವನ್ನು, ನಿಮ್ಮ ಒಂದು ಎಬಿಲಿಟಿನ ಯು ಆರ್ ಡಿಟೀರಿಯೋರೇಟಿಂಗ್ ಯೋರ್ ಸೆಲ್ಫ್, ಯು ಆರ್ ಅಂಡರ್ ಎಸ್ಟಿಮೇಟಿಂಗ್ ಯೋರ್ ಓನ್ ಕೆಪಾಸಿಟಿ. ಸೊ ಅದನ್ನು ಇವತ್ತಿನ ಸೆಷನಲ್ಲಿ ನಾನು ಮೇಯ್ನಾಗಿ ನಾನು ಮಾತಾಡಬೇಕಾಗಿರೋದು ಅಂದರೆ, ಫಸ್ಟ್ ಆಫ್ ಆಲ್ ಪ್ಲೀಸ್ ಕಮ್ ಔಟ್ ಆಫ್ ದಟ್ ಕ್ಲೋಸ್ಡ್ ಮೈಂಡ್ ಸೆಟ್ ಆ್ಯಂಡ್ ಯು ಹ್ಯಾವ್ ಟು ಸಿ ದಟ್ ನಿಮ್ಮಲ್ಲಿ ಆಸಕ್ತಿ ಇಲ್ಲ ಅಂತಂದರೆ ಇನ್ನು ಯಾರು ಅದನ್ನು ಹುಡ್ಸೋಕ್ಕೆ ಸಾಧ್ಯ ನಿಮ್ಮಲ್ಲಿ ಆಸಕ್ತಿನ? ಸೊ ಯು ಹ್ಯಾವ್ ಟು ಸಿ ದಟ್ ಯು ಕಮ್ ಔಟ್ ಆಫ್ ದಟ್ ಇನ್ಫೀರಿಯಾರಿಟಿ. ನಾನು ಬೇರೆಯವ್ರ ಥರ ಇಲ್ಲ, ನಾನು ಬೇರೆಯವ್ರ ಥರ ಆಗೋದಿಲ್ಲ ಅನ್ನೋದನ್ನು ಬಿಟ್ಬಿಟ್ಟು ಯು ಜಸ್ಟ್ ಸಿ ದಟ್ ಐ ಕ್ಯಾನ್, ಐ ವಿಲ್ ಆ್ಯಂಡ್ ಐ ಶುಡ್ ಅನ್ನೋದನ್ನು ನೀವು ಒಂದು ಪ್ರಯತ್ನ ಡಿಸಿಷನ್ನ ತಗೊಂಡು, ಯಾರಿಗೂ ಅದೇನು ಒಂದು ಹುಟ್ಟುತ್ತಾ ಬಂದಿರೋಂಥ ವಿದ್ಯೆ ಅಲ್ಲ. ಸೊ ಇಟ್ ಈಸ್ ಸಮಥಿಂಗ್ ದಟ್ ಎವ್ರಿಬಡಿ ಡೆವಲಪ್ಸ್ ಆ್ಯಸ್ ದೇ ಗ್ರೋ ಅಪ್ ಆ್ಯಂಡ್ ದಟ್ ಈಸ್ ಸಮಥಿಂಗ್ ವಿಚ್ ಇಸ್ ಅಕ್ವೈರ್ಡ್ ಅಂದರೆ ಹುಟ್ಟುತ್ತಾ ಯಾವುದು ಬರೋದಿಲ್ಲ, ಕಲಿಕೆಯಿಂದ ಮಾತ್ರ ಬರೋವಂಥದ್ದು. ಸೊ ಹಾಗಾಗಿ ಇನ್ನು ಹೆಚ್ಚು ಟೈಮ್ ನಿಮಗಿಲ್ಲ. ಟೈಮ್ ಇನ್ ದ ಸೆನ್ಸ್ ದಟ್ ಇಟ್ ಈಸ್ ಹೈ ಟೈಮ್. ಅಂದರೆ ಇನ್ನು ನೆಕ್ಸ್ಟ್ ನೀವು ಜೀವನವನ್ನು ರೂಪಿಸ್ಕೊಳ್ಬೇಕಾಗತ್ತೆ. ಆ್ಯಂಡ್ ಯು ಹ್ಯಾವ್ ಟು ಸಿ ದಟ್ ಯು ಶೈನ್ ಸಮ್ವೇರ್ ಇನ್ ದ ಪ್ರೊಫೆಷನ್ ದಟ್ ಯು ಚೂಸ್ ಅಲ್ವಾ. ಹಾಗಾಗಿ ಸೊ ಯು ಹ್ಯಾವ್ ಟು ಟೇಕ್ ಅ ಡಿಸಿಷನ್. ಆ್ಯಂಡ್ ಇಷ್ಟವರೆಗೂ ಆಗಿರೋವಂಥ ಟೈಮ್ ನಷ್ಟ ಸಾಕು. ಸೊ ಡೋಂಟ್ ವೇಸ್ಟ್ ಎನಿ ಟೈಮ್ ಫರ್ದರ್. ಆ್ಯಂಡ್ ಆಯಿತು, ಟಿಲ್ ನೌ ಇಫ್ ಯು ಹ್ಯಾವ್ ನಾಟ್ ಬಿನ್ ಏಬಲ್ ಟು ಲರ್ನ್ ಅಂತ ಹೇಳಿದ್ರೆ ಜಸ್ಟ್ ಫರ್ಗೆಟ್ ದಿ ಪಾಸ್ಟ್, ಆಲ್ ರೈಟ್. ಸೊ ನಾವು ಮೇಕ್ ಅ ಫ್ರೆಶ್ ಸ್ಟಾರ್ಟ್. ಆ್ಯಂಡ್ ಆದರೆ ಆ ಫ್ರೆಶ್ ಸ್ಟಾರ್ಟ್ ಮಾಡೋವಾಗ ಇಲ್ಲಿವರೆಗೂ ಏನು ಕಲ್ತಿದ್ದೀರಾ ಅದನ್ನು ಬಿಟ್ಬಿಡಿ, ಏನು ಕಲೀಲಿಲ್ಲ ಅದನ್ನು ಮರ್ತು ಬಿಡಿ. ಓಕೆ, ಬಟ್ ದೆನ್ ಇವತ್ತಿನಿಂದ ನಾನು ಹೊಸ ರೀತಿಯಾಗಿ ಒಂದು ಹೊಸ ಮನುಷ್ಯರಾಗಿ ಐ ವಿಲ್ ಸ್ಟಾರ್ಟ್ ಲರ್ನಿಂಗ್ ಇಂಗ್ಲೀಷ್ ಅಂತ ಹೇಳಿದಾಗ ದರ್ ಆರ್ ಮೆನಿ ವೇಸ್, ಆಲ್ ರೈಟ್. ಆ್ಯಂಡ್ ಯಾವತ್ತೂ ಸಹ ನೀವು ಇಂಗ್ಲೀಷ್ ಕಲಿಯೋದ್ರಿಂದ ನಷ್ಟ ಅಂತೂ ಯಾರಿಗೂ ಆಗಿದ್ದಿಲ್ಲ. ಆ್ಯಂಡ್ ಇನ್ಸ್ಟೆಡ್ ದೆರ್ ಆರ್ ಬೀನ್ ಟು ಮೆನಿ ಗೇನ್ಸ್ ದಟ್ ಆರ್ ದೇರ್, ಓಕೆ, ಇನ್ ದ ಪ್ರಾಸೆಸ್. ಸೊ ಆ್ಯಂಡ್ ಗೇನ್ಸ್ ಅಂತ ಹೇಳಿದಾಗ ನಾವು ಸ್ಟಾರ್ಟಿಂಗಿಂದ ನೋಡ್ಕೊಂಡು ಬಂದಿದ್ದೀವಿ. ಇಟ್ ಇಸ್ ಸಮಥಿಂಗ್ ಲೈಕ್ ದ ನೀಡ್ ಆಫ್ ದಿ ಅವರ್ ಅಂತ ಹೇಳಿದ್ರೆ 100% ಇದು ನಿಮಗೆ ಬೇಕೇ ಬೇಕು. ಸೊ ಹಾಗಾಗಿ ಇಂಗ್ಲೀಷ್ ಈಗ ಹೋಗ್ತಾ ನಮ್ಮ ಸೀರೀಸಲ್ಲಿ ನಿಮಗೆ ಪ್ರತಿದಿನ ನಾವು ನಿಮ್ಮನ್ನು ಭೇಟಿ ಮಾಡಿ ಹೊಸ ವಿಷಯಗಳನ್ನು ನಾನು ನಿಮ್ಮ ಮುಂದೆ ತಂದಿಟ್ಟಾಗ certainly you have to interact with it and please practice it and give us your observations, give us your comments so that we will be able to attend to you more. So ಹಾಗಾಗಿ learning English certainly is something which will reward you at one point of time or the other. ನಿಮಗೆ ಇಂಗ್ಲಿಷ್ ಕಲಿಕೆಯಿಂದ ಒಂದು ಲಾಭ ಇದ್ದೇ ಇರುತ್ತೆ. So you can never be going behind after learning English, you will just go ahead, okay, in life. ಆಮೇಲೆ ಡಿಫಿಕಲ್ಟಿ ಲೈಸ್, ಈಗ ಡಿಸಿಷನ್ ತಗೊಳ್ಬೇಕು ಅಂತ ಹೇಳಿದಾಗ ಡಿಫಿಕಲ್ಟಿ ಲೈಸ್ ಇನ್ ಯೋರ್ ಡಿಸಿಷನ್. ಇವಾಗ ಪ್ರಾಬ್ಲಮ್ ಎಲ್ಲಿದೆ? ಇಂಗ್ಲೀಷಲ್ಲಿ ಪ್ರಾಬ್ಲಮ್ ಇದೆಯಾ ದಟ್ ಯು ಆರ್ ನಾಟ್ ಏಬಲ್ ಟು ಲರ್ನ್ ಇಂಗ್ಲೀಷ್ ಅಂತ ಹೇಳಿ, ಅಥವಾ ನಿಮ್ಮ ಮೈಂಡ್ ಸೆಟ್ಟಲ್ಲಿ ಪ್ರಾಬ್ಲಮ್ ಇದೆಯಾ? ದಿಸ್ ಇಸ್ ಅ ಕ್ವೆಶ್ಚನ್ ದಟ್ ಐ ವಾಂಟ್ ಟು ಆಸ್ಕ್ ಆಲ್ ಆಫ್ ಯು. ವೇರ್ ಈಸ್ ದ ಡಿಫಿಕಲ್ಟಿ ಆ್ಯಕ್ಚುಲಿ? ಸೊ ಇಟ್ ಈಸ್ ಇನ್ ದ ಡಿಸಿಷನ್. ನಾನು ಕಲಿಬೇಕು ಅಂತ ಹೇಳಿದ್ರೆ ಡಿಸಿಷನ್ ನನ್ನಲ್ಲಿರಬೇಕು ದಟ್ ಐ ಹ್ಯಾವ್ ಟು ಲರ್ನ್ ಇಟ್ ಅಟ್ ಎನಿ ಕಾಸ್ಟ್ ಅಂತ ಹೇಳಿ. ಬಟ್ ವೆನ್ ಯುವರ್ ಡಿಸಿಷನ್ ಫಾಲ್ಟರ್ಸ್, ಅಲ್ಲಿ ನಿಮಗೆ ಒಂದು ಸ್ಟ್ರಾಂಗ್ ಡಿಸಿಷನ್ ಇಲ್ಲ, ಒಂದು ನೀಟಾಗಿ ನಾವು ಅದನ್ನು ಮೈಂಡ್ ಫ್ರೇಮ್ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದರೆ ಇವತ್ತಿರೋವಂಥ ಡಿಸಿಷನ್ ನಾಳೆ ಇರಲ್ಲ ಅಂತಂದಾಗ ಇಟ್ಸ್ ನಾಟ್ ಕಾಲ್ಡ್ ಆಸ್ ಅ ಡಿಸಿಷನ್ ಅಟ್ ಆಲ್. ಸೊ ಹಾಗಾಗಿ ದ ಪ್ರಾಬ್ಲಮ್ ಈಸ್ ನಾಟ್ ಇನ್ ದಿ
language. The problem is not in the circumstance. The problem is not with anything outside the world. It's all within ourselves. ರೈಟ್. ಐ ಹೋಪ್ ಯು ಆಲ್ ಅಗ್ರಿ ಟು ದಿಸ್, ಬಿಕಾಸ್ ಅಲ್ಲಿ ಪ್ರಾಬ್ಲಮ್ ಅಂತ ಹೇಳಿದಾಗ ಹೌ ಯು ಲುಕ್ ಅಟ್ ಇಟ್ ಅಂತ ಅನ್ನೋದು ಬಹಳ ಮ್ಯಾಟರ್ ಆಗುತ್ತೆ. ಸೊ ಹಾಗಾಗಿ ಆ ಪ್ರಾಬ್ಲಮ್ ಅನ್ನೋದು ನನ್ನ ಮೈಂಡಲ್ಲಿದೆ, ದಟ್ ಐ ಆಮ್ ನಾಟ್ ಏಬಲ್ ಟು ಈಕ್ವಲ್ ಮೈ ಸೆಲ್ಫ್ ಟು ಲರ್ನಿಂಗ್ ದ ಲ್ಯಾಂಗ್ವೇಜ್ ಅಂತ ಹೇಳಿದಾಗ ದ ಪ್ರಾಬ್ಲಮ್ ಲೈಸ್ ವಿತ್ ಮೀ. ಸೊ ಪ್ಲೀಸ್ ಕಮ್ ಔಟ್ ಆಫ್ ದಟ್ ಪ್ರಾಬ್ಲಮ್ಯಾಟಿಕ್ ಸಿಚುವೇಶನ್. ಇಫ್ ಇಟ್ ಈಸ್ ಇನ್ ಮೀ ಅಂತ ಹೇಳಿದಾಗ ಲೆಟ್ ಮಿ ಚೇಂಜ್ ಮೈ ಸೆಲ್ಫ್, ಲೆಟ್ ಮಿ ಕರೆಕ್ಟ್ ಮೈ ಸೆಲ್ಫ್. ಸೊ ಹಾಗಾಗಿ ನಾನು ಏನು ಮಾಡಬೇಕು ಹಾಗಾದರೆ, ಹೌ ಡು ಐ ಚೇಂಜ್ ಮೈ ಮೈಂಡ್ ಸೆಟ್ ಅಂತ ಹೇಳಿದ್ರೆ, ಸೊ ನಾವು ಈಗ ಅದಕ್ಕೆಲ್ಲ ಕೆಲವೊಂದು ಮಾರ್ಗಗಳಿರುತ್ತೆ, ಮಾರ್ಗಸೂಚಿಗಳಿರುತ್ತೆ. ಎಲ್ಲರೂ ಒಂದೇ ರೀತಿಯಲ್ಲಿ ಇಂಗ್ಲೀಷ್ ಕಲಿಬೇಕು ಅಂತ ಹೇಳಿ ಯಾವುದೋ ಗೈಡ್ಲೈನ್ಸ್ ಇಲ್ಲ. ಇಟ್ ಆಲ್ ಡಿಪೆಂಡ್ಸ್ ಆನ್ ದ ಇಂಡಿವಿಜುವಲ್ ಡಿಫರೆನ್ಸಸ್. ಪ್ರತಿಯೊಬ್ಬರಿಗೂ ಒಂದೊಂದು ಥರ ಎಬಿಲಿಟಿ ಇರುತ್ತೆ. ಕೆಲವೊಬ್ಬರಿಗೆ ಬಹಳಷ್ಟು ಕೇಳಿಸ್ಕೊಳ್ಳೋಂಥ ಎಬಿಲಿಟಿ ಇರುತ್ತೆ, ಕೆಲವರಿಗೆ ಒಂಥರ ಮಾತಾಡಬೇಕು ಅನ್ನೋ ಒಂದು ಎಬಿಲಿಟಿ ಇರುತ್ತೆ, ಮಾತಾಡೋವಂಥ ಎಬಿಲಿಟಿ ಇರುತ್ತೆ. ಆ್ಯಂಡ್ ಸೊ ಯು ಟ್ಯಾಪ್, ಯು ಅಂಡರ್ಸ್ಟ್ಯಾಂಡ್, ನಾನು ಯಾವ ರೀತಿ ಮಾಡಿದ್ರೆ ನನಗೆ ಇಂಗ್ಲೀಷ್ ಬೇಗ ಬರುತ್ತೆ ಅಂತ ಹೇಳಿ ಯು ಅಸೆಸ್ ಯುವರ್ ಸೆಲ್ಫ್. ಯು ಹ್ಯಾವ್ ಟು ಟೇಕ್ ಟೈಮ್ ಟು ಅನಲೈಸ್ ಯುವರ್ ಸೆಲ್ಫ್, ಟು ಅಂಡರ್ಸ್ಟ್ಯಾಂಡ್ ಯುವರ್ ಸೆಲ್ಫ್. ನನಗೇನು ಬೇಕು, ಎಷ್ಟು, ದಟ್ ಮೀನ್ಸ್ ಹೌ ಟು ಲರ್ನ್ ಅಂತ ಹೇಳಿ, ನನಗೆ ಯಾಕೆ ಬೇಕಾಗಿದೆ ಇದು ಅಂತ ಹೇಳಿ, ಆ್ಯಂಡ್ ಏನಕ್ಕೆ, ವೈ, ದ ಪರ್ಪಸ್ ಎಲ್ಲನೂ ಸಹ ಕೂತ್ಕೊಂಡು ನೀವು ಅನಲೈಸ್ ಮಾಡಿದ ಮೇಲೆ ದೆನ್ ಯು ವಿಲ್ ಹ್ಯಾವ್ ದಿ ಕ್ಲಾರಿಟಿ ದಟ್ ಇಂಗ್ಲೀಷ್ ಈಸ್ ಡೆಫಿನೆಟ್ಲಿ ಎಸೆನ್ಷಿಯಲ್. ಇಟ್ ಈಸ್ ಗೋಯಿಂಗ್ ಟು ಚೇಂಜ್ ಯುವರ್ ಲೈಫ್. ಆಲ್ ರೈಟ್. ಸೊ ಅ ಫ್ಯೂ ಮಂತ್ಸ್ ಫ್ರಮ್ ನೌ ನೀವು ಸೀರಿಯಸ್ ಆಗಿ ಇದನ್ನು ತಗೊಂಡಿದ್ರೆ, ಓಕೆ, ಅಟ್ಲೀಸ್ಟ್ ಫ್ರಮ್ ನೌ ಆನ್, ಇಫ್ ಯು ಥಿಂಕ್ ದಟ್ ದಿಸ್ ಇಸ್ ಗೋಯಿಂಗ್ ಟು ಬಿ ವೆರಿ ಹೆಲ್ಪ್ಫುಲ್ ಅಂತ ಹೇಳಿ ನೀವು ನಂಬಿ ಅದನ್ನು ನೀವು ನಿಮ್ಮ ಒಂದು ಡಿಸಿಷನ್ ಮೂಲಕ ನೀವು ಅದನ್ನು ತಗೊಂಡ್ರಿ ಅಂತ ಹೇಳಿದ್ರೆ, ಐ ಅಶ್ಯೂರ್ ಯು ದಟ್ ಇನ್ ಅ ಸ್ಪ್ಯಾನ್ ಆಫ್ ಅಬೌಟ್ 2 or 3 months ಯು ವಿಲ್ ಬಿ ಫಾರ್ ಅಹೆಡ್ ದ್ಯಾನ್ ವಾಟ್ ಯು ಆರ್ ನೌ. ಅಂದರೆ ಇವತ್ತಿಗಿಂತ ಇನ್ನೊಂದು 2-3 ತಿಂಗಳು ನೀವು ನೋಡಿದಾಗ ಸರ್ಟನ್ಲಿ ಯು ವಿಲ್ ಸಿ ಅ ವೆರಿ ವೆರಿ ಮಾರ್ಕ್ಡ್ ಇಂಪ್ರೂವ್ಮೆಂಟ್ ಇನ್ ಯುವರ್ ಪರ್ಸನಾಲಿಟಿ, ಇನ್ ದ ವೇ ಯು ಕಾನ್ವರ್ಸ್ ಆ್ಯಂಡ್ ದ ಕಾನ್ಫಿಡೆನ್ಸ್ ದಟ್ ಯು ಹ್ಯಾವ್. ಆಲ್ ರೈಟ್. ಈಗ ಏನು ಮಾಡಬೇಕು ಇಂಗ್ಲೀಷ್ ಕಲಿಬೇಕು ಅಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ನಾವು ಯಾವುದೋ ಒಂದು ವಿದ್ಯೆಯನ್ನು ಕಲಿಯುವಾಗ ಯು ಶುಡ್ ನಾಟ್ ಫೀಲ್ ದಟ್ ಇಂಟ್ರೆಸ್ಟ್ ಇಲ್ಲದೆ ನಾನು ಕಲಿತಾಗ ಅದು ನನಗೆ ಬರೋದಿಲ್ಲ. ಸೊ ನಾನು ಏನೇ ಮಾಡಿದೋ, ಅದು ಅಡುಗೆ ಇರಲಿ ಅಥವಾ ಏನೇ ಅದು ಟೆಕ್ನಿಕಲ್ ನಾಲೆಡ್ಜ್ ಇರಲಿ, ಅದು ಯಾವುದೇ ಒಂದು ಸ್ಕಿಲ್ ಕಲಿಬೇಕಂತ ಹೇಳಿದ್ರು ಸಹ ನನಗೆ ಫಸ್ಟು ಅದರ ಮೇಲೆ ಒಂದು ಮರ್ಯಾದೆ ಇರಬೇಕು, ನನಗೆ ಅದೊಂದು ಆಸಕ್ತಿ ಇರಬೇಕು. ಐ ಲವ್ ದ ಲ್ಯಾಂಗ್ವೇಜ್, ಐ ಲವ್ ದಿಸ್ ಸಬ್ಜೆಕ್ಟ್, ಐ ಲವ್ ದಿಸ್ ಸ್ಕಿಲ್ ಅಂತ ಹೇಳಿ ಆ ಒಂದು ಇದನ್ನು ಲ್ಯಾಂಗ್ವೇಜನ್ನು ಅಥವಾ ಯಾವುದೇ ಒಂದು ಕಲಿಯುವಂತಹ ಒಂದು ವಸ್ತುವನ್ನು ನಾನು ಇಷ್ಟಪಟ್ಟಾಗ ಮಾತ್ರ ಅದು ನನಗೆ ಸಿಗುತ್ತೆ. ಸೊ ಹಾಗಾಗಿ ಬಿ ಇಂಟ್ರೆಸ್ಟೆಡ್ ಇನ್ ವಾಟ್ ಯು ಆರ್ ಡೂಯಿಂಗ್. ಸೊ ಲವ್ ದ ಲ್ಯಾಂಗ್ವೇಜ್. ಇವತ್ತು ನಾನು ಇಂಗ್ಲೀಷನ್ನು ಭಯ ಪಡ್ತಾ ಇಲ್ಲ, ಅದನ್ನು ದ್ವೇಷಿಸ್ತಾ ಇಲ್ಲ, ಬಟ್ ಇನ್ಸ್ಟೆಡ್ ಐ ಆಮ್ ಲವಿಂಗ್ ಇಟ್ ಅಂತ ಹೇಳಿದ್ರೆ, ಸೊ ಯು ಫೀಲ್ ದಟ್ ಲೆಟ್ ಮಿ ಬಿ ಇಂಟ್ರೆಸ್ಟೆಡ್, ಇದನ್ನು ನಾನು ಫೋಕಸ್ ಮಾಡೇ ಮಾಡ್ತೀನಿ, ಐ ಟೇಕ್ ಇಟ್ ಅಪ್ ಆಸ್ ಅ ಚಾಲೆಂಜ್. ಅದೇನಾಗುತ್ತೆ, ತಪ್ಪಾದರೆ ಇಟ್ಸ್ ಓಕೆ, ಬಿಕಾಸ್ ನೋ ಬಡಿ ಈಸ್ ಪರ್ಫೆಕ್ಟ್ ಇನ್ ಆರ್ ಲೈಫ್ಸ್ ಅಲ್ವಾ. ಸೊ ಹಾಗಾಗಿ ಇಟ್ಸ್ ಆಲ್ ರೈಟ್ ಇಫ್ ವಿ ಮೇಕ್ ಮಿಸ್ಟೇಕ್ಸ್, ಇಟ್ಸ್ ಆಲ್ ರೈಟ್ ಇಫ್ ಪೀಪಲ್ ಕಮೆಂಟ್, ಇಟ್ಸ್ ಆಲ್ ರೈಟ್ ಇಫ್ ಎವ್ರಿಥಿಂಗ್ ಗೋಸ್ ರಾಂಗ್, ದರ್ ಈಸ್ ಆಲ್ವೇಸ್ ಅ ಸೆಕೆಂಡ್ ಟೈಮ್ ಅಲ್ವಾ. ಸೊ ಅದನ್ನು ನೀವು ಫಸ್ಟ್ ಆಕ್ಸೆಪ್ಟ್ ಮಾಡ್ಕೊಳ್ಳಿ. ಎತ್ತಿದ ಕೂಡಲೇ ವಿ ಕೆನಾಟ್ ಬಿಕಮ್ ಪರ್ಫೆಕ್ಟ್, ಇಟ್ ಆಲ್ ಕಮ್ಸ್ ವಿತ್ ಪ್ರಾಕ್ಟೀಸ್. ಓಕೆ, ಆ ಪ್ರಾಕ್ಟೀಸು ನಿಮಗೆ ತಿಂಗಳುಗಟ್ಟಲೆ ಬೇಕಾಗಬಹುದು ಅಥವಾ ವರ್ಷಗಟ್ಟಲೆ ಬೇಕಾಗ್ಬೋದು, ಲೈಫ್ ಟೈಮ್ ಬೇಕಾಗ್ಬೋದು. ಇಟ್ ಆಲ್ ಡಿಪೆಂಡ್ಸ್ ಆನ್ ಅಗೇನ್ ಯೋರ್ ಇಂಟ್ರೆಸ್ಟ್ ಆ್ಯಂಡ್ ಲವ್ ಫಾರ್ ದ ಲ್ಯಾಂಗ್ವೇಜ್. ಆಲ್ ರೈಟ್. ಆಮೇಲೆ ಈಗ ಇದನ್ನು ಹೇಗೆ ಕಲಿಬೇಕು, ಲೆಟ್ ಅಸ್ ಸಿ ಥ್ರೂ ದ ಸಿಂಪಲ್ ಟಿಪ್ಸ್. ಓಕೆ, ಇದು ಟಿಪ್ಸ್ ಅಂತ ಅಲ್ಲ ಆ್ಯಕ್ಚುಲಿ, ಬಟ್ ದೆನ್ ಇದು ಕಲಿಕೆಗೆ ನಿಮಗೆ ಈಸಿಯಾಗಿ ಮಾಡಬೇಕು ಅಂತ ಹೇಳಿದ್ರೆ ನೀವು ಹೇಗೆ ಕಲಿಬೋದು ಅಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ಇಟ್ಸ್ ಆಲ್ ಇನ್ ಯುವರ್ ಮೈಂಡ್. ಸೊ ನಿಮ್ಮ ಮೈಂಡನ್ನು ಒಂದು ಹತೋಟಿಗೆ ತಗೊಂಡು ಬನ್ನಿ, ಒಂದು ಡಿಸಿಷನ್ ಎಬಿಲಿಟಿ ಮಾಡುವಂಥ, ಡಿಸಿಷನ್ ತಗೊಳ್ಳೋಂಥ ಒಂದು ಎಬಿಲಿಟಿಗೆ ತಗೊಂಡು ಬನ್ನಿ ನೀವು, ದಟ್ ಐ ವಾಂಟ್ ಟು ಡೂ ದಿಸ್ ಅಂತ ಹೇಳಿ. ಫಸ್ಟ್ ಆಫ್ ಆಲ್ ಬಿ ಅಶ್ಯೂರ್ಡ್ ಆಫ್ ಯುವರ್ ಸೆಲ್ಫ್ ಆ್ಯಂಡ್ ಯು ಹ್ಯಾವ್ ಟು ಪ್ರಾಮಿಸ್ ಯುವರ್ ಸೆಲ್ಫ್ ದಟ್ ಐ ಆಮ್ ಗೋಯಿಂಗ್ ಟು ಟೇಕ್ ಅಪ್ ದಿಸ್ ಸಬ್ಜೆಕ್ಟ್ ವೆರಿ ವೆರಿ ಸೀರಿಯಸ್ಲಿ ಅಂತ ಹೇಳಿ. ಫ್ರಮ್ ನೌ ಆನ್ ಯು ಹ್ಯಾವ್ ಟು ಡೂ ಇಟ್. ಓಕೆ, ಸೊ ಇದೊಂದು ಕಂಪಲ್ಷನ್ ಅನ್ನೋ ಥರ ನೀವು ತಗೊಳ್ಳೇಬೇಕಾಗಿದೆ, ಬಿಕಾಸ್ ದೇರ್ ಇಸ್ ನೋ ಟೈಮ್ ಲೆಫ್ಟ್ ಫಾರ್ ಯು ನೌ. ಈಗ ನಾಳೆ ನಿಮ್ಮ ಜೀವನದಲ್ಲಿ ನೀವಿನ್ನೂ ಮುಂದೆ ಹೋಗಬೇಕಾಗಿರೋವಾಗ ಪೀಪಲ್ ವಿಲ್ ಲುಕ್ ಅಟ್ ಯು. ಒಬ್ಬ ಗ್ರ್ಯಾಜುಯೇಟ್ ಅಂತ ಹೇಳಿದಾಗ ವಾಟ್ ಈಸ್ ಇಟ್ ದಟ್ ದೇ ಎಕ್ಸ್ಪೆಕ್ಟ್, ಗ್ರ್ಯಾಜುಯೇಟ್ ಟ್ರೇಟ್ಸ್ ಏನು ಇರೋದು, ಕ್ವಾಲಿಟೀಸ್ ಏನು ಜನ ನೋಡೋವಂಥದ್ದು. ಇಫ್ ದ ಪಬ್ಲಿಕ್ ಆಸ್ಕ್ ಯು ಇಫ್ ಯು ಆರ್ ಅ ಡಿಗ್ರಿ ಸ್ಟೂಡೆಂಟ್ ಅಥವಾ ಕಂಪ್ಲೀಟೆಡ್ ಯುವರ್ ಗ್ರ್ಯಾಜುಯೇಷನ್ ಅಥವಾ ಪೋಸ್ಟ್ ಗ್ರ್ಯಾಜುಯೇಷನ್ ಅಂತ ಹೇಳಿದಾಗ ವಾಟ್ ಆರ್ ದ ಟ್ರೇಟ್ಸ್ ಆರ್ ದಿ ಕ್ವಾಲಿಟೀಸ್ ದಟ್ ದೇ ಎಕ್ಸ್ಪೆಕ್ಟ್ ಇನ್ ಯು ಅಂತ ಹೇಳಿದ್ರೆ, ಈವನ್ ಸ್ಮಾಲ್ ಚಿಲ್ಡ್ರನ್ ವೆನ್ ದೇ ಕಮ್ ಟು ಯು ಅಂತ ಹೇಳಿದಾಗ ದೇ ಆಸ್ಕ್ ಸಮಥಿಂಗ್ ಇನ್ ಸಿಂಪಲ್ ಇಂಗ್ಲೀಷ್. ಇದು ನನಗೆ ಹೇಳ್ಕೊಡಿ, ಇದು ನನಗೆ ಹೌ ಡು ಯು ಸೇ ದಿಸ್ ಅಥವಾ ಹೌ ಡು ಯು ಮೀನ್ ದಿಸ್ ಅಂತ ಹೇಳಿದಾಗ ವಾಟ್ ಡು ಯು ಆನ್ಸರ್ ದೇರ್? ಓಕೆ, ಯು ವಿಲ್ ಹ್ಯಾವ್ ಅ ಡಿಗ್ರಿ, ಯು ವಿಲ್ ಹ್ಯಾವ್ ಯುವರ್ ಮಾರ್ಕ್ಸ್ ಕಾರ್ಡ್ ವಿಚ್ ಹ್ಯಾಸ್ ಫೆಚ್ಡ್ ಯು ಮಾರ್ಕ್ಸ್, ಒಳ್ಳೆ ಮಾರ್ಕ್ಸ್ ಎಲ್ಲ ಇರುತ್ತೆ, ಅದೆಲ್ಲನೂ ಇದ್ರೂ ಸಹ ದೇ ಆರ್ ನಾಟ್ ಏಬಲ್ ಟು ಪುಟ್ ಯೋರ್ ಸೆಲ್ಫ್ ಅಕ್ರಾಸ್ ಇನ್ ಅ ಸಿಂಪಲ್ ಮ್ಯಾನರ್ ಅಂತ ಹೇಳಿದಾಗ ದೇರ್ ಇಟ್ಸ್ ಅ ಫೇಲ್ಯೂರ್. ಆಲ್ ರೈಟ್. ಸೊ ಹಾಗಾಗಿ ನೀವು ಬೇರೆಯವ್ರ ಮುಂದೆ ಆಭಾಸ ಆಗಬಾರ್ದು ಅಂತ ಹೇಳಿದ್ರೆ, ಇಫ್ ಯು ಶುಡ್ ನಾಟ್ ಬಿ ಎಂಬರಾಸ್ಡ್ ಅಂತ ಹೇಳಿದ್ರೆ, ಇಫ್ ಯುವರ್ ಎಜುಕೇಷನ್ ಶುಡ್ ಸರ್ವ್ ಸಮ್ ಪರ್ಪಸ್ ಅಂತ ಹೇಳಿದ್ರೆ, ಯು ಹ್ಯಾವ್ ಟು ಬಿ ಇಂಟ್ರೆಸ್ಟೆಡ್ ಆ್ಯಂಡ್ ಯು ಹ್ಯಾವ್ ಟು ಲರ್ನ್ ದ ಲ್ಯಾಂಗ್ವೇಜ್ ಫಾರ್ ಯುವರ್ ಓನ್ ಗುಡ್, ಫಾರ್ ಯುವರ್ ಓನ್ ಪ್ರೋಗ್ರೆಸ್ ಆ್ಯಂಡ್ ಫಾರ್ ಯುವರ್ ಓನ್
ಪ್ರೆಸ್ಟೀಜ್ ಆ್ಯಂಡ್ ಸಿಂಬಲ್ ಇನ್ ದ ಸೊಸೈಟಿ. ಹಾಗಾಗಿ ನೀವೇನು ಮಾಡಬೇಕಾಗ್ಬೋದು, ಎಷ್ಟೋ ಟೈಮ್ ನೀವು ವೆಸ್ಟ್ ಮಾಡ್ತಾ ಇರ್ತೀರಾ ಲಿಸ್ನಿಂಗ್ ಟು ಅನ್ವಾಂಟೆಡ್ ಗಾಸಿಪ್ಸ್, ಲಿಸ್ನಿಂಗ್ ಟು ಅನ್ವಾಂಟೆಡ್ ಸಿಚುವೇಶನ್ಸ್ ಅಲ್ವಾ. ಅದನ್ನೇ ಇಫ್ ಯು ಡೂ ದಟ್ ಇನ್ ಇಂಗ್ಲೀಷ್ ಅಂತ ಹೇಳಿದಾಗ ಯು ಫೋಕಸ್ ಆನ್ ದ ಲ್ಯಾಂಗ್ವೇಜ್ ದೇರ್. ಸೊ ವಾಟ್ ಶುಡ್ ಯು ಡೂ ಅಂತ ಹೇಳಿದ್ರೆ, ಎನಿವೇ ಯು ಆರ್ ಆಲ್ ಗಿಫ್ಟೆಡ್ ವಿತ್ ಮೊಬೈಲ್ಸ್ ಬೈ ಬರ್ತ್, ಆಲ್ ರೈಟ್. ಸೊ ಹಾಗಾಗಿ ಈಗ ಅಂಥ ಒಂದು ವ್ಯವಸ್ಥೆ ನಿಮ್ಮಲ್ಲಿ ಹುಟ್ಟತಾನೆ ಇರೋವಾಗ ನೀವೇನು ಮಾಡಬೇಕು, ಅದನ್ನು ಆ ಟೆಕ್ನಾಲಜಿನ ಒಂದು ಒಳ್ಳೆ ರೀತಿಯಲ್ಲಿ ಬಳಸ್ಕೊಳ್ಳಿ. ಇನ್ಸ್ಟೆಡ್ ಆಫ್ ಯೂಸಿಂಗ್ ದ ಟೈಮ್ ಆ್ಯಸ್ ವೆಲ್ ಆ್ಯಸ್ ಯುವರ್ ಮೈಂಡ್ ಎಲ್ಲನೂ ವೇಸ್ಟ್ ಮಾಡಿಕೊಂಡು ಬೇಡದೇ ಇರೋವಂಥದ್ದನ್ನು ನೀವು ಅದನ್ನು ಯುಟಿಲೈಸ್ ಮಾಡೋದಕ್ಕಿಂತನೂ ಐ ಸಜೆಸ್ಟ್ ದಟ್ ಇಟ್ಸ್ ಸರ್ಟನ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಹೆಲ್ಪ್ಫುಲ್ ಫಾರ್ ಯು ಇಫ್ ಯು ಕ್ಯಾನ್ ಯುಟಿಲೈಸ್ ಓಕೆ ಯೋರ್ ರಿಸೋರ್ಸಸ್. ಫಾರ್ ಎಕ್ಸಾಂಪಲ್ ನಿಮ್ಮ ಮೊಬೈಲ್ ಇರ್ಬೋದು, ನಿಮ್ಮ ಟೈಮ್ ಇರ್ಬೋದು, ಅದೆಲ್ಲನೂ ಸಹ ಒಂದು ದಿನಕ್ಕೆ ಒಂದಿಷ್ಟು ಹೊತ್ತು ಅಂತ ಹೇಳಿ ಇಂಗ್ಲೀಷ್ಗೆ ಡಿವೋಟ್ ಮಾಡಿದ್ರೆ, ಮೇ ಬಿ ಬೈ ಲಿಸ್ನಿಂಗ್ ಟು ಸಮ್ ವಿಡಿಯೋಸ್ ಇರ್ಬೋದು, ಪ್ರೊನೌನ್ಸಿಯೇಷನ್ ಹೇಗೆ ಮಾಡ್ಬೋದು, ಅಥವಾ ಸ್ಪೀಚಸ್ ಏನು ಇಂಗ್ಲೀಷ್ ಅರ್ಥ ಆಗದಿದ್ರೂ ಪರವಾಗಿಲ್ಲ, ಇಟ್ಸ್ ಓಕೆ, ಆಲ್ ರೈಟ್. ಸೊ ಒನ್ಸ್ ದ ವರ್ಡ್ಸ್ ಫಾಲ್ ಅಪಾನ್ ಯುವರ್ ಇಯರ್ಸ್ ಅಂತ ಹೇಳಿದಾಗ ನಿಮಗೆ ಗೊತ್ತಿಲ್ಲದ ಹಾಗೆ ಅನ್ಕಾನ್ಷಿಯಸ್ ಆಗಿ ನಿಮ್ಮ ಮೈಂಡ್ ಅಥವಾ ಬ್ರೈನ್ ಮೇಲೆ ಅದು ವರ್ಕ್ ಆಗ್ತಿರೋವಾಗ ಆ ವರ್ಡ್ಸು ನಿಮಗೆ ಫೆಮಿಲಿಯರ್ ಆಗ್ತಾ ಹೋಗುತ್ತೆ. ಆ್ಯಂಡ್ ದ ಮೋರ್ ಯು ಗೆಟ್ ಫೆಮಿಲಿಯರೈಸ್ಡ್ ವಿತ್ ದೋಸ್ ವರ್ಡ್ಸ್ ಅಂತ ಹೇಳಿದಾಗ ಯು ವಿಲ್ ಬಿ ಏಬಲ್ ಟು ಪಿಕ್ ಅಪ್ ದೋಸ್ ವರ್ಡ್ಸ್. ಆಮೇಲೆ ಮನಸ್ಸಲ್ಲೇ ಮೆಲುಕು ಹಾಕ್ತಾ ಹೋಗಿ, ಸೊ ರಿಪೀಟ್ ದೋಸ್ ವರ್ಡ್ಸ್, ವೇರ್ ಕ್ಯಾನ್ ಐ ಯೂಸ್, ಇನ್ ವಾಟ್ ಕಾಂಟೆಕ್ಸ್ಟ್ ಕ್ಯಾನ್ ಐ ಯೂಸ್ ದೀಸ್ ವರ್ಡ್ಸ್ ಅಂತ ಹೇಳಿಬಿಟ್ಟು ಯು ಟ್ರೈ ಔಟ್. ಇಫ್ ಯು ಕಾಂಟ್ ಎಕ್ಸ್ಪೆರಿಮೆಂಟ್ ಅಂತಂದರೆ ನೀವು ಕಾನ್ಷಿಯಸ್ ಆಗಿ ಇವಾಗ ಕಲಿಲೇಬೇಕು. ಯಾಕೆಂತಂದರೆ ನೀವು ಮೇ ಬಿ ಡ್ಯೂರಿಂಗ್ ಯುವರ್ ಚೈಲ್ಡ್ಹುಡ್ ಅದು ನಿಮ್ಮ ಒಂದು ಪರಿಸರದಲ್ಲಿ ಇದ್ದಿದ್ರೆ ಆಟೋಮೆಟಿಕ್ ಆಗಿ ಆ ಲ್ಯಾಂಗ್ವೇಜನ್ನು ಪಿಕಪ್ ಮಾಡ್ತಾ ಇದ್ರಿ. ಆದರೆ ಈಗ ಕಾನ್ಷಿಯಸ್ ಲರ್ನಿಂಗ್ ಆಗಿ ಮಾಡಲೇಬೇಕಾಗಿದೆ. ಅಂದರೆ ನೀವು ಗಮನ ಕೊಟ್ಟು ನಿಮ್ಮಷ್ಟಿಗೆ ವಾಲಂಟರಿಯಾಗಿ ನೀವು ಕಲೀಲೇಬೇಕು. ಸೊ ಹಾಗಾಗಿ ನೀವು ಒಂದು ಕಾನ್ಷಿಯಸ್ ಎಫರ್ಟಿಂದ ನಿಮ್ಮ ಗಮನ ಪೂರ್ತಿಯಲ್ಲಿ ಫೋಕಸ್ ಮಾಡಿಬಿಟ್ಟು ಯಾರೇ ಇಂಗ್ಲೀಷ್ ಮಾತಾಡಲಿ ಅಥವಾ ಎನಿ ಥಿಂಗ್ ದಟ್ ಯು ವಾಚ್ ಆನ್ ದ ಯೂಟ್ಯೂಬ್ ಅಥವಾ ಎನಿ ಕಾನ್ವರ್ಸೇಷನ್ ಆನ್ಲೈನ್ ದಟ್ ಯು ಸಿ ಅಂತ ಹೇಳುವಾಗ ಮೋರ್ ದ್ಯಾನ್ ದಿ ಕಂಟೆಂಟ್ ಫಸ್ಟ್ ಗೆಟ್ ಯುವರ್ ಸೆಲ್ಫ್ ಫೆಮಿಲಿಯರೈಸ್ಡ್ ವಿತ್ ದ ವರ್ಡ್ಸ್. ಓಕೆ, ಸೊ ಅವ್ರು ಹೇಗೆ ಮಾತಾಡ್ತಾ ಇದ್ದಾರೆ, ಅವರು ಯಾವ ಥರ ವರ್ಡ್ಸನ್ನು ಪದಬಳಿಕೆ ಮಾಡ್ತಾ ಇದ್ದಾರೆ, ಆ್ಯಂಡ್ ಹೌ ಆರ್ ದೆ ಪ್ರೊನೌನ್ಸಿಂಗ್ ಇಟ್. ಸೊ ಬಿಕಾಸ್ ದೆರ್ ಆರ್ ಮೆನಿ ಪ್ರೊನೌನ್ಸಿಯೇಷನ್ಸ್ ಟುಡೇ. ಮೇ ಬಿ ದೆ ಆಕ್ಸೆಂಟ್ ಅಮೇರಿಕನ್ ಇಂಗ್ಲೀಷ್ ಇದೆ, ಆಸ್ಟ್ರೇಲಿಯನ್ ಇಂಗ್ಲೀಷ್ ಇದೆ, ಇಂಡಿಯನ್ ಇಂಗ್ಲೀಷ್ ಇದೆ, ಬ್ರಿಟಿಷ್ ಇಂಗ್ಲೀಷ್ ಇದೆ, ವಿಚ್ ಇಸ್ ದ ಒರಿಜಿನಲ್ ಆರ್ ದ ನೇಟಿವ್ ಇಂಗ್ಲೀಷ್ ಅಂತ ಹೇಳಿ ಅಂತೀವಿ ನಾವು. ಸೊ ಹಾಗಾಗಿ ದೆರ್ ಆರ್ ವೆರೈಟೀಸ್ ಆಫ್ ಇಂಗ್ಲೀಷ್, ಆಲ್ ರೈಟ್. ಸೊ ನಿಮ್ಮ ಮೈಂಡಲ್ಲಿ ಅದಿತ್ತು ಅಂದರೆ ಇವಾಗ ಅಮೆರಿಕನ್ಸ್ ಮಾತಾಡೋ ಥರನೇ ನಾವು ಮಾತಾಡಬೇಕು ಅಂತ ಹೇಳಿ ಇಲ್ಲ. ಬಿಕಾಸ್ ಪ್ರತಿಯೊಬ್ಬರಿಗೂ ಸಹ ಮೋಸ್ಟ್ ಆಫ್ ದ ಕಂಟ್ರೀಸ್ ಇನ್ ದ ವರ್ಲ್ಡ್ ಎಲ್ಲರೂ ಸಹ ಇಂಗ್ಲೀಷ್ ಸ್ಪೀಕಿಂಗ್ ನೇಷನ್ಸ್ ಅಲ್ಲ. ಸೊ those nations, they have developed their own style of speaking it and it has been internationally accepted. ಹಾಗಾಗಿ ನೀವು ಯಾವುದೇ ರೀತಿ ಮಾತಾಡಿ, ಆಕ್ಸೆಂಟ್ ಅಂತ ಹೇಳುವಾಗ ಯಾವ ಆಕ್ಸೆಂಟಲ್ಲಾದರೂ ಮಾತಾಡಿ, ಇಟ್ ಈಸ್ ಗ್ಲೋಬಲಿ ಆಕ್ಸೆಪ್ಟೆಡ್. ಸೊ ಹಾಗಾಗಿ ನಿಮಗೆ ಹೀಗೆ ಮಾತಾಡಬೇಕು ಹಾಗೆ ಮಾತಾಡಬೇಕು ಅನ್ನೋ ಯಾವುದು ಕಂಡೀಷನ್ಸ್ ಅಲ್ಲಿ ಇಲ್ಲ. ಸೊ ಇಂಗ್ಲೀಷ್ ಹ್ಯಾಸ್ ಬಿಕಮ್ ಸಚ್ ಅ ಗ್ಲೋಬಲ್ ಆ್ಯಂಡ್ ಅ ಯೂನಿವರ್ಸಲ್ ಲ್ಯಾಂಗ್ವೇಜ್ ದಟ್ ಮೀನ್ಸ್ ಇಫ್ ಯು ಸ್ಪೀಕ್ ಫ್ಲೂಯೆಂಟ್ಲಿ, ಇಫ್ ದ ಅದರ್ ಪರ್ಸನ್ ಈಸ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದಟ್ ಅಂತ ಹೇಳಿದ್ರೆ ದ ಪರ್ಪಸ್ ಈಸ್ ಸರ್ವ್ಡ್. ಓಕೆ, ಸೊ ಹಾಗಾಗಿ ನಿಮ್ಮ ಆ ಕೀಳರಿಮೆಯನ್ನು ಬಿಟ್ಟು start loving the language, okay, and love the conversations that you come across and pitch in your own words there. ಒಂದೆರಡು ಪದ ಬಳಕೆ ಸ್ಟಾರ್ಟಿಂಗ್ ಅಲ್ಲಿ you start using some of the words and gradually put them in simple sentences. ಕನ್ನಡದಲ್ಲಿ ಅಂದ್ಕೊಳ್ಳೋದು ಅಥವಾ ಇಂಗ್ಲೀಷಲ್ಲಿ ನೀವು ಅಂದ್ಕೊಂಡು ಆ ಸೆಂಟೆನ್ಸಸ್ ಅನ್ನೆಲ್ಲ ಹಾಕಿ, even if it is not in the proper order, it is fine, okay, in the initial stages, and later on you can develop with better constructions, okay. And then ಈಗ ನೀವು ಸಿಂಪಲ್ ವರ್ಡ್ಸ್ ನ ಯೂಸ್ ಮಾಡಿ, ಬೇಸಿಕ್ ವರ್ಡ್ಸನ್ನ ಯೂಸ್ ಮಾಡಿ, ಹೈಫೈ ವರ್ಡ್ಸ್ ಯೂಸ್ ಮಾಡಬೇಕು. ದಟ್ ಈಸ್ ನಾಟ್ ದಿ ಪರ್ಪಸ್ ಆಫ್ ಲ್ಯಾಂಗ್ವೇಜ್. ನೀವು ದೊಡ್ಡ ಭಾಷಣ ಮಾಡಬೇಕು ಅಂತ ಏನು ನಾವಿಲ್ಲಿ ಬರ್ತಾ ಇಲ್ಲ. It's only to motivate ourselves and see that the conversation is understood and the conversation is complete. So communication ಅಂತ ಹೇಳೋದು it is something where ನಾನು ಏನು ಮಾತಾಡ್ತಾ ಇದ್ದೀನಿ ನನ್ನ ಮನಸ್ಸಲ್ಲಿ ಇರುವಂಥದ್ದನ್ನು ಭಾಷೆಯ ಮೂಲಕ I am conveying it to the other person, all right. So ಆ ವ್ಯಕ್ತಿಗೆ ನಾನು ಅಂದ್ಕೊಂಡಿರುವಂಥದ್ದನ್ನು ಪದಗಳ ಮೂಲಕ ಅದು ಅರ್ಥ ಆದರೆ communication is served ಅಲ್ವಾ. So need not be that I have to speak in high flown language. ಅದೆಲ್ಲನೂ ಬೇರೆ ಸಂದರ್ಭಗಳಿಗೆ ಮೇ ಬಿ ಅಲ್ಲಿ ಡಿಪೆಂಡಿಂಗ್ ಆನ್ ದಿ ಕಾಂಟೆಕ್ಸ್ಟ್ ಅದು ಬೇಕಾಗಬಹುದು. ಆದರೆ ನಮ್ಮ ದಿನನಿತ್ಯದ ಚಟುವಟಿಕೆಗಳಲ್ಲಿ ಸಿಂಪಲ್ ಆ್ಯಂಡ್ ಫಂಡಮೆಂಟಲ್ ಇಂಗ್ಲೀಷನ್ನು ನೀವು ಮಾತಾಡಿದ್ರೆ ದಟ್ ಈಸ್ ಸರ್ಟನ್ಲಿ ಮೋರ್ ದ್ಯಾನ್ ಎನಫ್. ಸೊ ಹಾಗಾಗಿ ನೀವು ದಿನ ಪೇಪರ್ ಓದೋವಂಥದ್ದು, ಇಂಗ್ಲೀಷ್ ಪೇಪರ್ಸ್ ಓದೋವಂಥದ್ದು, ಅಥವಾ ಸಣ್ಣ ಒಂದು ಪ್ಯಾರಾಗ್ರಾಫ್ಸ್ ಇರುವಂಥ ಸಿಂಪಲ್ ಟೆಕ್ಸ್ಟ್ ಬುಕ್ಸ್, ನಿಮ್ಮ ಹೈಸ್ಕೂಲ್ ಟೆಕ್ಸ್ಟ್ ಬುಕ್ಸ್ ಇರ್ಬೋದು, ಸಣ್ಣ ಪುಸ್ತಕಗಳು ಯಾವುದಾದ್ರೂ ಇದೆ, ಜಸ್ಟ್ ರೀಡ್ ಇಟ್ ಅಲೌಡ್ ಆ್ಯಂಡ್ ಲಿಸನ್ ಟು ಯುವರ್ ಓನ್ ಸೌಂಡ್ ಬಿಕಾಸ್ ಲ್ಯಾಂಗ್ವೇಜ್ ಈಸ್ ಬೇಸಿಕಲಿ ಮೇಡ್ ಅಪ್ ಆಫ್ ಸೌಂಡ್ಸ್. ಆಲ್ ರೈಟ್. ಸೊ ಆ ಸೌಂಡ್ಸನ್ನು ಕೇಳಿ ಅದನ್ನು ನೀವು ಉಚ್ಚಾರಣೆ ಮಾಡ್ತಾ ಹೋಗಿ. ಹೌ ಶುಡ್ ಯು ಪ್ರೊನೌನ್ಸ್ ದಟ್ ವರ್ಡ್?
ಆಲ್ ರೈಟ್. ಸೊ ಟಾಕ್ ಟು ಯೋರ್ ಸೆಲ್ಫ್. ನೀವು ಒಳಗೂ ಮಾತಾಡಬೇಕು, ನಿಮ್ಮ ಮೈಂಡಲ್ಲೂ ಮಾತಾಡ್ಕೋಬೇಕು, ಜೋರಾಗೂ ಮಾತಾಡ್ಕೋಬೇಕು. ಸೊ ಇದರಲ್ಲಿ ನೀವು ಅವ್ರು ಏನು ಅಂದ್ಕೊಳ್ತಾರೆ, ಇವ್ರು ಏನು ಅಂದ್ಕೊಳ್ತಾರೆ ಅನ್ನೋದು ನೀವು ಕಾನ್ಷಿಯಸ್, ಅದ್ರ ಬಗ್ಗೆ ಕಾನ್ಷಿಯಸ್ ಆದರೆ ದೆನ್ ಯು ಕ್ಯಾನ್ ಸರ್ಟನ್ಲಿ ನಾಟ್ ಡೂ ಎನಿ ಜಸ್ಟಿಸ್ ಟು ಲರ್ನಿಂಗ್ ಇಂಗ್ಲೀಷ್. ಹಾಗಾಗಿ ಸೊ ನೀವು ಫಸ್ಟು ಇಂಥದ್ದೆಲ್ಲ ಬೇರೆಯವರು ಏನು ಅಂದ್ಕೊಳ್ತಾರೆ ಅನ್ನೋದಕ್ಕಿಂತನೂ ದಿಸ್ ಇಸ್ ಸಮಥಿಂಗ್ ವಿಚ್ ಐ ಹ್ಯಾವ್ ಟು ಲರ್ನ್ ಅಂತ ಹೇಳಿ ಒಂದು ದೃಢವಾದ ನಿರ್ಧಾರ ನೀವು ಮಾಡಿದ್ರೆ ಅದು ನೀವು ಒಳಗೂ ಮಾತಾಡಬೇಕು, ಮೈಂಡ್ ಒಳಗಡೆನೂ ನೀವು ಇನ್ನು, ಬಿಕಾಸ್ ವಿ ಆಲ್ವೇಸ್ ಸ್ಪೀಕ್ ಟು ಅವರ್ ಸೆಲ್ವ್ಸ್ ರಿಗಾರ್ಡಿಂಗ್ ಎನಿಥಿಂಗ್ ಅಲ್ಲ, ಮೈಂಡ್ ವರ್ಕ್ ಆಗ್ತಾನೆ ಇರುತ್ತೆ. ಅದನ್ನು ನೀವು ಇನ್ನು ಮೇಲೆ ಯು ಸ್ಟಾರ್ಟ್ ಥಿಂಕಿಂಗ್ ಟು ಯೋರ್ ಸೆಲ್ಫ್ ಇನ್ ಇಂಗ್ಲೀಷ್. ಆಲ್ ರೈಟ್. ಸಣ್ಣ ಸಣ್ಣ ಪದಗಳನ್ನು ಹಾಕಿ ಹೌ ಡು ಐ ಡೂ, ವಾಟ್ ಶುಡ್ ಐ ಡೂ, ವೇರ್ ಶುಡ್ ಐ ಗೋ. ಆಲ್ ರೈಟ್. ಸಿಂಪಲ್ ಕ್ವೆಶ್ಚನ್ಸ್ ಇರ್ಬೋದು, ಸ್ಟೇಟ್ಮೆಂಟ್ಸ್ ಇರ್ಬೋದು, ಅದನ್ನೆಲ್ಲನೂ ಸಹ ನೀವು ಮೈಂಡಲ್ಲೇ ಅದನ್ನು ಆಲೋಚನೆ ಮಾಡಿ ಆ್ಯಂಡ್ ಜೋರಾಗೂ ಸಹ ಅದನ್ನು ಹೇಳ್ತಾ ಹೋಗಿ. ಎಲ್ಲಾದರೂ ಒಂದು ಕಡೆ ಜೋರಾಗಿ ಮಾತಾಡಿ, ಲಿಸನ್ ಟು ಯುವರ್ ಓನ್ ವಾಯ್ಸ್ ಫಸ್ಟ್. ನೀವು ಹೇಗೆ ಮಾತಾಡ್ತೀರೋ ಅನ್ನೋದು ನೀವು ಅರ್ಥ ಮಾಡ್ಕೊಳ್ಳಿ ಫಸ್ಟು. ಹೌ ದ ಪ್ರೊನೌನ್ಸಿಯೇಷನ್ ಇಸ್ ಕಮಿಂಗ್ ಅಂತ ಹೇಳಿದಾಗ ಆಗ ನಿಮ್ಮ ವಾಯ್ಸಲ್ಲಿ ದ ವಾಯ್ಸ್ ಮಾಡ್ಯುಲೇಷನ್ ಇರ್ಬೋದು, ಅಥವಾ ಆ ಏರಿಳಿತ, ಮಾಡ್ಯುಲೇಷನ್ ಅಂತ ಹೇಳಿದರೆ ಆ ವಾಯ್ಸಲ್ಲಿ ಏರಿಳಿತ ಏನು ಬರುತ್ತೆ, ದಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಬಿಕಾಸ್ ಅದೆಲ್ಲನೂ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದರೆ ಅದನ್ನೇ ಮಾಡಿಫೈ ಮಾಡ್ತಾ ಹೋಗಿ, ಅದರಲ್ಲಿ ಏನೇನು ಚೇಂಜಸ್ ಮಾಡಬೇಕು, ಸೊ ದ್ಯಾಟ್ ವಾಟ್ ಎವರ್ ಯು ಸೇ ಶುಡ್ ಬಿ ಪ್ಲೆಸೆಂಟ್ ಟು ದ ಲಿಸನರ್. ಓಕೆ, ಯಾರೊಬ್ಬರು ಕೇಳೋವಾಗ ನಿಮ್ಮ ಮಾತು, ನಿಮ್ಮ ಭಾಷೆ ಸ್ಪಷ್ಟವಾಗಿ ಇರಬೇಕು, ಓಕೆ, ಇಷ್ಟವಾಗೂ ಇರಬೇಕು. ಸೊ ಹಾಗಾಗಿ ನಿಮ್ಮ ಪ್ರೊನೌನ್ಸಿಯೇಷನ್ ಆ್ಯಂಡ್ ದ ವೊಕ್ಯಾಬ್ಯುಲರಿ ದಟ್ ಯು ಯೂಸ್ ಅದನ್ನು ಸ್ವಲ್ಪ ಗಮನ ಇಟ್ಕೊಂಡು ನೀವು ಸಿಂಪಲ್ ಆಗಿ ಒಂದು ಪ್ರಯತ್ನವನ್ನು ಸ್ಟಾರ್ಟ್ ಮಾಡಿ. ಸಿಂಪಲ್ ಎಕ್ಸಸೈಸಸ್ಸಿಂದ ಸ್ಟಾರ್ಟ್ ಮಾಡಿ. ಕೇಳಿಸ್ಕೊಳ್ಳೋದು, ಓದೋದು, ಮಾತಾಡೋದು, ದೀಸ್ ಆರ್ ಬೇಸಿಕ್. ಓಕೆ, ದೆನ್ ಈಗ ನಾವು ಇದನ್ನೆಲ್ಲ ಐ ನೋ ವಿ ಡೋಂಟ್ ವಾಂಟ್ ಟು ಪುಟ್ ಪ್ರೆಷರ್ ಆನ್ ಯು ಟೆಲಿಂಗ್ ದಟ್ ಲರ್ನಿಂಗ್ ಇಂಗ್ಲೀಷ್ ಇಸ್ ಸಮಥಿಂಗ್ ವಿಚ್ ಇಸ್ ವೆರಿ ಡಿಫಿಕಲ್ಟ್. ಎಕ್ಸ್ಕ್ಯೂಸ್ ಮೀ. ಸೊ ಹಾಗಾಗಿ ಅದೊಂದು ದೊಡ್ಡ ಒಂದು ನಮಗೆ ಆಗದೇ ಇರೋವಂತಹ ಕೆಲಸ ಅಂತ ಹೇಳಿ ನೀವು ಅಂದ್ಕೊಂಡಿದ್ರೆ ಆ ದಿನ ಇವತ್ತಿಗೆ ಮುಗಿಯಲಿ. ಸೊ ಫ್ರಮ್ ನೌ ಆನ್ ಇಂಗ್ಲೀಷ್ ಶುಡ್ ಬಿ ಸಮಥಿಂಗ್ ವಿಚ್ ಶುಡ್ ಬಿ ವೆರಿ ವೆರಿ ಹ್ಯಾಪಿ ಆ್ಯಂಡ್ ಲರ್ನಿಂಗ್ ಇಂಗ್ಲೀಷ್ ಶುಡ್ ನಾಟ್ ಬಿ ಸಮಥಿಂಗ್ ಇನ್ಫೀರಿಯರ್. ನಿಮ್ಮನ್ನು ಅದು ಹಿಂದೆ ತೊಗೊಂಡು ಹೋಗಬಾರ್ದು. ಯು ಆಲ್ವೇಸ್ ಶುಡ್ ಕಮ್ ಫಾರ್ವರ್ಡ್. ಸೊ ಆ್ಯಂಡ್ ಲರ್ನಿಂಗ್ ಇಂಗ್ಲೀಷ್ ಇಸ್ ಸರ್ಟನ್ಲಿ ವೆರಿ ವೆರಿ ಹ್ಯಾಪಿ ಆ್ಯಂಡ್ ಇಟ್ ಶುಡ್ ಬಿ ಫನ್. ಆ್ಯಂಡ್ ಈಗ ಅನದರ್ ಥಿಂಗ್ ಇಸ್ ದಟ್ ಇದನ್ನೆಲ್ಲ ನಾವು ಇದೊಂದು ಒಂದು ಸೀರಿಯಸ್ ಪ್ರಯತ್ನವಾಗಿ ನಾವು ನಿಮ್ಮ ಮುಂದೆ ತಂದಿದ್ದೇವೆ. ಹಾಗಾಗಿ ಇಂಗ್ಲೀಷ್ ಮೇನ್ ಆಗಿ ನಮಗೆ ಎಲ್ಲ ನಾಟ್ ಓನ್ಲಿ ಫಾರ್ ದ ಎಕ್ಸಾಮ್ ಪರ್ಪಸಸ್ ಅಂತ ಅಲ್ಲ, ನಮಗೆ ಮೇಜರ್ ಆಗಿ ನಾವು ಎನಿವೇರ್ ದಟ್ ವಿ ಗೋ ಅಕ್ರಾಸ್ ನಾವು ನೋಡ್ತಾ ಇರೋದು ಸಮಸ್ಯೆ ಅಂತ ಹೇಳಿದ್ರೆ, ಪರ್ಟಿಕ್ಯುಲರ್ಲಿ ಗವರ್ಮೆಂಟ್ ಕಾಲೇಜಸ್, ವಿ ಆರ್ ಫೈಂಡಿಂಗ್ ದಟ್ ಆರ್ ಸ್ಟೂಡೆಂಟ್ಸ್ ಆರ್ ರಿಯಲಿ ಹ್ಯಾವಿಂಗ್ ಸಮ್ ಟೈಪ್ ಆಫ್ ಟೆರಿಫೈಡ್ ಅಪ್ರೋಚ್ ಓಕೆ ಟುವರ್ಡ್ಸ್ ಇಂಗ್ಲೀಷ್. ಸೊ ಆ ಒಂದು ಭಯನ ನೀಗಿಸಬೇಕು ಅನ್ನೋದೇ ನಮ್ಮ ಈ ಕಾಲೇಜು ಶಿಕ್ಷಣ ಇಲಾಖೆಯ ಒಂದು ಉದ್ದೇಶ. ಸೊ ಹಾಗಾಗಿ ಇದಕ್ಕೆ ನಮ್ಮ ಒಂದು ಆಯುಕ್ತರ ಕಚೇರಿ ಮತ್ತು ಅವರ್ ಚಾನಲ್ ಎವ್ರಿಥಿಂಗ್ ಈಸ್ ಸಪೋರ್ಟಿಂಗ್ ಯು. ಫೈನಲಿ ಇಟ್ ಈಸ್ ಫಾರ್ ಯು. ದೋ ಇಟ್ ಈಸ್ ಡನ್ ಬೈ ಅಸ್, ಇಟ್ ಈಸ್ ಫಾರ್ ಯು. ಸೊ ಪ್ಲೀಸ್ ಯುಟಿಲೈಸ್ ಇಟ್ ಟು ದ ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್ ಪಾಸಿಬಲ್ ಆ್ಯಂಡ್ ಎನಿಥಿಂಗ್, ಎನಿ ಸಜೆಷನ್ಸ್ ದಟ್ ಯು ಗಿವ್ ಅಸ್, ವಿ ಆರ್ ಗೋಯಿಂಗ್ ಟು ಅಟೆಂಡ್ ಇಟ್ ಆ್ಯಂಡ್ ಟೇಕ್ ಇಟ್ ಎಕ್ಸ್ಟ್ರೀಮ್ಲಿ ಸೀರಿಯಸ್ಲಿ. ಸೊ ಯೋರ್ observations mean a lot to us. So ಹಾಗಾಗಿ ಈ ಒಂದು ಪ್ರಯತ್ನಕ್ಕೆ we expect that you cooperate with us and see that this type of an experimentation in learning it will be successful ಅಂತ ಹೇಳಿ ನಾವು ನಿಮ್ಮನ್ನು ಕೋರ್ತಾ ಇದ್ದೀವಿ. And with that I think we come to the end of the first session. Hello. Welcome back to our English Lessons YouTube channel by Vijayi Bhava. ಕಾಲೇಜು ಶಿಕ್ಷಣ ಇಲಾಖೆಯಿಂದ ನಾವು ಮಾಡ್ಕೊಳ್ತಾ ಇರುವಂತಹ ಒಂದು ಸೀರೀಸ್ ಆಫ್ ಸೆಷನ್ಸ್, ಇಂಗ್ಲೀಷ್ ಸೆಷನ್ಸ್ ಫಾರ್ ಯುವರ್ ಸೇಕ್. ಇದನ್ನು ನಾವು ಮತ್ತು ಇವತ್ತಿನ ದಿನವೂ ಸಹ ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಇದರ ಉದ್ದೇಶ ಆಲ್ರೆಡಿ ಎಕ್ಸ್ಪ್ಲೇನ್ ಟು ಯು ಇನ್ ದ ಪ್ರೀವಿಯಸ್ ವಿಡಿಯೋ. ಆಮೇಲೆ ಈಗ ಇದು ಕಂಟಿನ್ಯೂಸ್ ಆಗಿ ಬರಬೇಕು ಅಂತ ಹೇಳಿದ್ರೆ ಇಲ್ಲಿ ನಮಗೆ ಕೆಲವೊಂದನ್ನು ನಾವು ಸೀಕ್ವೆನ್ಸ್ ಆಗಿ ಮಾಡಬೇಕು ಅನ್ನೋವಾಗ ಇಟ್ ವಿಲ್ ಬಿ ವೆರಿ ವೆರಿ ಸ್ಮಾಲ್, ಒಂಥರ ಬ್ರೀಫ್ ಆಗಿ, ಕಾಂಪ್ಯಾಕ್ಟ್ ಆಗಿ, ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ನಾವು ಮೇಯ್ನ್ ಬೇಸಿಕ್ಸ್ ಆಗಿ ನಾವು ಅದನ್ನು ಮಾತ್ರ ತಗೊಂಡು ಫಸ್ಟಿಂದನೂ ನಿಮಗೆ ತಿಳಿಸುವಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಈಗ ಇಂಗ್ಲೀಷ್ ಲೆಸನ್ಸ್ ಆ್ಯಂಡ್ ಲೆಟ್ಸ್ ಬಿಗಿನ್ ವಿತ್ ದ ಬೇಸಿಕ್ಸ್. ನಾವು ಡಿಯರ್ ಸ್ಟೂಡೆಂಟ್ಸ್, ಇದು ಒಂದು ಡಿಫ್ರೆಂಟ್ ಆದ ಒಂದು ಅಪ್ರೋಚ್ ನಾವು ತಗೊಳ್ತಾ ಇರೋದು. ಸೊ ದಟ್ ನಿಮಗೆಲ್ಲ ಇದು ಬಹಳ ಸಿಂಪಲ್ ಆ್ಯಂಡ್ ನೀಟಾಗಿ ಅರ್ಥ ಆಗಬೇಕು ಅಂತ ಹೇಳಿ ನಾವು ಫಂಡಮೆಂಟಲ್ಸಿಂದ ಹೋಗ್ತಾ ಇದ್ದೀವಿ. ಆ್ಯಂಡ್ ಫಂಡಮೆಂಟಲ್ಸ್ ಅಂತ ಹೇಳಿದರೆ ಭಾಷೆನ ನಾವು ಮಾತಾಡ್ತೀವಿ, ಬಟ್ ದೆನ್ ಆ ಭಾಷೆಯ ಒಂದು ಇತಿಹಾಸ ಇರ್ಬೋದು ಅಥವಾ ಒಂದು ರೂಢಿ ಇರ್ಬೋದು. ಸೊ ಹೌ ಹ್ಯಾಸ್ ದ ಲ್ಯಾಂಗ್ವೇಜಸ್ ಇವಾಲ್ವ್ಡ್ ಅಂತ ನೋಡಿದಾಗ ಹೇಗೆ ಬಂತು, ಮೇಯ್ನ್ ಆಗೇನೆಂದರೆ ಮಾನವನಿಗೆ ಹಿ ವಾಂಟೆಡ್
a medium to communicate. Whatever we feel, it has to be communicated to the others ಅಂತ ಹೇಳುವಾಗ ಲ್ಯಾಂಗ್ವೇಜ್ ಈಸ್ ದಟ್ ಮೀಡಿಯಮ್. ನಾವು ಲ್ಯಾಂಗ್ವೇಜಿನ ಒಂದು ಪರ್ಪಸನ್ನು ಅರ್ಥ ಮಾಡಿಕೊಂಡ್ರೆ ಅದರ ಒಂದು ಇಂಪಾರ್ಟೆನ್ಸು ಸಹ ನಮಗೆ ಅರ್ಥ ಆಗುತ್ತೆ. ಸೊ ನ್ಯಾಚುರಲಿ ಲ್ಯಾಂಗ್ವೇಜ್ ಈಸ್ ಒನ್ ಆಫ್ ದ ಮೇಜರ್ ಮೀಡಿಯಮ್ಸ್. ಇಟ್ ಕ್ಯಾನ್ ಬಿ ಸ್ಪೀಚ್ ಆರ್ ರೈಟಿಂಗ್. ಸೊ ಅದರ ಮೂಲಕ ವೇರ್ ವಿ ಆರ್ ಕನ್ವೇಯಿಂಗ್ ಆರ್ ಟ್ರಾನ್ಸ್ಫರಿಂಗ್ ಅವರ್ ಥಾಟ್ಸ್, ಅವರ್ ಐಡಿಯಾಸ್ ಟು ದಿ ಅದರ್ ಪರ್ಸನ್. ಸರಿ, ವಾಟ್ ಈಸ್ ದ ಬೇಸಿಕ್ ಥಿಂಗ್ ಇನ್ ಅ ಲ್ಯಾಂಗ್ವೇಜ್ ಅಂತ ಹೇಳಿದಾಗ ಲ್ಯಾಂಗ್ವೇಜಲ್ಲಿ ಏನು ಬೇಕು, ಹೌ ಈಸ್ ಇಟ್ ಡಿಸೈನ್ಡ್, ಲ್ಯಾಂಗ್ವೇಜ್ ಯಾವ ರೀತಿಯಿಂದ ಅದು ದಟ್ ಇಟ್ ಹ್ಯಾಸ್ ಬೀನ್ ಆರ್ಗನೈಸ್ಡ್ ಅಂತ ಹೇಳಿದ್ರೆ, ಸೊ ಲ್ಯಾಂಗ್ವೇಜ್ ಈಸ್ ಮೇಡ್ ಅಪ್ ಆಫ್ ಸೌಂಡ್ಸ್. ಸೌಂಡ್ ಅಂತ ಅಂದರೆ ಡೋಂಟ್ ಕನ್ಫ್ಯೂಸ್ ಸೌಂಡ್ ವಿತ್ ನಾಯ್ಸ್. ಸೊ ಸೌಂಡ್ ಈಸ್ ಸಮಥಿಂಗ್ ಅಂದರೆ ಆ ಶಬ್ದ ಏನಿದೆ, ಲ್ಯಾಂಗ್ವೇಜ್ ಆ ಶಬ್ದಗಳಿಲ್ಲದೆ ಯು ಕೆನಾಟ್ ಕ್ರಿಯೇಟ್ ಎನಿ ಲ್ಯಾಂಗ್ವೇಜ್. ಎಲ್ಲ ಬೇಸಿಕ್ ಆಗಿ ಬರ್ತಾ ಇರೋದೇ ಆ ಶಬ್ದದಿಂದ, ಆ ಶಬ್ದಗಳ ಬಳಕೆ. And the organized way of producing sounds leads to language. ಓಕೆ, ಸೊ ಈ ಸೌಂಡ್ಸ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಆ್ಯಂಡ್ ವೆನ್ ಯು ಟೇಕ್ ದಿ ಅನಾಟಮಿ ಅಂತ ಹೇಳಿದ್ರೆ, ನಾವು ಮಾತಾಡೋವಾಗ ಹೌ ಆರ್ ದಿ ಸೌಂಡ್ಸ್ ಕಮಿಂಗ್ ಔಟ್. ಸೊ ಇನ್ ದ ಹ್ಯೂಮನ್ ಬಾಡಿ ದ ಸೌಂಡ್ಸ್ ಆರ್ ಕಮಿಂಗ್ ಔಟ್ ಫ್ರಮ್ ಮೇನ್ಲಿ ನಮ್ಮ ಥ್ರೋಟಿಂದ, ಲಂಗ್ಸಿಂದ, ನೋಸಿಂದ. ಓಕೆ, ಆ್ಯಂಡ್ ದ ಪಾರ್ಟ್ ಆಫ್ ದ ಫೇಸ್ ವೇರ್ ವಿ ಆರ್ ಏಬಲ್ ಟು ಪ್ರೊಡ್ಯೂಸ್ ದಟ್ ಸೌಂಡ್. ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದರೆ, ಇದು ವಿ ಫೀಲ್ ದಟ್ ದೇರ್ ಆಲ್ ಜಸ್ಟ್ ದೇರ್, ಅದ್ರ ಬಗ್ಗೆ ನಮಗೆ ಇಂಪಾರ್ಟೆನ್ಸೇ ಗೊತ್ತಿರೋದಿಲ್ಲ. ಆದರೆ ಇಫ್ ದಟ್ ಬ್ರೆತ್ is not there, ಆ ಉಸಿರು ಅನ್ನೋದು ಇಲ್ಲ ಅಂತ ಹೇಳಿದ್ರೆ, we are not able to produce any sound ಅಲ್ವಾ. ಹಾಗಾಗಿ ಸೌಂಡ್, ದಿ ಅದರ್ ನೇಮ್ ಫಾರ್ ಸೌಂಡ್ is also called as phone. Phone is not just a device. Phone, the root word of phone ಯಾವಾಗಿಂದ ಎಲ್ಲಿಂದ ಬಂತು ಅಂತ ಹೇಳಿದ್ರೆ, the sound, the ಟೆಕ್ನಿಕಲ್ ವರ್ಡ್ ಫಾರ್ ಸೌಂಡ್ ಅಂತ ಹೇಳಿದಾಗ ಇಟ್ ಈಸ್ ಫೋನ್. ಆಲ್ ರೈಟ್. ಸೊ ಹಾಗಾಗಿ ಆ ಫೊನೆಟಿಕ್ ಸೌಂಡ್ಸ್ ಏನಿದೆ, ಫೋನಿಕ್ ಸೌಂಡ್ಸ್ ಅಂತ ನಾವು ಹೇಳ್ತೀವಿ. ಸೊ ಎವ್ರಿ ವರ್ಡ್ ದಟ್ ವಿ ಅಟರ್ ಕಮ್ಸ್ ಔಟ್ ಫ್ರಮ್ ದ ಸೌಂಡ್ಸ್ ಅಂತ ಹೇಳಿದಾಗ ಅವರ್ ಬ್ರೆತ್. ಓಕೆ, ಆ್ಯಂಡ್ ದ ವೇ ವಿ ಮ್ಯಾನಿಪ್ಯುಲೇಟ್ ದಟ್ ಬ್ರೆತ್, ಅದನ್ನು ನಾವು ಸ್ವಲ್ಪ ಅರ್ಥ ಮಾಡಿಕೊಂಡಾಗ ದೆರ್ ಇಸ್ ಸೋ ಮಚ್ ಆಫ್ ಇಂಟ್ರೆಸ್ಟ್, ಮತ್ತು ಎಷ್ಟು ಫ್ಯಾಸಿನೇಟಿಂಗ್ ಆಗಿದೆ. ನಾವು ಪ್ರತಿಯೊಂದು ಮಾತಾಡುವಾಗ ಎಷ್ಟು ಗ್ರೇಸ್ಫುಲ್ ಆಗಿದೆ. ಆ್ಯಂಡ್ ಸೌಂಡ್ಸ್, ಅದು ದ ವೇ ವಿ ಗಿವ್ ದ ಸೌಂಡ್ಸ್ ಅಂತ ಹೇಳಿದಾಗ, ಹೌ ವಿ ಪ್ರೊಡ್ಯೂಸ್ ದ ಸೌಂಡ್ಸ್ ಅಂತ ಹೇಳುವಾಗ, ದಟ್ ಸೌಂಡ್ ಇಫ್ ರಿಯಲಿ ಯುರ್ ಆರ್ಗನೈಸಿಂಗ್ ಇಟ್ ವೆಲ್ ಅಂತ ಹೇಳಿದ್ರೆ, ಯೋರ್ ಲ್ಯಾಂಗ್ವೇಜ್ ಬಿಕಮ್ಸ್ ಮ್ಯೂಸಿಕಲ್. ಹಾಗಾಗಿ ಪ್ರತಿಯೊಂದು ಭಾಷೆಗೂ ಅದರದ್ದೇ ಆದಂತಹ ಒಂದು ಮೆಲಡಿ, ಅದರದ್ದೇ ಆದಂಥ ಒಂದು ರಿದಮ್, ಇದೆಲ್ಲನೂ ಸಹ ಇರುತ್ತೆ. ಸೊ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದಟ್ ಲ್ಯಾಂಗ್ವೇಜ್ ಈಸ್ ನಾಟ್ ಜಸ್ಟ್ ಪುಟ್ಟಿಂಗ್ ವರ್ಡ್ಸ್ ದೇರ್. ಯಾವುದೋ ಒಂದು ಪದನ ಹಾಕಿ ಹೇಗೋ ಒಂದು ಮಾತಾಡೋದು, ದಟ್ ಈಸ್ ಡೆಫಿನೆಟ್ಲಿ ನಾಟ್ ಅ ಲ್ಯಾಂಗ್ವೇಜ್. ಅಫ್ಕೋರ್ಸ್ ಕಮ್ಯುನಿಕೇಷನ್ ಮೇ ಹ್ಯಾಪನ್, ಆದರೆ ಯಾವಾಗ ಲ್ಯಾಂಗ್ವೇಜ್ ಗ್ರೇಸ್ಫುಲ್ ಆಗಿರುತ್ತೆ ಫಾರ್ ದಿ ಅದರ್ ಪರ್ಸನ್, ಫಾರ್ ದ ಲಿಸನರ್, ಅಲ್ಲಿ ನಮಗೆ ಒಂದು ಮಾಧುರ್ಯ ಇರುತ್ತೆ. ಆ ಸೌಂಡಿನ ಮೂಲಕ ನಾವು ಯಾವ ರೀತಿ ಒಂದು ಇಫೆಕ್ಟನ್ನು ಕ್ರಿಯೇಟ್ ಮಾಡ್ತೀವಿ ಮಾತಾಡೋವಾಗ. ಇವನ್ ದ ಫಿಲಾಸಫರ್ಸ್ ಸೇ ದಟ್ ವೆನ್ ಸಂಬಡಿ ಸ್ಪೀಕ್ಸ್ ಅಂತ ಹೇಳಿದ್ರೆ ಕೇಳಿಸ್ಕೊಳ್ಬೇಕು ಅನ್ನೋ ಥರ ಅನ್ನಿಸ್ಬೇಕು, ಅದರ್ವೈಸ್ ವಿ ಶುಡ್ ಬೆಟರ್ ನಾಟ್ ಸ್ಪೀಕ್ ಅಲ್ವಾ. ಸೊ ಹಾಗಾಗಿ ವೆನ್ ಯು ಟಾಕ್ ಅಂತ ಹೇಳಿದಾಗ, ವೆನ್ ಯು ರೈಟ್ ಸಮಥಿಂಗ್ ಅನ್ನೋವಾಗ, ಇಟ್ ಶುಡ್ ಬಿ ಮೋರ್ ಆ್ಯಂಡ್ ಮೋರ್ ಪ್ಲೆಸೆಂಟ್ ಟು ದ ಲಿಸನರ್. ಸೊ ಕೇಳಿಸ್ಕೊಳ್ಬೇಕು ಅನ್ನೋ ಒಂದು ಕ್ಯೂರಿಯಾಸಿಟಿ, ಅನ್ನೋ ಒಂದು ಇಂಟ್ರೆಸ್ಟ್ ಅದರಲ್ಲಿ ಬಂದಾಗ, ಸಿ ಹೌ ಯು ಕ್ಯಾನ್ ರಿಯಲಿ ಆರ್ಟಿಕ್ಯುಲೇಟ್ ಯುವರ್ ಸೌಂಡ್ಸ್. ಆರ್ಟಿಕ್ಯುಲೇಷನ್ ಅಂತ ಹೇಳಿದ್ರೆ ಅಫ್ಕೋರ್ಸ್ ಎಲ್ಲರಿಗೂ ಸಹ ಎಷ್ಟೋ ಪದಗಳು ಫೆಮಿಲಿಯರ್ ಇರುತ್ತೆ, ಬಟ್ ಹೌ ಡು ವಿ ಯೂಟಿಲೈಸ್ ದೋಸ್ ಸೌಂಡ್ಸ್, ಹೌ ಡು ವಿ ಪ್ರೊಡ್ಯೂಸ್ ದ್ಯಾಟ್ ಅಂತ ಹೇಳುವಾಗ ದಿಸ್ ಸೌಂಡ್ ಈಸ್ ಸೋ ಇಂಪಾರ್ಟೆಂಟ್. ಆ್ಯಂಡ್ ಈಗ ಮ್ಯೂಸಿಕ್ಗಾದರೂ ಆಗಲಿ, ಭಾಷೆಗಾದರೂ ಆಗಲಿ, ಈ ಧ್ವನಿ ಅಂತ ಹೇಳೋದು, ಈ ಒಂದು ಸೌಂಡ್ ಅಂತ ಹೇಳೋದು, ಇಟ್ ಈಸ್ ಸೋ ಇಂಪಾರ್ಟೆಂಟ್. ಸೊ ಬ್ಯಾಕ್ ಟು ದ ಬೇಸಿಕ್ಸ್ ದೆನ್. ಸೊ ವಾಟ್ ಆರ್ ಸೌಂಡ್ಸ್? Now, as we have already discussed, language has its music. So just ಪದಗಳನ್ನು, you just put the words there ಅಂತ ಹೇಳಿದ್ರೆ, language cannot create music. And music is something like a symphony. Symphony ಅಂತಂದರೆ where everything is put into the perfect place. ಸೊ ಆ ರಿದಮ್, ಆ ಮೆಲಡಿ ಎಲ್ಲನೂ ಸಹ ಕಂಪ್ಲೀಟ್ ಆಗಿ ಸಿಂಕ್ರೊನೈಸ್ ಆಗೋವಾಗ, ಆ ಮೆಲಡಿ ಆಫ್ ಸೌಂಡ್ಸ್ ಬಂದಾಗ, ಅದು ತಾಳ ಹಾಕಬೇಕು, ದ ಪ್ಲೇ ಆಫ್ ವರ್ಡ್ಸ್, ದ ಪ್ಲೇ ಆಫ್ ಸೌಂಡ್ಸ್ ಬಂದಾಗ, ಇಟ್ ಶುಡ್ ಜಸ್ಟ್ ಬಿ ಲೈಕ್ ಅ ಫ್ರೀ ಫ್ಲೋಯಿಂಗ್ ಮ್ಯೂಸಿಕ್.
ಮ್ಯೂಸಿಕ್. ಓಕೆ, ಸೊ ಹಾಗಾಗಿ ಆ್ಯಂಡ್ ಲ್ಯಾಂಗ್ವೇಜ್ ಇಸ್ ಫನ್ ವಿತ್ ಸೌಂಡ್ಸ್ ಅಂತ ಹೇಳಿದ್ರೆ, ಡಿಯರ್ ಸ್ಟೂಡೆಂಟ್ಸ್, ಪ್ಲೀಸ್ ರಿಮೆಂಬರ್ ದ್ಯಾಟ್ ವಿ ಆರ್ ನಾಟ್ ಎಂಟರಿಂಗ್ ಆರ್ ಎಂಟರ್ಟೈನಿಂಗ್ ದ ಬಿಲೀಫ್ ಆರ್ ದಿ ಐಡಿಯಾ ದಟ್ ಲ್ಯಾಂಗ್ವೇಜ್ ಇಸ್ ಸಮಥಿಂಗ್ ಡಿಫಿಕಲ್ಟ್ ಅನ್ನೋ ಒಂದು ಕಾನ್ಸೆಪ್ಟನ್ನು ಫಸ್ಟ್ ದೂರ ಮಾಡಿ ಅದನ್ನು ಲ್ಯಾಂಗ್ವೇಜ್ ಲರ್ನಿಂಗ್ ಈಸ್ ಜಾಯಸ್, ಲ್ಯಾಂಗ್ವೇಜ್ ಲರ್ನಿಂಗ್ ಈಸ್ ಫನ್. ಖುಷಿಯಿಂದ ಕಲಿತಾಗ ನೀವು ಕಲಿತಿದ್ದೀನಿ ಅನ್ನೋದನ್ನು ಮರೀರಿ. ವಿ ಆರ್ ಜಸ್ಟ್ ಪ್ಲೇಯಿಂಗ್ ವಿತ್ ಸೌಂಡ್ಸ್ ಅಂತ ಅರ್ಥ ಮಾಡ್ಕೊಳ್ಳಿ. ಸೊ ದೆನ್ ಯು ಫೀಲ್ ದಟ್ ಲ್ಯಾಂಗ್ವೇಜ್ ಇಸ್ ಸೋ ಫ್ಯಾಸಿನೇಟಿಂಗ್, ಇಟ್ ಈಸ್ ಸೋ ಲವೇಬಲ್. ಹಾಗಾಗಿ ವಿಲ್ ಜಸ್ಟ್ ಪ್ರೊಸೀಡ್ ನೌ. ಓಕೆ, ಸೊ ಲ್ಯಾಂಗ್ವೇಜ್ ಈಸ್ ಫನ್ ವಿತ್ ಸೌಂಡ್ಸ್. ದೆನ್ ಈಗ ಇಂಗ್ಲೀಷ್ ಸೌಂಡ್ಸ್ ಅಂತ ಹೇಳುವಾಗ ಪ್ರತಿ ಭಾಷೆಗೂ ಸಹ ಒಂದು ಮಗು ಹುಟ್ಟುವಾಗ ಹೌ ಡಸ್ ಇಟ್ ಲರ್ನ್ ಸ್ಪೀಕಿಂಗ್ ಅಂತ ಹೇಳಿದ್ರೆ, ಹುಟ್ಟುತ್ತಾನೆ ಯಾವ ಮಗುನು ಭಾಷೆನ ಕಲಿಯೋದಿಲ್ಲ, ಮಾತಾಡೋಕ್ಕೂ ಆಗೋದಿಲ್ಲ. ಸೊ ನ್ಯಾಚುರಲಿ ದ ವೇ ವಿ produce the sound and the way we are using the ಬೇರೆ ನಾವು ಹೇಗೆ ಮಾತಾಡುವಾಗ what are the things that we are doing there, okay, ಅದನ್ನೆಲ್ಲ ನಾವು ನೋಡುವಾಗ you see what are the fundamental sounds that can be produced ಅನ್ನುವಾಗ ನ್ಯಾಚುರಲಿ ಇಂಗ್ಲಿಷ್ ಸೌಂಡ್ಸ್, we are particularly talking about English sounds. ಎಲ್ಲ ಭಾಷೆಯಲ್ಲೂ ಸಹ ಆಲ್ಮೋಸ್ಟ್ ಎಲ್ಲ ಒಂದು ಶಬ್ದಗಳು ಕಾಮನ್ ಆಗಿ ಇರುತ್ತೆ. ಆದರೆ ಈ ಜಿಯೋಗ್ರಫಿಕಲ್ ಅಂದರೆ ಕ್ಲೈಮ್ಯಾಟಿಕ್ ಕಂಡೀಷನ್ಸಿಂದ ಕೆಲವೊಂದು ನೇಷನ್ಸಲ್ಲಿ ದೇ ಮೇ ನಾಟ್ ಬಿ ಏಬಲ್ ಟು ಪ್ರೊಡ್ಯೂಸ್ ಪರ್ಟಿಕ್ಯುಲರ್ ಸೌಂಡ್. ಸೊ ಹಾಗಾಗಿ ಆ ಆಕ್ಸೆಂಟ್ ಡಿಫರ್ ಆಗುತ್ತೆ. ಓಕೆ, ಆ್ಯಂಡ್ ಆ ಸೌಂಡ್ ಪ್ರೊಡಕ್ಷನ್ ಏನಿದೆ ಅದು ಸಹ ಡಿಫರ್ ಆಗುತ್ತೆ. ಬಟ್ ಎವ್ರಿವೇರ್ ಇಟ್ ಈಸ್ ಆಲ್ಮೋಸ್ಟ್ ದ ಸೇಮ್ ಸೌಂಡ್. ಆ್ಯಂಡ್ ಕೆಲವೊಬ್ಬರು ಮೂಗಿಂದ ಹೆಚ್ಚು ಮಾತಾಡ್ತಾರೆ, ಕೆಲವೊಬ್ಬರು ಗಂಟ್ಲಿಂದ ಹೆಚ್ಚು ಮಾತಾಡ್ತಾರೆ. ದೇ ಆರ್ ಕಾಲ್ಡ್ ನೇಸಲ್ ಸೌಂಡ್ಸ್ ಇಫ್ ಯು ಟಾಕ್ ಫ್ರಮ್ ದ ನೋಸ್, ಓಕೆ, ವೇರ್ ದ ಸ್ಟ್ರೆಸ್ ಇಸ್ ಮೋರ್, ದ ಸೌಂಡ್ ಇಸ್ ಕಮಿಂಗ್ ಮೋರ್ ಫ್ರಮ್ ದ ನೇಸಲ್ ಪಾರ್ಟ್ ಆಫ್ ದ ಫೇಸ್. ಆಲ್ ರೈಟ್. ಸೊ ಹಾಗಾಗಿ ಈ ಥರದ್ದೆಲ್ಲ ನಾವು ನೋಡಿದಾಗ ನೀವೇ ಅನಲೈಸ್ ಮಾಡ್ತಾ ಹೋಗಿ. ಆ್ಯಂಡ್ ಸಮ್ ಆಫ್ ದೆಮ್ ಇನ್ ಸಮ್ ಆಫ್ ದಿ ಲ್ಯಾಂಗ್ವೇಜಸ್ ದೇರ್ ಆರ್ ಇವಾಗ ಳ ಅಥವಾ ಲ, ಕನ್ನಡದಲ್ಲಿ ಎರಡೂ ಇದೆ, ಲ ಮತ್ತು ಳ, isn't it? But then there are so many languages which have only L. For example, ಇಂಗ್ಲೀಷಲ್ಲೇ ತಗೊಂಡಾಗ we don't have double L's there. So we have only L ಅಥವಾ ಳ, that only ಲ ಇದೆ, ಳ ಇಲ್ಲ. ಸೊ ಹಾಗಾಗಿ ಡ ಢ, ಸೊ ಮಹಾಪ್ರಾಣ ಇಲ್ಲ ಅಲ್ಲಿ. ಸೊ ಹಾಗಾಗಿ ಯು ಸಿ ದ ಕಂಪ್ಯಾರಿಟಿವ್ ಸ್ಟ್ರಕ್ಚರ್ಸ್. ಓಕೆ, ಹೌ ಆ್ಯಂಡ್ ಅದು ಯಾವ ಥರ ಆಗುತ್ತೆ ಅಂತ ಹೇಳಿದ್ರೆ ಇಟ್ ಈಸ್ ಆಲ್ ಬಿಕಾಸ್ ಆಫ್ ದ ಜಿಯೋಗ್ರಫಿಕಲ್ ಫೀಚರ್ಸ್ ಇರಬಹುದು, ಅಥವಾ ಅವ್ರು ಉಚ್ಚಾರಣೆ ಮಾಡ್ತಾ ಇರುವಂತಹ ಒಂದು ಪರಂಪರೆ ಇರ್ಬೋದು, ಅಥವಾ ಆ ಭಾಷೆಯ ಒಂದು ಇತಿಹಾಸ ಇರ್ಬೋದು, ಹೌ ಇಟ್ ಹ್ಯಾಸ್ ಅಂಡರ್ಗಾನ್ ಮೆನಿ ಚೇಂಜಸ್ ಆ್ಯಂಡ್ ಟ್ರಾನ್ಸ್ಫಾರ್ಮೇಷನ್ ಡ್ಯೂರಿಂಗ್ ದ ಕೋರ್ಸ್ ಆಫ್ ಟೈಮ್. ಸೊ ಇದೆಲ್ಲ ಭಾಷೆ ಯಾವತ್ತೂ ಸಹ ಇಟ್ಸ್ ಅ ವೆರಿ ವೆರಿ ಡೈನಾಮಿಕ್ ಥಿಂಗ್. ಒಂದು ಭಾಷೆನ ಯಾರೋ ಯಾವಾಗಲೂ ಸೃಷ್ಟಿ ಮಾಡಿ ಹೋಗ್ಬಿಟ್ಟಿದ್ದಾರೆ ಆ್ಯಂಡ್ ವಿ ಆರ್ ಸ್ಟಿಲ್ ಫಾಲೋಯಿಂಗ್ ಇಟ್ ಅನ್ನೋದು ತಪ್ಪು. ಯಾಕೆ ಅಂತ ಅಂದರೆ ಆಯಾ ಕಾಲಕ್ಕೆ ಭಾಷೆ ಮತ್ತು ಅದರ ಅರ್ಥ ಇಟ್ ಗ್ರ್ಯಾಜುಯಲಿ ಕೀಪ್ಸ್ ಆನ್ ಚೇಂಜಿಂಗ್. ಸೊ ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಆ್ಯಂಡ್ ಫಾರ್ ದ್ಯಾಟ್ ಇನ್ಸ್ಟೆನ್ಸ್ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಇನ್ ದ ಇಂಗ್ಲೀಷ್ ಡಿಕ್ಷನರಿ ಮೊದಲೆಲ್ಲನೂ ಸಹ ವೆರಿ ಸ್ಟ್ಯಾಂಡರ್ಡ್ ವರ್ಡ್ಸ್ ಅಂತ ಹೇಳಿದಾಗ ಅದು ಮೇ ಬಿ 1,00,000 ವರ್ಡ್ಸ್ ಇನ್ ದ ಇಂಗ್ಲೀಷ್ ಡಿಕ್ಷನರಿಯಲ್ಲಿ ಎಲ್ಲರೂ ಸಹ ಒಂದು ರೇರ್ ವರ್ಡ್ಸ್ ಇರ್ಬೋದು, ಅಥವಾ ಸಮಥಿಂಗ್ ವಿಚ್ ಓನ್ಲಿ ದ ನೇಟಿವ್ ಸ್ಪೀಕರ್ಸ್ ಆಫ್ ಇಂಗ್ಲೀಷ್, ಅಂದರೆ ಬ್ರಿಟಿಷ್ ಪೀಪಲ್ ಅವರು ಓನ್ಲಿ ಅವ್ರು ಏನು ಯೂಸ್ ಮಾಡ್ತಾ ಇದ್ರು ಆ ಪದಗಳನ್ನ ಮಾತ್ರ ನಾವು ಇಂಗ್ಲಿಷ್ ವರ್ಡ್ಸ್ ಅಂತ ಅನ್ಕೊಳ್ತಾ ಇದ್ವಿ. ಓನ್ಲಿ ದೋಸ್ ವರ್ಡ್ಸ್ ಯೂಶುವಲಿ ವಿ ಕುಡ್ ಕಮ್ ಅಕ್ರಾಸ್ ಇನ್ ಎನಿ ಇಂಗ್ಲಿಷ್ ಡಿಕ್ಷನರಿ. ಆದರೆ ದ ವರ್ಲ್ಡ್ ಇಸ್ ಇಟ್ ಈಸ್ ಬಿಕಮಿಂಗ್ ಮೋರ್ ಆ್ಯಂಡ್ ಮೋರ್ accepting varieties of Englishes now. Okay, ಹಾಗಾಗಿ ಇಟ್ಸ್ ನಾಟ್ ನಾವು ಪರ್ಟೆಂಟ್ ಓನ್ಲಿ ಟು ದ ನೇಟಿವ್ ಸ್ಪೀಕರ್ಸ್. ಬರೀ ಬ್ರಿಟಿಷ್ ಅವರು ಅಮೇರಿಕಾದವರು ಮಾತಾಡೋದು ಮಾತ್ರ ಇಂಗ್ಲಿಷ್ ಅಲ್ಲ. ವಿ ಹ್ಯಾವ್ accepted all the accents that are there in the English language at present, and therefore new words that have been commonly used, for example chutney, chutney, which is an Indian dish. Okay, so adanna our Oxford Dictionary has accepted it and they have introduced that. And ಈ ಥರ ಎಷ್ಟೋ ಒಂದು ಪದಗಳು ದ ಲೋಕಲ್, ಅಂದರೆ ವಾಟ್ ಐ ಮೀನ್ ಟು ಸೇ ಇಸ್ ದಟ್ ಇಂಡಿಯನ್ ಪದಗಳನ್ನು ದಟ್ ಮೀನ್ಸ್ ಬಿಲಾಂಗಿಂಗ್ ಟು ದಿ ವೇರ್ ಇಟ್ ಈಸ್ ಜಸ್ಟ್ ರೀಜನಲ್ ಆಗಿ ಯೂಸ್ ಮಾಡ್ತಾ ಇರೋವಂಥ ಕೆಲವೊಂದು ಪದಗಳನ್ನು ಇಟ್ ಹ್ಯಾಸ್ ಬೀನ್ ಇಂಟರ್ನ್ಯಾಷನಲಿ accepted and has been introduced into the English dictionary, of course. So ಹಾಗಾಗಿ ಈ ಸೌಂಡ್ ಅಂತ ಹೇಳುವಾಗ that is a difference which is there among all the nations. But fundamental ಆಗಿ ಪ್ರತಿಯೊಬ್ಬ ಮಾನವನು ಸಹ we speak through particular sounds. and ಇದರಲ್ಲಿ let us go back. ಈಗ ನೀವು ಎಲ್ಲಾನು ABCD ಇಂದ Z ವರೆಗೂ ಅಂತ ಹೇಳಿ they are called as the English alphabet.
ಓಕೆ, ಇಂಗ್ಲೀಷ್ ಲೆಟರ್ಸ್. ಸೊ ಲೆಟರ್ಗೂ ಸೌಂಡ್ಗೂ ಜಸ್ಟ್ ಹ್ಯಾವ್ ಸಮ್ ಡಿಫ್ರೆನ್ಸ್. ಆಲ್ ರೈಟ್. ಸೊ ಲೆಟರ್ ಅಂತ ಹೇಳಿದಾಗ ಅಲ್ಲಿ ವಾಟ್ ಎವರ್ ಈಸ್ ವಿಜುವಲಿ ಸೀನ್, ನಿಮಗೆ ಏನು ಕಣ್ಣಿಗೆ ಕಾಣಿಸುತ್ತೆ, ದ್ಯಾಟ್ ಈಸ್ ಕಾಲ್ಡ್ ಆ್ಯಸ್ ಅ ಲೆಟರ್. ಬಟ್ ದ ಸೌಂಡ್ ಈಸ್ ಸಮಥಿಂಗ್ ವೆರಿ ಡಿಫ್ರೆಂಟ್. ಆಲ್ ರೈಟ್. ನಾವು ಅಲ್ಲಿ ವಾಟ್ ಎವರ್ ಈಸ್ ವಿಸಿಬಲ್ ದೇರ್ ಆನ್ ದ ಸ್ಕ್ರೀನ್ ಆರ್ ಇನ್ ದ ಟೆಕ್ಸ್ಟ್ ಅನ್ನೋವಾಗ ದ್ಯಾಟ್ ಈಸ್ ಕಾಲ್ಡ್ ಆಸ್ a letter, the way it is pronounced. But what is the sound, the root word, the original way of producing that sound? Okay, let us see that. ಈಗ ಇದನ್ನು ನಾವು ಹೇಗೆ ಹೇಳ್ತೀರಾ ನೀವೆಲ್ಲ? ಯು ಮೇ ಥಿಂಕ್ ದಟ್ ಓಕೆ, A to Z ನಮಗೆ ಗೊತ್ತಿದೆ, ಈವನ್ ರೈಟ್ ಫ್ರಮ್ ದ ಪ್ರೈಮರಿ ಸ್ಕೂಲ್ ವಿ ಹ್ಯಾವ್ ಲರ್ನ್ಡ್ ABCD ಅಂತ ಹೇಳಿ. ಬಟ್ ಶಾಲ್ ವಿ ನೌ ಟ್ರೈ ಟು ಗೋ ಬ್ಯಾಕ್ ಟು ಬೇಸಿಕ್ಸ್? ಇದನ್ನು ನಾವು ಸೆಟ್ರೇಟ್ ಮಾಡಿಕೊಂಡ್ರೆ ಆಲ್ ಯೋರ್ ಫಿಯರ್, ಆಲ್ ಯೋರ್ ಕಾಂಪ್ಲೆಕ್ಸ್ ಅಬೌಟ್ ಲರ್ನಿಂಗ್ ಇಂಗ್ಲೀಷ್ ಬಹುಶಃ ಹೋಗಬಹುದು ಅಂತ ಹೇಳಿ ವಿ ಆರ್ ಟ್ರೈಂಗ್ ಟು ಡೀಲ್ ವಿತ್ ಯು ಇನ್ ಅ ವೆರಿ ವೆರಿ ಟೆಕ್ನಿಕಲ್ ಮ್ಯಾನರ್. ಆಲ್ ರೈಟ್. ಸೊ ಈಗ ಇತ್ತೀಚಿನ ಒಂದು ಎಜುಕೇಷನ್ ಸಿಸ್ಟಮಲ್ಲಿ ನಾವು ನೋಡ್ತಾ ಇರೋದು ಮಕ್ಕಳಿಗೆಲ್ಲನೂ ಫೋನಿಕ್ ಲ್ಯಾಂಗ್ವೇಜ್. ಸೊ ಫೋನಿಕ್ ಇಂಗ್ಲೀಷ್ ಅಂತ ನಾವು ಹೇಳ್ತೀವಿ. ಅಂದರೆ ಬೇಸಿಕ್ಕಾಗಿ ಸೌಂಡಿಂದ ಬರ್ತಾ ಇರೋವಂತಹ ಒಂದು ಭಾಷೆಯನ್ನು ಹೇಳ್ಕೊಡ್ತಾ ಇದ್ದಾರೆ ಮಕ್ಕಳಿಗೆ. ಆ್ಯಂಡ್ ದಟ್ ಈಸ್ ವೈ ದೇ ಆರ್ ಏಬಲ್ ಟು ಹ್ಯಾವ್ ಅ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್, ಬೆಟರ್ ಯೂಸೇಜ್ ಆಫ್ ದ ಲ್ಯಾಂಗ್ವೇಜ್. ಸೊ ಅದೇ ಒಂದು ಪ್ರಯತ್ನವನ್ನು ನಾವು ಸಹ ಈ ರೆಗ್ಯುಲರ್ ಆಗಿ ನಾವು ವಾಟ್ ಎವರ್ ವಿ ಸಿ ಲೈಕ್ ಹೌ ದೇ ಟೀಚ್ ಇಂಗ್ಲೀಷ್ ಅನ್ನೋದನ್ನು ಬಿಟ್ಬಿಟ್ಟು ವಿ ಹ್ಯಾವ್ ಸ್ಟಾರ್ಟೆಡ್ ಟು ಕ್ರಿಯೇಟ್ ಅ ನ್ಯೂ ಮೆಥಡ್ ಫಾರ್ ಯು ಟು ಲರ್ನ್ ಇಂಗ್ಲೀಷ್ ವಿಚ್ ಈಸ್ ಮಚ್ ಮಚ್ ಸಿಂಪ್ಲರ್ ಆ್ಯಂಡ್ ಮಚ್ ಜಾಯ್. ಓಕೆ, ಜಾಯ್ ಇದೆ ಡೆಫಿನೆಟ್ಲಿ. ಇಟ್ ಈಸ್ ಗೋಯಿಂಗ್ ಟು ಗಿವ್ ಯು ಅ ಫನ್ ಆಸ್ ವೆಲ್ ಆಸ್ ಸಮ್ ಇಂಟ್ರೆಸ್ಟ್ ಇನ್ ಲರ್ನಿಂಗ್. ಆಲ್ ರೈಟ್. ಸೊ ಈಗ ಇದನ್ನು ನೀವು ಲೆಟರಲ್ಲಿ A ಅಂತ ಹೇಳ್ಬೋದು. ಸೊ ವಿ ಆರ್ ಡೂಯಿಂಗ್ ಬೋತ್ ದಿ ಅಪ್ಪರ್ ಕೇಸಸ್ ಆಸ್ ವೆಲ್ ಆಸ್ ದಿ ಲೋವರ್ ಕೇಸಸ್. ಅಪ್ಪರ್ ಕೇಸಸ್ ಅಂದರೆ ಕ್ಯಾಪಿಟಲ್ಸ್. ಓಕೆ, ಸೊ ಲೋವರ್ ಕೇಸಸ್ ಮೀನ್ಸ್ ದ ಸ್ಮಾಲ್ ಲೆಟರ್ಸ್ ಆಫ್ ದ ಸೇಮ್ ಸೌಂಡ್. ಓಕೆನಾ? ನಾವು ಈಗ ದಿಸ್ ಸೌಂಡ್ ಈಸ್ A. ಇಟ್ಸ್ ನಾಟ್ A, ಇಟ್ಸ್ A. ಎಕ್ಸಾಂಪಲ್, ಆ್ಯಪಲ್, ಬ್ಯಾಟ್, ಕ್ಯಾಟ್. ಅಲ್ಲಿ BAT ಬರೆದಾಗ ಬೇಟ್ ಅಂತ ಹೇಳ್ತೀರಾ, ಏಪಲ್ ಅಂತ ಹೇಳ್ತೀರಾ. ಅಲ್ಲಿ ಲೆಟರ್ A ಇರಬಹುದು. ಬಟ್ ದೆನ್ ವಾಟ್ ಆರ್ ಯು, ಹೌ ಆರ್ ಯು ಪ್ರೊನೌನ್ಸಿಂಗ್ ಇಟ್? ಇಟ್ ಈಸ್ ಆ್ಯಪಲ್, ಇಟ್ ಈಸ್ ಬ್ಯಾಟ್, ಇಟ್ ಈಸ್ ಕ್ಯಾಟ್, ಇಟ್ ಈಸ್ ರ್ಯಾಟ್. ಅಲ್ಲಿ A ಇದೆ, ಲೆಟರ್ ಇದ್ದರೂ ಸಹ ಸೌಂಡ್ ಯಾವುದಿದೆ ಅಲ್ಲಿ, ಇಟ್ ಈಸ್ ಆ ಸೌಂಡ್. ಸೊ ಆ ಸೌಂಡ್ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನೆಲ್ಲ ದಯವಿಟ್ಟು ನೆನ್ಪಿಟ್ಕೊಳ್ಳಿ. ಬಿಕಾಸ್ ವಿ ವಿಲ್ ಬಿ ಯೂಸಿಂಗ್ ದೀಸ್ ಬೇಸಿಕ್ಸ್. ಈ ಬೇಸಿಕ್ಸ್ ನಿಮಗೆ ಚೆನ್ನಾಗಿ ಅರ್ಥ ಆಯಿತು ಅಂತ ಹೇಳಿದ್ರೆ ದ ನೆಕ್ಸ್ಟ್ ಲೆಸನ್ಸ್ ದಟ್ ವಿ ಆರ್ ಗೋಯಿಂಗ್ ಟು ಮೂವ್ ಆನ್, ಓಕೆ, ಅದೆಲ್ಲನೂ ಸಹ ಇಟ್ ವಿಲ್ ಬಿ ಪರ್ಫೆಕ್ಟ್ಲಿ ಪುಟ್ ಇನ್ ಪ್ಲೇಸ್. ಹಾಗಾಗಿ ಕಾನ್ಸಂಟ್ರೇಟ್ ಆ್ಯಂಡ್ ಪ್ರಾಕ್ಟೀಸ್ ಇಟ್. ಸೊ ಎಸ್ಟರ್ಡೇ ವಿ ಹ್ಯಾವ್ ಆಲ್ರೆಡಿ ಡಿಸ್ಕಸ್ ದಟ್ ವಿದೌಟ್ ಪ್ರಾಕ್ಟೀಸಿಂಗ್ ದ ಸೌಂಡ್ಸ್, ವಿದೌಟ್ ಸ್ಪೀಕಿಂಗ್ ಯು ಕಾಂಟ್ ಲರ್ನ್ ಎನಿ ಲ್ಯಾಂಗ್ವೇಜ್. ಸೊ ತಪ್ಪು ಸರಿ ಅನ್ನೋದನ್ನು ಜಸ್ಟ್ ಕೀಪ್ ಇಟ್ ಅಸೈಡ್ ಆ್ಯಂಡ್ ಸ್ಟಾರ್ಟ್ ಫಾರ್ ದಿ ಜಾಯ್ ಆಫ್ ಲರ್ನಿಂಗ್, ಸ್ಟಾರ್ಟ್ ಫಾರ್ ದಿ ಫನ್ ಆಫ್ ಲರ್ನಿಂಗ್ ದ ಲ್ಯಾಂಗ್ವೇಜ್. ಓಕೆ, ಸೊ ಈಗ ಇದನ್ನು ಸೊ ದಟ್ ಈಸ್ ಕ್ಯಾಪ್ಸಲ್ಲಿ ಆ. ದೆನ್ ದಿಸ್ B ಅಂತ ನೀವೇನು ಹೇಳ್ತೀರಾ? ಇಟ್ಸ್ ಬ ಫಾರ್ ಬಾಲ್, ಬ ಫಾರ್ ಬಾಯ್, ಬ ಸೌಂಡ್. ಇಟ್ಸ್ ನಾಟ್ B ಸೌಂಡ್, ಇಟ್ಸ್ ಬ. ಸೊ ಆ, ಬ. ಆ್ಯಂಡ್ ದಿಸ್ ದೋ ಯು ಸೇ ಇಟ್ ಆ್ಯಸ್ ಅ C, ಇಟ್ ಈಸ್ ಕ. ಓಕೆ, ಸೊ ಎರಡು ಥರ ಕ ಇದೆ. ಕೆಗೂ ಕ ಅಂತ ಹೇಳ್ತಾರೆ, ಸಿಗೂ ಕ ಅಂತ ಹೇಳ್ತಾರೆ. ಬಟ್ ದೆನ್ ವಿ ವಿಲ್ ಬಿ ಡೀಲಿಂಗ್ ವಿತ್ ಇಟ್ ಇನ್ ದ ಕಮಿಂಗ್ ಅಪ್ ಕ್ಲಾಸಸ್. ಆದರೆ ಇಲ್ಲಿ ಕು ಫಾರ್ ಕುಕ್ಕಿಂಗ್, ಓಕೆ, ಕು ಫಾರ್ ಕಪ್. ಆಲ್ ರೈಟ್. ಸೊ ಎಲ್ಲೆಲ್ಲಿ ಸಿ ಯೂಸ್ ಮಾಡ್ತೀರಾ ಅಲ್ಲೆಲ್ಲಿ. ಸೊ ಇಲ್ಲಿ ಸಿ ಅನ್ನೋದು ಲೆಟರ್, ಬಟ್ ದ ಸೌಂಡ್ ಇಸ್ ಕ. ದೆನ್ ಸಿಮಿಲರ್ಲಿ ಡಿ ಅಂತ ಹೇಳಬಹುದು, ಆದರೆ ಇಟ್ ಈಸ್ ಡ. ಸೊ ಆ, ಬ, ಕ, ಡ. Okay, so these are the sounds. Then ಈಗ next one, is it E? Certainly not. It is A. Example, elephant. So A ಅಂತ ಹೇಳಿದಾಗ ನೀವು A for apple, don't get confused, sound ಇಂದ ಹೋಗಿ. ಸೊ ಹಾಗಾಗಿ A for elephant, A sound, A for egg. All right, A for example. Just try. A sound ಯಾವ್ದು ಬರ್ತಿದೆ ನೋಡಿ. Just don't go by the letters there. Sound. Listen to the sound there. A. Then it is not F. It's F. F. So when you say F, you have to touch the lower lip and say F. Okay? F. All right, not F. There is no F there. It's F sound. Okay, F.
5, forgive, f. ಸೊ ಆ ಉಸಿರು ಬರಬೇಕು ಅಲ್ಲಿ, ಫ ಸೌಂಡ್, ದಟ್ ಫೋಸ್ ಶುಡ್ ಬಿ ಲೆಫ್ಟ್ ಔಟ್ ದೇರ್. ಓಕೆ, ದೆನ್ ಜಿ ಅಲ್ಲ, ಇದು ಗ. ಓಕೆ, ಸೊ ಇಟ್ಸ್ ಗರ್ಲ್. All right, go. So these are the sounds. So don't say G ಅನ್ನೋದಕ್ಕೆ ಬದಲಾಗಿ get, go. Look at the sounds there. So A, F, G. So A, F, G. Then, okay, coming to the next slide. Iga we are going according to the alphabetical order. Iga in this one, the letter is H. That means the sound is H. So H, H, H. ಈಗ ನಮಗೆ ಈವನ್ ಇನ್ ಕನ್ನಡ ವೆನ್ ಯು ಟೇಕ್ ಆ ಮತ್ತು ಹಾಗೂ ಬಹಳ ಡಿಫ್ರೆನ್ಸ್ ಇದೆ. ಸಿ ಪ್ರೊನೌನ್ಸಿಯೇಷನ್ ಇಸ್ ಸಚ್ ಆನ್ ಇಂಪಾರ್ಟೆಂಟ್ ಕಾಂಪೊನೆಂಟ್ ಇನ್ ದ ಲ್ಯಾಂಗ್ವೇಜ್ ಅಂತಂದರೆ ವಿ ಶುಡ್ ಡೆಫಿನೆಟ್ಲಿ ಗಿವ್ ಮೋರ್ ಫೋಕಸ್ ಆ್ಯಂಡ್ ಸರ್ಟನ್ಲಿ ನಾಟ್ ಇಗ್ನೋರ್ ದಟ್ ಒನ್. ಯಾಕೆಂತಂದರೆ ಹ ಅಂತ ಹೇಳುವಾಗ ಎಕ್ಸಾಂಪಲ್, ಐ ಜಸ್ಟ್ ಕ್ಯಾನ್ ಗಿವ್ ಎನ್ ಎಕ್ಸಾಂಪಲ್ ಇನ್ ಕನ್ನಡ. ಹಕ್ಕಿ ಹಾರಿ ಹೋಯಿತು. ಈಗ ಹಕ್ಕಿ ಹಾರಿ ಹೋಯಿತು ಅಂತಂದಾಗ ದ ಸೌಂಡ್ ದಟ್ ಈಸ್ ದೇರ್ ಈಸ್ ಹ. ಹಕ್ಕಿ ದಟ್ ಮೀನ್ಸ್ ಅ ಬರ್ಡ್, ಹಾರಿ ದಟ್ ಈಸ್ ಟು ಫ್ಲೈ, ಹೋಯಿತು. ಆದರೆ ಅವರ್ ನಾಲೆಡ್ಜ್ ಅಬೌಟ್ ಪ್ರೊನೌನ್ಸಿಯೇಷನ್ ಇಸ್ ಸೋ ಪುವರ್, ಅಬೌಟ್ ದ ಸೌಂಡ್ಸ್ ಇಟ್ ಇಸ್ ಸೋ ಪುವರ್ ದ್ಯಾಟ್ ಅದನ್ನು ನಾವು ಹೇಗಂದರೆ ಹಾಗೆ ಉಚ್ಚಾರಣೆ ಮಾಡ್ತೀವಿ. ಸೊ ಅದು ಯಾವ ಥರ ಕೆಲವೊಬ್ಬರು ಮಾತಾಡೋದು ಅಂದರೆ ಅಕ್ಕಿ ಹಾರಿ ಹೋಯಿತು ಅನ್ನೋ ರೀತಿಯಲ್ಲಿ. ಸೊ ಅಕ್ಕಿ ಮೀನ್ಸ್ ಗ್ರೈನ್ ಆಫ್ ರೈಸ್ ಅಲ್ವಾ. ಸೊ ಅಕ್ಕಿ ಹಾರಿ ಹೋಯಿತು ಅಂತ ಅಂದರೆ ಆ್ಯಸ್ ಇಫ್ ದ ಗ್ರೈನ್ಸ್ ಆಫ್ ರೈಸ್ ಹ್ಯಾವ್ ಫ್ಲೋನ್ ಅವೇ ಅನ್ನೋ ರೀತಿಯಲ್ಲಿ. ಸೊ ಹಾಗಾಗಿ ಸೊ ವಿ ಹ್ಯಾವ್ ಟು ಬಿ ಕೇರ್ಫುಲ್ ಅಬೌಟ್ ಪ್ರೊನೌನ್ಸಿಯೇಷನ್. ಅದು ಉಸಿರು ಬಿಟ್ಟು ಹೇಳುವಾಗ ಅಲ್ಲಿ ಹ ಅಂತ ಬರಬೇಕು. ಆ ಅನ್ನೋದಕ್ಕೆ ಬೇರೆ ಸೌಂಡ್ ಇದೆ. ಸೊ ಎವ್ರಿ ಸೌಂಡ್ ಹ್ಯಾಸ್ ಗಾಟ್ಸ್ ಇಟ್ಸ್ ಸ್ಪೆಸಿಫಿಕ್ ಪರ್ಪಸ್ ದೇರ್ ಇನ್ ಲ್ಯಾಂಗ್ವೇಜ್. ಹಾಗಾಗಿ ದಿಸ್ ಈಸ್ ಹ. ದ ನೆಕ್ಸ್ಟ್ ಒನ್ ಇಟ್ ಈಸ್ ಇ. ಸೊ ಯೂಶ್ವಲಿ ನಾವು ಅಂದ್ಕೊಳ್ತೀವಿ ಇಟ್ ಈಸ್ ಐ ಅಂತ ಹೇಳಿ. ಇಟ್ಸ್ ನಾಟ್ ಐ. ವಿಲ್ ಕಮ್ ಆ್ಯಂಡ್ ಡಿಸ್ಕಸ್ ಲೇಟರ್ ಆನ್ ವಾಟ್ ಈಸ್ ಐ ಅಂತ ಹೇಳಿ. ಬಟ್ ಹಿಯರ್ ದ ಸೌಂಡ್ ಈಸ್ ಇ. All right, example ink. Okay, pink. So in the word pink you have e. Ink, pink, pig, sit. So all these sounds, though I as a letter alli idrunu saha, the pronunciation is e. So that is e and not I. When you, the letter is I but the sound is e. Okay, like in ship. Then the next one. So the letter is J but the sound is J, J. So jar, jug. Fine. So judge. So idarella the sound is J. Very simple. Then now the difference between C and K anta heluvaga we are dealing it in a deeper manner later on. So this is, the sound is K. Example key. Example kite. Fine. So iga H, E, J, K. So this is about these sounds in this slide. Now going to the next one. Again, LMNOP. Ivaga now there's a musical song also. A, B, C, D, E, F, G. HIJK, LMNOP. ಇದು ಮಕ್ಕಳಿಗೆಲ್ಲ ನರ್ಸರಿ ರೈಮ್ಸ್ ಥರ ಹೇಳ್ಕೊಡೋವಾಗ LMNOP ಅನ್ನೋವಾಗ ಎಕ್ಸಾಕ್ಟ್ಲಿ. ಸೊ LM. HIJK, LMNOP now. So L for L, M. M alla M. M. So you see how it is, how the sound is produced. L alli you are using the teeth and the tongue. Okay. Then in M you are bringing out a part of your nasal pronunciation. All right. M. Then and you are curving your lip there. So M. Then N for N. ನ ಣ ಇಲ್ಲ ನಮ್ಮಲ್ಲಿ, ಮೂಗಿಗೆ ತಗೊಳ್ಳೋಂಥ ಣ ಇಲ್ಲ. ಸೊ ದಿಸ್ ಈಸ್ ನ. ಆಲ್ ರೈಟ್. ಎಮ್ ಫಾರ್ ಮಂಕಿ, ಎನ್ ಫಾರ್ ನೆಸ್ಟ್. ದೆನ್ ಆ. ಸೊ ಹೌ ಡು ಯು ಸೇ ದಿಸ್? ಆ. ಇಟ್ಸ್ ನಾಟ್ ಓ. ದೇರ್ ಇಸ್ ನಥಿಂಗ್ in English like oh. For example, we all say go, show, no ಅಂತ ಹೇಳ್ತೀವಿ. ಆದರೆ ಇಟ್ಸ್ go, no, show. ಓಕೆ. ಅಥವಾ ಆ. ಇಟ್ಸ್ ಆ. there is no ಓ ಅನ್ನೋವಾಗ ಆ ಥರ ಇಲ್ಲ ಅದು. ಸೊ ಫೋನಿಕ್ಸ್ ಸೌಂಡ್ ಅಂತ ಹೇಳುವಾಗ ವಿ ಆರ್ ಅಟ್ ಪ್ರೆಸೆಂಟ್ ಡೀಲಿಂಗ್ ವಿತ್ ಫೋನಿಕ್ಸ್ ಅಂತ ಹೇಳಿದ್ರೆ ಸೌಂಡ್ ಬೇಸಿಸ್ ಮೇಲೆ ಲ್ಯಾಂಗ್ವೇಜನ್ನು ಕಲಿತಾ ಇರುವಂತಹ ಪ್ರಯತ್ನ, ಲೆಟರ್ಸ್ ಮೇಲೆ ಅಲ್ಲ. ವಿ ಆರ್ ಲರ್ನಿಂಗ್ ದಿಸ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಆನ್ ದ ಬೇಸಿಸ್ ಆಫ್ ಸೌಂಡ್ಸ್. Okay, so sounds are fundamental things, okay, where a language is produced. ಹಾಗಾಗಿ ಓ ಅಂತ ಹೇಳಿದಾಗ ಇಟ್ಸ್ ಅಮೆರಿಕನಲ್ಲಿ ಆ ಅಂತ ಹೇಳ್ತಾರೆ, ಕಾಲೇಜ್ ಅಂತ ಹೇಳ್ತಾರೆ, ಗಾರ್ಡ್ ಅಂತ ಹೇಳ್ತಾರೆ. ಸೊ ಹಾಗಾಗಿ ಅಲ್ಲಿ ಆ ಯೂಸ್ ಮಾಡ್ತಾರೆ, ಆ ಅಂತಲೂ ಯೂಸ್ ಮಾಡಲ್ಲ. ಬಟ್ ಬ್ರಿಟಿಷ್ ಪೀಪಲ್ ಅವ್ರು ಏನು ಮಾಡ್ತಾರೆ, ಇಟ್ಸ್ ಆಕ್ಸ್, ಗಾರ್ಡ್
ಅಂಡ್ ಎಕ್ಸಾಂಪಲ್ ಆರೆಂಜ್. ಸೊ ಅಮೆರಿಕಾದಲ್ಲಿ ಸ್ವಲ್ಪ ವೈಡ್ ಆಗಿ ಅದನ್ನು ಎಕ್ಸ್ಪ್ರೆಸ್ ಮಾಡ್ತಾರೆ. ಆರೆಂಜ್, ಗಾರ್ಡ್, ಕಾಲೇಜ್, ಈ ಥರ ಆ ಸೌಂಡನ್ನು ಯೂಸ್ ಮಾಡ್ತಾರೆ. ಬಟ್ ಇಲ್ಲಿ ಬ್ರಿಟಿಷ್ ಅವರು ಆ ಸೌಂಡನ್ನು ಯೂಸ್ ಮಾಡ್ತಾರೆ. ಸೊ ಬೋತ್ ಆಫ್ ದೆಮ್ ಹ್ಯಾವ್ ಬಿನ್ accepted. It again, it depends on the way they speak in their particular nations. Okay, then P for pineapple, purple, particular. Okay, so this is LMNOP. Then the next one, ಈಗ ಆರ್ ಸೌಂಡ್ ಅಂತ ಹೇಳುವಾಗ ದ ಬ್ರಿಟಿಷ್ ಪೀಪಲ್ ಅವರು ಆ ರ ಸೌಂಡನ್ನು ಅದು ಸ್ವಲ್ಪ ಕರ್ಕಶವಾಗಿ ಬರೋದ್ರಿಂದ ಆರ್ ಹೌ ಡು ಯು ಪ್ರೊನೌನ್ಸ್ ಆರ್. ಸೊ ಆ ಆರ್ ಅಂತ ಬರೋವಾಗ ಇಟ್ ಶುಡ್ ನಾಟ್ ಬಿ ವೆರಿ ಹಾರ್ಮಿಂಗ್ ಟು ದ ಇಯರ್ಸ್, ಓಕೆ, ಆರ್ ವೆರಿ ಅನ್ಪ್ಲೆಸೆಂಟ್ ಟು ದ ಇಯರ್ಸ್. ಹಾಗಾಗಿ ಅದನ್ನು ನಾವು ಅಫ್ಕೋರ್ಸ್ ವಿ ನೀಡ್ ದಟ್ ಸೌಂಡ್, ಬಟ್ ಇಟ್ ಶುಡ್ ಬಿ ಪ್ರೊಡ್ಯೂಸ್ಡ್ ವೆರಿ ವೆರಿ ಗ್ರೇಸ್ಫುಲಿ. ಸೊ ಹಾಗೆ ವಿ ಸೇ ಬ್ರಿಟಿಷ್ ಪೀಪಲ್ ಅದನ್ನು ಇಫ್ ಇಟ್ ಕಮ್ಸ್ ಇನ್ ವರ್ಡ್ ಅಂತ ಹೇಳಿದಾಗ ಅದನ್ನು ಸೈಲೆಂಟ್ ಮಾಡ್ತಾರೆ, ಆದಷ್ಟು ಸೈಲೆಂಟ್ ಮಾಡ್ತಾರೆ. ಎಕ್ಸಾಂಪಲ್ CAR ಅನ್ನೋವಾಗ ಬ್ರಿಟಿಷ್ ಪೀಪಲ್ ಪ್ರೊನೌನ್ಸ್ ಇಟ್ ಆಸ್ ಕಾ. ರ ಲೆಟರ್ ಇರುತ್ತೆ, ಬಟ್ ದೆನ್ ದೇ ಡೋಂಟ್ ಸೇ ಇಟ್. ಓಕೆ, ಸೊ ಅಷ್ಟೇ, ಕಾರ್. ಓಕೆ, ದಟ್ ಈಸ್ ಫೈನ್. ಬಟ್ ಅಮೇರಿಕನ್ಸ್ ಏನು ಮಾಡ್ತಾರೆ, ಅದನ್ನು ಹಾಫ್ ಪ್ರೊನೌನ್ಸ್ ಮಾಡ್ತಾರೆ, ಕಾರ್. ಗಾಟ್ ಇಟ್? ಸೊ ಫಾರ್ ಎಕ್ಸಾಂಪಲ್ ಬಾರ್, ವೇರ್. ಸೊ ಆ ರ ಕೇಳಿಸ್ಬೇಕು, ಬಟ್ ಕರ್ಕಶವಾಗಿ ಕೇಳಿಸಲ್ಲ. ಸೊ ವೇರ್, ಟೇರ್. ಸೊ ದಟ್ ಮೀನ್ಸ್ ಆ ರ ಸೌಂಡ್. ಆದರೆ ವಿ ಇಂಡಿಯನ್ಸ್ ನಾವು ಯಾವ ಥರ ಹೇಳ್ತೀವಿ ಅಂತ ಹೇಳಿದ್ರೆ ಅಲ್ಲಿರೋ ಎಲ್ಲ ಸೌಂಡು ಸಹ ಸ್ಕೂಟರ್, ಆಲ್ ರೈಟ್, ದೆನ್ ಕಾರ್. ಆ ರ ಸೌಂಡನ್ನು ಕಂಪ್ಲೀಟಾಗಿ ಹೇಳೋದು ಇಟ್ ಸೌಂಡ್ಸ್ ಬಿಟ್ ಹಾರ್ಶ್. ಓಕೆ, ಸೊ ಹಾಗಾಗಿ ಯು ಹ್ಯಾವ್ ಟು ಫೀಲ್ ದ್ಯಾಟ್ ಆ್ಯಂಡ್ ಯು ಹ್ಯಾವ್ ಟು ಸಿ ದ್ಯಾಟ್ ಇಟ್ ಈಸ್ ನಾಟ್ ಮೇಡ್ ಇನ್ ಟು ಆ್ಯನ್ ಅನ್ಪ್ಲೆಸೆಂಟ್ ಲಿಸನಿಂಗ್. ಓಕೆ, ಸೊ ರ ಅಂತ ಆರ್ ಅಂತ ಹೇಳಾಗ ಸೌಂಡ್, ಸೌಂಡ್. ದೆನ್ ದಿಸ್ ಈಸ್ ದ ಎಸ್ ಸೌಂಡ್ ಆರ್ ಎಸ್ ಸೈಲೆಂಟ್. ಆಲ್ ರೈಟ್, ಸ್ಕೇಲ್, school. So this is the sound, sound, not S sound, sound. Then T for t. Okay, talk, take, to, together. So this is r-st. Fine. Then the next one, how do you say this? Is it you? It's a. Example, umbrella. Do you say umbrella? No. So letter is U, but the way you pronounce it, umbrella, up. Up anta ಹೇಳ್ತೀರಾ, up, right? So up. ಆದರೆ ಎ ಅಂತ ಅಂದ್ಕೊಂಡಿದ್ದೀರಾ, ಹಾಗೆ ಎ ಬರಬೇಕು ಅಂತ. ದಟ್ಸ್ ವೈ ವಿ ಆರ್ ರೀಡೂಯಿಂಗ್ ದ ಹೋಲ್ ಥಿಂಗ್ ಬೇಸ್ಡ್ ಆನ್ ಸೌಂಡ್ಸ್. ಸೊ ಇದು ನಿಮಗೆ ಇಷ್ಟ ಆಗತ್ತೆ ಅಂತ ಅಂದ್ಕೊಳ್ತೀವಿ, ಬಿಕಾಸ್ ದಿಸ್ ಇಸ್ ಅ ಟೆಕ್ನಿಕಲ್ ವೇ ಯು ಹ್ಯಾವ್ ಟು ಲರ್ನ್ ಅ ಲ್ಯಾಂಗ್ವೇಜ್. ದಿಸ್ ಈಸ್ ಅ ವೇ ಬೇಸ್ಡ್ ಆನ್ ಸೌಂಡ್ಸ್ ದಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಪ್ರಾಕ್ಟೀಸ್ ಲ್ಯಾಂಗ್ವೇಜ್. ಸೊ ಇಲ್ಲಿ ಯು ಅಂತ ಏನಿದೆ, ಇಟ್ಸ್ ಅಪ್, umbrella, upon, etc. Then how do you say this? It's v. It's not V, it's V. You have to see how you're shaping that sound. So V, van. Fine. Then the next one, W. So W, but how do you pronounce it? It's not va, it's wa. Curve your lip. Okay, woman, one. Fine. So it's not one, it's not women. It's O, that wa sound. World, not world. It's world. Okay, wa sound. Not va. Wa sound. Then X anta heಳುವಾಗ it is X. Example, excuse, etc. And ಇದು Y ಅಂತ ಹೇಳ್ತೀವಿ, but sound is ya sound. Ya. Yes. Okay, so why? But pronounced as a sound, ya. And this Z is Z, zebra. All right, so Z, it's not Z, it is Z. So ಇವತ್ತು ನಾವು A ಇಂದ Z ವರೆಗೂ ಓದಿದ್ದೀವಿ, A ಇಂದ Z ವರೆಗೂ ಕೇಳಿದ್ದೀವಿ.
ರೈಟ್. ಸೊ ಆಲ್ಫಾಬೆಟ್ಸ್ ಆರ್ ರಿಯಲಿ ಫನ್. ಇವಾಗ ನೀವು ಜಸ್ಟ್ ಆಲೋಚನೆ ಮಾಡಿ, ರೆಗ್ಯುಲರ್ ಆಗಿ ABCDEFG ಅನ್ನೋ ಥರ ನಾವು ಮಾಡಿದ್ವಾ, ಅಥವಾ ವಾಸ್ ಇಟ್ ಅ ಬಿಟ್ ಡಿಫ್ರೆಂಟ್? ಆ್ಯಂಡ್ ದೀಸ್ ಆರ್ ದ ಬೇಸಿಕ್ಸ್. ಸೊ ಹಾಗಾಗಿ ಐ ಹೋಪ್ ದಟ್ ಯು ವಿಲ್ ಅಪ್ರಿಷಿಯೇಟ್ ಆರ್ ಎಫರ್ಟ್ ಟು ಬ್ರಿಂಗ್ ಯು ಬ್ಯಾಕ್ ಟು ದ ಬೇಸಿಕ್ಸ್ ಆಫ್ ಲರ್ನಿಂಗ್ ದಿ ಇಂಗ್ಲಿಷ್ ಲ್ಯಾಂಗ್ವೇಜ್. ಓಕೆ, ಆ್ಯಂಡ್ ದೇರ್ಫೋರ್ ಕಂಟಿನ್ಯೂ ಪ್ರಾಕ್ಟೀಸಿಂಗ್ ಇಟ್. ಪ್ರತಿಯೊಂದು ಶಬ್ದನೂ ಸಹ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗಿ, ಮಾತಾಡಿ, ಉಚ್ಚಾರಣೆ ಮಾಡಿ. ಆಲ್ ರೈಟ್. ಸೊ ದ ಮೋರ್ ಯು ಪ್ರಾಕ್ಟೀಸ್ ಅನ್ನೋವಾಗ the more you will gain. And certainly you will feel more confident when you pronounce it. And when people listen to you ಅನ್ನೋವಾಗ they'll feel that you have got a hold on the language ಅಂತ ಹೇಳಿ. ಸೊ ಹಾಗಾಗಿ, and for this session today we have, ಇದು ನಾವು ಸ್ಮಾಲ್ ಯೂನಿಟ್ಸ್ ಆಗಿ ಡಿವೈಡ್ ಮಾಡ್ಕೊಂಡಿರೋದ್ರಿಂದ ಇಟ್ ಈಸ್ ಟೇಕಿಂಗ್ ಲಾಟ್. ಇಟ್ ಆ್ಯಕ್ಚುಲಿ ಇಷ್ಟು ಬ್ರೀಫಾಗಿ ಯಾಕೆ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ, ವಿ ವಾಂಟ್ ಯು ಟು ಪ್ರಾಕ್ಟೀಸ್ ಸೆಷನ್ ಬೈ ಸೆಷನ್. ಅದು ಸುಮ್ಮನೆ ನಾವು ನಿಮಗೆ ಕೊಡ್ತಾ ಹೋಗೋದಲ್ಲ, ಹೇಳ್ಕೊಡ್ತಾ ಹೋಗೋದು ಅಲ್ಲ. ವಿ ವಾಂಟ್ ಟು ಮೇಕ್ sure that you take time and you start practicing each brief session of ours, and that is why we are making it to you as simple as possible. Okay, ಎಷ್ಟು ನಾವು ಅದನ್ನು ಸಿಂಪ್ಲಿಫೈ ಮಾಡೋಕ್ಕೆ ಸಾಧ್ಯನೋ, ಎಷ್ಟು ನಾವು ಅದನ್ನು ಡೈರೆಕ್ಟಾಗಿ ನಿಮಗೆ ಕೊಡೋಕ್ಕೆ ಸಾಧ್ಯನೋ, ವಿತೌಟ್ ಇನ್ವಾಲ್ವಿಂಗ್ ಕಾಂಪ್ಲಿಕೇಟೆಡ್ ಥಿಂಗ್ಸ್ ಲೈಕ್ ಗ್ರಾಫ್ಸ್, ಚಾರ್ಟ್ಸು ಅಂಥದ್ದೆಲ್ಲ ಹಾಕಿ, ಓ ದಿಸ್ ಇಸ್ ಸೋ ಬಿಗ್, ದಿಸ್ ಇಸ್ ಸೋ ಒಂಥರ ಇಷ್ಟು ಕಾಂಪ್ಲೆಕ್ಸ್ ಆಗಿದೆಯಾ ಅನ್ನೋ ಒಂದು ಭಯನ ಹುಟ್ಟಿಸದೆ, ವಿ ವಾಂಟ್ ಟು ಸಿ ದಟ್ ಯು ಮಸ್ಟ್ ಅಂಡರ್ಸ್ಟ್ಯಾಂಡ್ ದಟ್ ಇದು ಇಷ್ಟೇನಾ ಅನ್ನೋ ರೀತಿಯಲ್ಲಿ ನಿಮಗೆ ಅನ್ನಿಸ್ಬೇಕು. ಆ್ಯಂಡ್ ಇಫ್ ದಟ್ ಹ್ಯಾಪನ್ಸ್ ಅಂತ ಹೇಳಿದರೆ ಆ ಪರ್ಪಸ್ ಇಸ್ ಸರ್ಟನ್ಲಿ ಸರ್ವ್ಡ್. ಓಕೆ, ಎಲ್ರಿಗೂ ನಮಸ್ಕಾರ. Welcome back to our English lessons by our YouTube channel by Vijayi Bhava through our Department of Collegiate Education, Karnataka. And today we are continuing with our language learning, and let's go. Yeah, we were talking about how a language has to be learnt, particularly English. And English has got a basic and a fundamental difference when compared to the other languages. ಈಗ ನಾವು ಒಂದು ಸ್ವಲ್ಪ ಅದರ ಬಗ್ಗೆ ಫೋಕಸ್ ಮಾಡ್ತಾ ನಾವು ಅರ್ಥ ಮಾಡ್ಕೊಂಡಿದ್ದೇನು ಅಂತ ಹೇಳಿದ್ರೆ, ವಿ ರಿಕ್ವೈರ್ ಅ ವೆರಿ ಡಿಫ್ರೆಂಟ್ ಅಪ್ರೋಚ್ ಟು ಲರ್ನ್ ಇಂಗ್ಲೀಷ್. ಬಿಕಾಸ್ ಬೇಸಿಕಲಿ ಎಲ್ಲನೂ ಸಹ ಅದು ಸೌಂಡ್ಸ್, ಆಲ್ ಲ್ಯಾಂಗ್ವೇಜಸ್ ಆರ್ ಬೇಸಿಕಲಿ ಮೇಡ್ ಅಪ್ ಆಫ್ ಸೌಂಡ್ಸ್. ಸೊ ಹಾಗಾಗಿ ಇಂಗ್ಲೀಷಿನ ಸೌಂಡ್ಸನ್ನು ನಾವು ಆ ಬೇಸಿಕ್ ಲೆವೆಲಲ್ಲೇ ನಾವು ಅರ್ಥ ಮಾಡಿಕೊಂಡ್ರೆ ಇಟ್ ವಿಲ್ ಬಿ ವೆರಿ ಈಸಿಯರ್ ಆ್ಯಂಡ್ ಸಿಂಪ್ಲರ್ ಫಾರ್ ಅಸ್ ಟು ಅಂಡರ್ಸ್ಟ್ಯಾಂಡ್. ಬಿಕಾಸ್ ಯಾವಾಗ ಬೇಸಿಕ್ಸ್ ಮತ್ತು ಫೌಂಡೇಶನ್ ಸ್ಟ್ರಾಂಗ್ ಆಗಿರುತ್ತೆ, ಅಂಡರ್ಸ್ಟ್ಯಾಂಡಿಂಗ್ ಹೌ ಟು ಪ್ರೊನೌನ್ಸ್ ಮತ್ತು ದ ಫಾರ್ಮೇಷನ್ ಆಫ್ ದ ವರ್ಡ್ಸ್ ಗ್ರ್ಯಾಜುಯಲ್ ಆಗಿ ಅದು ಹೋಗ್ತಾ ಇಟ್ ವಿಲ್ ಬಿಕಮ್ ವೆರಿ ವೆರಿ ಈಸಿ ಫಾರ್ ಅಸ್. ಸೊ ಹಾಗಾಗಿ ಇವತ್ತು ವಿ ಆರ್ ಸ್ಟಾರ್ಟಿಂಗ್ ಆಫ್ ವಿತ್ ದ ಫಸ್ಟ್ ಸೌಂಡ್ ದಟ್ ವಿ ಕ್ಯಾನ್ ಪ್ರೊಡ್ಯೂಸ್ ಇನ್ ಅ ಲ್ಯಾಂಗ್ವೇಜ್. ಆ ಫಸ್ಟ್ ಸೌಂಡ್ಸನ್ನು ನಾವು ವವಲ್ಸ್ ಅಂತ ಹೇಳಿ ಕರಿತೇವೆ. ಸೊ ವಾಟ್ ಆರ್ ವವಲ್ಸ್? ಈಗ ನಾವು ವವಲ್ಸ್ ಅಂತ ಹೇಳಿದಾಗ ಆ್ಯಸ್ ವಿ ಸ್ಪೀಕ್ ಅಂತ ಹೇಳಿದ್ರೆ, ಪ್ರತಿಯೊಂದು ವಾಕ್ಯದಲ್ಲೂ ಸಹ ಇಟ್ ಈಸ್ ಮೇಡ್ ಅಪ್ ಆಫ್ ಅ ಗ್ರೂಪ್ ಆಫ್ ವರ್ಡ್ಸ್. ಅಂದರೆ ಮೀನಿಂಗ್ಫುಲ್ಲಿ ಅರೇಂಜ್ಡ್ ವರ್ಡ್ಸ್ ಈಸ್ ಕಾಲ್ಡ್ ಆ್ಯಸ್ ಅ ಸೆಂಟೆನ್ಸ್. ಆದರೆ ಆ ವರ್ಡ್ಸು ಸಹ ಎಲ್ಲಿಂದನೂ ಬರಬೇಕು ಅಲ್ವಾ? ಸೊ ಆ ವರ್ಡ್ಸ್ ಎಲ್ಲನೂ ಸಹ ಕೆಲವೊಂದು ಪದಗಳಿಂದ ಬರೋದು, ಆ ಪದಗಳು ಕೆಲವೊಂದು ಧ್ವನಿಗಳಿಂದ ಬರೋವಂಥದ್ದು. ಆ ಧ್ವನಿ ಒಂದೇ ಥರ ಒಂದೇ ಸೋರ್ಸಿಂದ ಬರೋವಂಥದ್ದಲ್ಲ. ದೀಸ್ ಡಿಫ್ರೆಂಟ್ ಸೌಂಡ್ಸ್ ಕಮ್ ಫ್ರಮ್ ಡಿಫ್ರೆಂಟ್ ಸೋರ್ಸಸ್ ಆಫ್ ಅವರ್ ಹ್ಯೂಮನ್ ಬಾಡಿ. ಮೇನ್ಲಿ ನಾವು ಮಾತಾಡೋವಂಥದ್ದು ಬಾಯಿಂದ ಮಾತಾಡೋವಾಗ ದ ಮಸಲ್ಸ್ ಇನ್ ದ ಮೌತ್. ಓಕೆ, ಪ್ಲೀಸ್ ರಿಮೆಂಬರ್, ನಾವು ಈಗ ಒಂದು ಸೈಂಟಿಫಿಕ್ ಆಗಿ ಈ ಲ್ಯಾಂಗ್ವೇಜನ್ನು ಅಪ್ರೋಚ್ ಮಾಡ್ತಾ ಇದ್ದೀವಿ. ಭಾಷೆ ಅನ್ನೋದು ಇಟ್ ಈಸ್ ಬೋತ್ ಆ್ಯನ್ ಆರ್ಟಿಸ್ಟಿಕ್ ವೇ ಆಫ್ ಎಕ್ಸ್ಪ್ರೆಷನ್ ಆ್ಯಸ್ ವೆಲ್ ಆ್ಯಸ್ ಅ ಸೈಂಟಿಫಿಕ್ ವೇ ಆಫ್ ಪ್ರೆಸೆಂಟೇಷನ್. ಹಾಗಾಗಿ ನಾವು ಈ ಥರ ಒಂದು ಹೇಗೆ ಪ್ರೊಡ್ಯೂಸ್ ಮಾಡ್ತಿದೆ ಆ ಟೆಕ್ನಿಕ್ಕನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ಐ ಥಿಂಕ್ ದಟ್ ವಿ ಕ್ಯಾನ್ ಡೆಫಿನೆಟ್ಲಿ ಡೂ ಬೆಟರ್ ಜಸ್ಟಿಸ್ ಟು ಲರ್ನಿಂಗ್ ದ ಲ್ಯಾಂಗ್ವೇಜ್. ಹಾಗಾಗಿ ಈ ಒಂದು ಪ್ರಯತ್ನ ನಮ್ಮದು ಬಹಳ ವೈಜ್ಞಾನಿಕವಾಗಿ ನಾವು ಫಂಡಮೆಂಟಲ್ ರೂಟ್ಸಿಂದ ಹೋಗ್ತಾ ಇದ್ದೀವಿ. ಸೊ ನಾವು ಕಮಿಂಗ್ ಬ್ಯಾಕ್ ಟು ವವಲ್ಸ್ ಅಂತ ಹೇಳಿದಾಗ ಇಟ್ಸ್ ಆಲ್ ಇನ್ ದ ಸೌಂಡ್ಸ್. ಈಗ ನಾವು ಇಷ್ಟುವರೆಗೂ ಸಹ ನೀವು ಸಹ ಕಲ್ತಿರ್ತೀರ, ಆಲ್ ಆಫ್ ಅಸ್ ಬೇಸಿಕಲಿ ನಾವೇನು ಅರ್ಥ ಮಾಡ್ಕೊಂಡು ವವಲ್ಸ್ ಇನ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಅಂತ ಹೇಳಿದಾಗ AEIOU ಅಂತ ಅರ್ಥ ಮಾಡ್ಕೊಂಡಿದ್ದೀವಿ. ನಾವು ವಾಟ್ ಆರ್ ದ ಸೌಂಡ್ಸ್ ಅಂತ ಹೇಳಿದಾಗ ಲೆಟ್ ಅಸ್ ಗೋ ಬ್ಯಾಕ್. ಈಗ ಕನ್ನಡದಲ್ಲಿ ತಗೊಂಡ್ರೆ ಅವ್ರ ಎನಿ ಲ್ಯಾಂಗ್ವೇಜ್, ಒರಿಜಿನಲ್ ಲ್ಯಾಂಗ್ವೇಜ್ ಇನ್ ಇಂಡಿಯಾ ತಗೊಂಡಾಗ ಸ್ವರ ಅಂತ ಹೇಳ್ತೀವಿ. ಸ್ವರ ಅಂದರೆ ಹೌ ಡು ಯು ಡಿಫೈನ್ ದಟ್ ಸ್ವರ? ಸ್ವತಂತ್ರವಾಗಿ ಉಚ್ಚರಿಸಲಾಗುವಂತಹ
ಶಬ್ದಗಳನ್ನು ನಾವು ಸ್ವರಗಳು ಅಂತ ಹೇಳ್ತೇವೆ. ಸ್ವತಂತ್ರವಾಗಿ ಅಂತ ಹೇಳಿದ್ರೆ ವಾಟ್ ಡು ಯು ಮೀನ್ ಬೈ ದ್ಯಾಟ್? ಸಿ, ವೆನ್ ಯು ಆರ್ ಪ್ರೊಡ್ಯೂಸಿಂಗ್ ಅ ಸೌಂಡ್ ಪರ್ಟಿಕ್ಯುಲರ್ಲಿ, ಅಂದರೆ ಇವಾಗ ಎ ಅಂತ ತಗೊಳ್ಳೋಣ. ಸ್ವತಂತ್ರವಾಗಿ ಅಂದರೆ ಒಂದೇ ಉಸಿರಲ್ಲಿ ಬರೋ ಅಂಥದ್ದು. ಎ ಅನ್ನೋವಾಗ ಯು ಆರ್ ನಾಟ್ ಟೇಕಿಂಗ್ ದ ಹೆಲ್ಪ್ ಆಫ್ ಯುವರ್ ಲಿಪ್ ಆರ್ ಆಫ್ ಯುವರ್ ದ ಅಪರ್ ಟಂಗ್, ಓಕೆ, ಅಥವಾ ನೋಸ್, ಯಾವುದು ಸಹ ಅಲ್ಲಿ ನಾವು ಹೆಲ್ಪ್ ತಗೊಳ್ತಾ ಇಲ್ಲ. ಇಟ್ ಈಸ್ ಜಸ್ಟ್ ಕಮಿಂಗ್ ಔಟ್, ಒಂದು ಉಸಿರಿಂದ, ಲಂಗ್ಸಿಂದ ಬರ್ತಾ ಇದೆ ಅದು, ಜಸ್ಟ್ ವಿತ್ ಒನ್ ಬ್ರೆತ್. ಓಕೆ, ಎ ಅಂತ ಹೇಳುವಾಗ ದೇರ್ ಇಸ್ ನೋ ಅದರ್ ಹೆಲ್ಪ್ ಆರ್ ಸಪೋರ್ಟ್ ದಟ್ ವಿ ಆರ್ ಟೇಕಿಂಗ್ ಫ್ರಮ್ ದಿ ಅದರ್ ಮಸಲ್ಸ್ ಇನ್ ದ ಮೌತ್ ಆರ್ ದ ಟಂಗ್, ಓಕೆ, ಆರ್ ದ ನೋಸ್. ಹಾಗಾಗಿ ಅದನ್ನು ಇಂಡಿಪೆಂಡೆಂಟ್ಲಿ ಅಟರ್ಡ್ ಸೌಂಡ್ಸ್ ಆರ್ ಕಾಲ್ಡ್ ಆಸ್ ವವಲ್ಸ್. ಆಲ್ ರೈಟ್. ಸೊ ನಾವು ಸ್ವತಂತ್ರವಾಗಿ ಎ, ಇ, ಐ, ಓ, ಯು, ಈ ಥರ ನಾವು ಇಂಗ್ಲೀಷ್ ಆಲ್ಫಬೆಟಲ್ಲಿ ವಿ ಥಿಂಕ್ ಅಥವಾ ವಿ ಆರ್ ಟಾಟ್ ದ್ಯಾಟ್ 26 ಆಲ್ಫಬೆಟ್ಸ್ ಆರ್ ದೇರ್ ಇನ್ ಅವರ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಅಂತ ಹೇಳಿ. ಸೊ ಇದು ನಮಗೆ ಫಾರ್ಮಲ್ ಆಗಿ ನಾವು ಕಲಿತಾ ಇರುವಂತಹ ಒಂದು ನಂಬರ್ 26 ಆಲ್ಫಬೆಟ್ಸ್ ಅಂತ ಅಂದಾಗ ಅದರಲ್ಲಿ 5 ವವಲ್ಸ್ ಅಂದರೆ ಇಂಡಿಪೆಂಡೆಂಟ್ಲಿ ಅಟರ್ಡ್ ಸೌಂಡ್ಸ್ ಎ, ಇ, ಐ, ಓ, ಯು. ಸೊ ಎ, ಇ, ಐ, ಓ, ಯು ಅನ್ನೋವಾಗ ಯಾವುದೇ ಒಂದು ಹೆಲ್ಪ್ ಇಲ್ಲದೆ ವಿ ಆರ್ ಅಟರಿಂಗ್ ದೋಸ್ ಸೌಂಡ್ಸ್. ಓಕೆ, ಆ್ಯಂಡ್ ಮಿಕ್ಕಿದ್ದೆಲ್ಲನೂ ಸಹ the other 21 are called as the consonants. ಸೊ ಕಾನ್ಸೊನಾಂಟ್ಸ್ ಅಂತ ಅಂದರೆ ಈಗ ಮಿಕ್ಕಿದ ಆ ಸೌಂಡ್ಗಳಿಗೆ ವಿ ರಿಕ್ವೈರ್ ದ ಹೆಲ್ಪ್. ಯಾವುದೋ ಒಂದು ಮಸಲ್, ನಮ್ಮ ಫೇಶಿಯಲ್ ಮಸಲ್ ಅಥವಾ ಥ್ರೋಟಲ್ಲಿ ನಾವು ಒಂದು ಸಪೋರ್ಟನ್ನು ತಗೊಂಡ್ರೆ ಮಾತ್ರ ಆ ಒಂದು ಸೌಂಡ್ ಬರೋದಕ್ಕೆ ಸಾಧ್ಯ. ಎಕ್ಸಾಂಪಲ್, ಬ, ಬ ಅಂತ ಹೇಳುವಾಗ ನಾವು ಬ ಅನ್ನೋ ಹೇಳುವಾಗ ಯು ಆರ್ ಯೂಸಿಂಗ್ ದ ಲಿಪ್ ದೇರ್, ಓಕೆ, ಕರ್ವಿಂಗ್ ಆಫ್ ದ ಲಿಪ್ ದೇರ್, ಬ ಅಂತ ಹೇಳ್ತೇವೆ. ಮತ್ತು ಒಳಗೆ ತಗೊಳ್ತಾ ಇದ್ದೀವಿ ಆ ಬ ಅನ್ನೋವಾಗ. ಸೊ ಸ್ವರ ಅದು ಉಸಿರಿದೆ, ಬಟ್ ದೆನ್ ಆ ಲಿಪ್ ಸಪೋರ್ಟನ್ನು ನಾವು ತಗೊಳ್ತಾ ಇದ್ದೀವಿ. ಅದೇ ಥರ ಕ ಅನ್ನು ಹೇಳುವಾಗ ಗಂಟ್ಲಲ್ಲಿ ವಿ ಮೇಕ್ ಸಮ್ ಚೇಂಜಸ್. ಸೊ ಅಂದರೆ ಒಂದು ಉಸಿರಲ್ಲಿ ಮಾತ್ರ ನಾವು ಹೇಳ್ತಾ ಇಲ್ಲ, ಯು ಆರ್ ಯೂಸಿಂಗ್ ದ ಮಸಲ್ ಇನ್ ದ ಥ್ರೋಟ್ ಅಥವಾ ದ ಲಿಪ್ ಆರ್ ದ ನೋಸ್, ಓಕೆ, ಆರ್ ದ ರೂಫ್ ಆಫ್ ದ ಟಂಗ್ ಆರ್ ದ ಟೀತ್. ಸೊ ಈ ಥರ ನಾವು ಬೇರೆ ಬೇರೆ ಥರ ನಾವು ಅದನ್ನು ಪ್ರೊನೌನ್ಸ್ ಮಾಡುವಾಗ ಸೊ ಅದನ್ನು ನಾವು ವ್ಯಂಜನಗಳು ಅಥವಾ ಕಾನ್ಸನಂಟ್ಸ್ ಅಂತ ಕರಿತೇವೆ. ಸೊ ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಈ ಕಂಪ್ಯಾರಿಸನ್ ನೀವು ಕ್ಲಿಯರ್ ಆಗಿ ಮಾಡಿಕೊಂಡಾಗ ಇಟ್ ಬಿಕಮ್ಸ್ ವೆರಿ ಈಸಿ ಫಾರ್ ಯು. ಇಂಗ್ಲೀಷಲ್ಲಿ ಸ್ವರಗಳನ್ನು ವವಲ್ಸ್ ಅಂತ ಹೇಳ್ತೀವಿ, ವ್ಯಂಜನಗಳನ್ನು ಕಾನ್ಸನಂಟ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ಈಗ 26ಅಲ್ಲಿ 5 ಆರ್ ವವಲ್ಸ್ ಆ್ಯಂಡ್ ದ ರೆಸ್ಟ್ 21 ಆರ್ ದಿ ಕಾನ್ಸನನ್ಸ್. ಅದರಲ್ಲೂ ಸಹ ಸ್ವರಗಳು ಅಂತ ತಗೊಂಡಾಗ ಹ್ರಸ್ವ ಸ್ವರ ಅಂತ ಹೇಳ್ತೀವಿ. ವಾಟ್ ಈಸ್ ಅ ಹ್ರಸ್ವ ಸ್ವರ ಅಂತ ಹೇಳಿದ್ರೆ ಅಲ್ಲಿ ಒಂದು ಉಸಿರು, ಓಕೆ, ನಾಟ್ ಅ ಲಾಂಗ್ ಬ್ರೆತ್ ಬಟ್ ಅ ಶಾರ್ಟ್ ಬ್ರೆತ್, ಓಕೆ. ಸೊ ಅದನ್ನು ನಾವು ಹ್ರಸ್ವ ಸ್ವರ ಅಥವಾ ಶಾರ್ಟ್ ವವಲ್ಸ್. ದೀರ್ಘವಾಗಿ ಹೇಳೋದನ್ನು ನಾವೇನಂತೀವಿ? ಫಾರ್ ಎಕ್ಸಾಂಪಲ್, ಅ, ಆ. ಈಗ ಸ್ವರಗಳು ಅಂತ ಹೇಳಿದಾಗ ಅ, ಆಲ್ರೈಟ್, ಇ, ಉ, ಎ ಇವೆಲ್ಲನೂ ಸಹ ಸ್ವರಗಳು. ಅದೇ ಆ ಅಂತ ಬಂದಾಗ ಅದು ದೀರ್ಘ ಸ್ವರ ಅಲ್ವಾ? ದ್ಯಾಟ್ ಈಸ್ ಕಾಲ್ಡ್ ಆಸ್ ಅ ಲಾಂಗ್ ವವಲ್. ಸೊ ಅದೇ ಥರ ಇಂಗ್ಲೀಷಲ್ಲೂ ಸಹ ಶಾರ್ಟ್ ವವಲ್, ಲಾಂಗ್ ವವಲ್ ಅಂತ ಇದೆ. ಅ, ಆ, ಇ, ಈ ಅದು ಇಂಗ್ಲೀಷಲ್ಲೂ ಇದೆ, ಆದರೆ ಅದನ್ನು ನಾವು ಫೋನಿಕ್ ಲ್ಯಾಂಗ್ವೇಜ್ ಅಂತ ಕರಿತೇವೆ ಅಥವಾ ಫೋನಿಕ್ಸ್ ಅಂತ ಕರಿತೇವೆ. ಸೊ ಇವತ್ತು ನಾವು ನಿಮಗೆ ಹೇಳ್ಕೊಡ್ತಾ ಇರೋಂತಹ ಒಂದು ಸೆಷನ್ನಲ್ಲಿ ಸೊ ಈ ಫೋನಿಕ್ ಲ್ಯಾಂಗ್ವೇಜ್, ಯು ಸಿ ದಟ್ ಇನ್ ಟುಡೇಸ್ ಎಜುಕೇಷನ್ ಚಿಕ್ಕ ಮಕ್ಕಳಿಗೆಲ್ಲನೂ ಸಹ ಅವ್ರಿಗೆ ಈಗ ಕಲಿಕೆ ಬಹಳ ಸುಲಭ ಆಗಬೇಕು ಅಂತ ಹೇಳಿ ಇತ್ತೀಚಿನ ಮಾಡರ್ನ್ ಎಜುಕೇಷನ್ ಸಿಸ್ಟಮಲ್ಲಿ ವಿ ಆರ್ ಟೀಚಿಂಗ್ ಚಿಲ್ಡ್ರನ್ ನರ್ಸರಿ ಕ್ಲಾಸಸ್ಸಿಂದಾನೇ ನಾವು ಈ ಫೋನಿಕ್ ಲ್ಯಾಂಗ್ವೇಜ್ ಮೂಲಕ ಇಂಗ್ಲೀಷ್ ಕಲಿಯುವಂಥದ್ದನ್ನು ಅಭ್ಯಾಸ ಮಾಡಿದಾಗ ದ ಚಿಲ್ಡ್ರನ್ ವಿಲ್ ಗ್ರಾಸ್ಪ್ ದ ಲ್ಯಾಂಗ್ವೇಜ್ ವೆರಿ ಈಸಿಲಿ ಅಟ್ ಅ ವೆರಿ ಯಂಗ್ ಏಜ್. ಓಕೆ, ಆಗ ಅವ್ರಿಗೆ ಒಂದು ಯಾಕೆ ಇಂಗ್ಲೀಷ್ ಇಸ್ ಅ ವೆರಿ ಪೆಕ್ಯುಲಿಯರ್ ಲ್ಯಾಂಗ್ವೇಜ್, ಇಂಗ್ಲೀಷ್ ಇಸ್ ಅ ವೆರಿ ಡಿಫ್ರೆಂಟ್ ಲ್ಯಾಂಗ್ವೇಜ್, ಒಂದು ಕಡೆ ಸಿ ಹಾಕ್ತಾರೆ, ಒಂದು ಕಡೆ ಕೆ ಹಾಕ್ತಾರೆ, ಒಂದು ಕಡೆ ಇ ಹಾಕ್ತಾರೆ, ಒಂದು ಕಡೆ ಎ ಹಾಕ್ತಾರೆ ಅಂತ ಒಂದು ಕನ್ಫ್ಯೂಷನ್ ಇರಲ್ಲ. ಬಿಕಾಸ್ ದೇ ನೋ ದ ಫಂಡಮೆಂಟಲ್ಸ್ ಆಫ್ ದ ಲ್ಯಾಂಗ್ವೇಜ್. ಸೊ ಅದು ಯಾವ ಥರ ಪ್ರೊನೌನ್ಸಿಯೇಷನನ್ನು ಮಾಡ್ತಾರೆ ಆ ಪ್ರಕಾರ ಅವ್ರಿಗೆ ಆ ಬೇಸಿಕ್ ಚೆನ್ನಾಗಿ ಗೊತ್ತಿರೋದ್ರಿಂದ, ಆ ಸೈಂಟಿಫಿಕ್ ಆಗಿ ಅದರೊಂದು ಟೆಕ್ನಿಕ್ ಮತ್ತು ಸ್ಕಿಲ್ಸ್ ಗೊತ್ತಿರೋದ್ರಿಂದ ದೇ ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದಿ ಲ್ಯಾಂಗ್ವೇಜ್. ಆ್ಯಂಡ್ ಒನ್ಸ್ ಯು ಅಂಡರ್ಸ್ಟ್ಯಾಂಡ್ ದಿ ಲ್ಯಾಂಗ್ವೇಜ್, ಸ್ಪೀಕಿಂಗ್ ದ ಲ್ಯಾಂಗ್ವೇಜ್ ಬಿಕಮ್ಸ್ ವೆರಿ ವೆರಿ ಸಿಂಪಲ್. ಓಕೆ, ಸೊ ಹಾಗಾಗಿ ವವಲ್ಸಲ್ಲಿ ಲೆಟ್ ಅಸ್ ಮೇಕ್ ದಿ ಕಂಪ್ಯಾರಿಸನ್ ಹ್ರಸ್ವ ಸ್ವರ, ದೀರ್ಘ ಸ್ವರ. ಅದೇ ಥರ ವಿ ಆರ್ ಕಮ್ಮಿಂಗ್ ಟು ದ ಇಂಗ್ಲೀಷ್ ಲ್ಯಾಂಗ್ವೇಜ್. ಈಗ 26 ಆಲ್ಫಬೆಟ್
ಆಲ್ಫಾಬೆಟ್ಸನ್ನು ಬಿಟ್ಬಿಡಿ, ಲೆಟರ್ಸನ್ನು ಬಿಟ್ಬಿಡಿ. ವಿ ಹ್ಯಾವ್ ಗಾಟ್ ವಾಟ್ ಯು ಕಾಲ್ ಆಸ್ ದಿ ವವಲ್ ಸೌಂಡ್ ಮತ್ತು ವವಲ್ ಲೆಟರ್ಸ್ ಅಂತ ಇದೆ. ನಾವು ವವಲ್ ಲೆಟರ್ಸಲ್ಲಿ AEIOU ಅದನ್ನು ವವಲ್ ಲೆಟರ್ಸ್ ಅಂತ ಕರಿತೀವಿ. ಯಾಕೆಂದರೆ ಆ 5 ಶಬ್ದಗಳು ಇಟ್ ಈಸ್ ಕಮಿಂಗ್ ಅಂಡರ್ ದಿ 26 ಲೆಟರ್ಸ್. ಆದರೆ ಇವತ್ತು ನಾವು ಮಾಡ್ತಾ ಇರೋದು ವವಲ್ ಸೌಂಡ್ಸ್. ಇದೆಲ್ಲ ನಮ್ಮ ಫೋಕಸ್ ಇರುವಂಥದ್ದು ಕಂಪ್ಲೀಟ್ ಆಗಿ ವವಲ್ ಸೌಂಡ್ಸ್, ನಾಟ್ ಆನ್ ದಿ ವವಲ್ ಲೆಟರ್ಸ್. ವವಲ್ ಲೆಟರ್ಸ್ ಬಂದು ನಮ್ಮ ಫಾರ್ಮಲ್ ಸಿಸ್ಟಮಲ್ಲಿ ಬಂದಿರುವಂತಹ 26 ಲೆಟರ್ಸಲ್ಲಿ ಬರುವಂಥದ್ದು. ಆದರೆ ಲ್ಯಾಂಗ್ವೇಜನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು ಅಂತ ಹೇಳಿದಾಗ ಸೌಂಡ್ ಮೂಲಕ ನಾವು ಅರ್ಥ ಮಾಡಿಕೊಂಡಾಗ ವಿ ವಿಲ್ ಬಿ ಹ್ಯಾವಿಂಗ್ ಮೋರ್ ದ್ಯಾನ್ 5 vowels. ಸೊ ವಿ ಆರ್ ಅಂಡರ್ಸ್ಟ್ಯಾಂಡಿಂಗ್ ದಿಸ್ ಸೌಂಡ್ ಆಸ್ ವೆಲ್ ಆಸ್ ದಿ ಲ್ಯಾಂಗ್ವೇಜ್ ಥ್ರೂ ಫೋನಿಕ್ಸ್. ಓಕೆ, ಫೋನ್ ಅಂತ ಹೇಳಿದರೆ ಸೌಂಡ್. ಸೊ ಹಾಗಾಗಿ ಫೋನಿಕ್ಸ್ ಮೂಲಕ ಈ ವವಲ್ಸನ್ನು ನಾವು ಅರ್ಥ ಮಾಡ್ಕೊಳ್ತಾ ಇದ್ದೀವಿ. ಆ್ಯಂಡ್ ಅನದರ್ ಥಿಂಗ್ ಈಸ್ ದಟ್ ಲ್ಯಾಂಗ್ವೇಜಲ್ಲಿ ಒಂದು ನಮಗೆ ಈಗ ನಾವು ನೋಡೋ ಪ್ರಕಾರ ಈ ಫೋನಿಕ್ಸಲ್ಲಿ ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ 44 ಸೌಂಡ್ಸ್ ಇದೆ. 26 ಆಲ್ಫಾಬೆಟ್ ಲೆಟರ್ಸ್ ಇರಬಹುದು, ಆದರೆ 44 ಸೌಂಡ್ಸ್ ಇರೋವಂಥದ್ದು. ಸೊ ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಬೇಸಿಕ್ಕಾಗಿ ಪ್ಲೀಸ್ ರಿಮೆಂಬರ್ 44 ಸೌಂಡ್ಸ್ ಇದೆ. ಇದೆಲ್ಲ ನೀವು ಕರೆಕ್ಟಾಗಿ ನಿಮ್ಮ ಮೈಂಡಲ್ಲಿ ಕೂತ್ಕೊಳ್ಳುತ್ತೆ ಅಂದಾಗ ಡೆಫಿನೆಟ್ಲಿ ಯು ವಿಲ್ ಪಿಕ್ ಅಪ್ ಯುವರ್ ಲರ್ನಿಂಗ್ ಆಫ್ ದ ಇಂಗ್ಲೀಷ್ ಲ್ಯಾಂಗ್ವೇಜ್. ಸೊ ಆಲ್ಫಾಬೆಟಿಕಲಿ ವಿ ಹ್ಯಾವ್ 26 ಲೆಟರ್ಸ್ ದಟ್ ಮೀನ್ಸ್ ಸಿಂಬಲ್ಸ್. ಆದರೆ ಸೌಂಡ್ಸ್ ಬಂದು ಯು ಹ್ಯಾವ್ ಗಾಟ್ 44 ಸೌಂಡ್ಸ್. ಸಿಂಬಲ್ಸ್ ಬೇರೆ, ಸೌಂಡ್ ಬೇರೆ ಅಲ್ವಾ? ಹಾಗಾಗಿ ಸೊ ಈಗ 44 ಸೌಂಡ್ಸಲ್ಲಿ ಅದರಲ್ಲಿ 20 ವವಲ್ಸ್ ಇರುತ್ತೆ. ಸೊ ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಇಲ್ಲಿ ಆಲ್ಫಾಬೆಟಿಕಲ್ ಲ್ಯಾಂಗ್ವೇಜಲ್ಲಿ ನಮಗೆ 5 ವವಲ್ಸ್ ಇತ್ತು, ಆದರೆ ಫೋನಿಕ್ ಲ್ಯಾಂಗ್ವೇಜ್ ಆಫ್ ಇಂಗ್ಲೀಷಲ್ಲಿ ನಮಗೆ 20 ವವಲ್ಸ್ ಕಾಣಿಸ್ತಾ ಇದೆ. ವಿಚ್ ಆರ್ ದೇ ಅಂತ ನೋಡಿದಾಗ ಇಟ್ ಈಸ್ ವೆರಿ ವೆರಿ ಸಿಂಪಲ್ ಆ್ಯಂಡ್ ಯು ವಿಲ್ ಸರ್ಟನ್ಲಿ ಎಂಜಾಯ್ ಹೌ ಇಟ್ ಈಸ್ ಬೀಯಿಂಗ್ ಡನ್, ಬಿಕಾಸ್ ಅದು ನಿಮಗೆ ನಮ್ಮ ಭಾಷೆಯ ಕನ್ನಡದಲ್ಲೂ ಸಹ ಅದೊಂದು ನಮಗೆ ಈಕ್ವಲೆಂಟ್ ಸಿಗ್ತಾ ಹೋಗುತ್ತೆ. So let us come back for this. Now, AEIOU are the vowel letters. They are symbols, not the sounds, okay? Then, vowel sounds are different from vowel letters. Now, alphabet alla ಏನು ನೋಡ್ತಾ ಇದ್ದೀವಿ ಅದೆಲ್ಲನೂ ಸಹ ದೇ ಆರ್ ಲೆಟರ್ಸ್, ಓಕೆ? ಆದರೆ ಇವತ್ತು ನಾವು ಅರ್ಥ ಮಾಡ್ಕೊಳ್ತಾ ಇರೋವಂಥದ್ದು ಇಟ್ ಈಸ್ ಆಲ್ ಅಬೌಟ್ ವವಲ್ ಸೌಂಡ್ಸ್, ಓಕೆ? ಸೊ ಈಗ ಶಾರ್ಟ್ ವವಲ್ ಸೌಂಡ್ಸ್ ನೋಡೋಣ. ಈಗ ನಾವು ಎಕ್ಸಾಂಪಲ್ vowel sounds kannadadalli, just for a comparison and a better understanding, when we take a e etc. So these are all called as the swaras. So similarly English allunu saha we call them as vowel sounds. Fine. ಈಗ ಯಾವ್ದು ಅಂತ ಹೇಳಿದಾಗ when you say A for apple, ಆಲ್ ರೈಟ್. ಈಗ ಆ್ಯಪಲ್ ಅನ್ನೋವಾಗ ದ ಲೆಟರ್ ಈಸ್ ಎ ಬಟ್ ದ ಸೌಂಡ್ ಈಸ್ ಆ ಸೌಂಡ್. ಸೊ ಆ ಸೌಂಡ್ಗೆ ಯಾವ ಲೆಟರ್ ಹಾಕ್ತೀರಾ? ಇಟ್ಸ್ ನಾಟ್ ದೇರ್ ಇನ್ ದ ರೆಗ್ಯುಲರ್ ಇಂಗ್ಲೀಷ್ ಆಲ್ಫಾಬೆಟ್. ಆದರೆ ಸೌಂಡ್ ಬಂದು ಆ ಅಂತ ಬರ್ತಾ ಇದೆ. ಆ ಸೌಂಡ್ ಇಟ್ಸ್ ಅ ವವಲ್ ಸೌಂಡ್. ಸೊ ಅದು ಯಾವ ಥರ ಇರುತ್ತೆ ಅಂತ ಹೇಳಿದ್ರೆ ಇಟ್ ವಿಲ್ ಬಿ ಲೈಕ್ ದಿಸ್. ಸೊ ದಿಸ್ ಈಸ್ ವಾಟ್ ಯು ಕಾಲ್ ಆಸ್ ದಿ ಆ ಸೌಂಡ್. ಆದರೆ ಎ ಬರೆದ್ರೂ ಸಹ ಸೌಂಡ್ ಈಸ್ ಆ, ಆ್ಯಪಲ್ ಅಂತ ಹೇಳುವಾಗ. ದೆನ್ ದ ನೆಕ್ಸ್ಟ್ ಒನ್ ಈಸ್ ದಿಸ್ ಈಸ್ ಎ. ಎ ಅಂದರೆ ಎ ಅಲ್ಲ, ಎ. ಎಕ್ಸಾಂಪಲ್ ಎಗ್, ಎಲಿಫೆಂಟ್. ಇಲ್ಲಿ ಆ ಸೌಂಡಲ್ಲಿ ಅದರ್ ಎಕ್ಸಾಂಪಲ್ಸ್ ಲೈಕ್ ಬ್ಯಾಟ್, ಕ್ಯಾಟ್, ಮ್ಯಾಟ್, ಮ್ಯಾಚ್ ಎಟ್ಸೆಟ್ರಾ. ಓಕೆ, ಇಲ್ಲಿ ನೋಡಿ ಅಲ್ಲಿ ಎ ಇದ್ರೂ ಸಹ ದ ಸೌಂಡ್ ಈಸ್ ಆ ಸೌಂಡ್. ಬ್ಯಾಟ್, ಕ್ಯಾಟ್, ಮ್ಯಾಚ್ ಎಟ್ಸೆಟ್ರಾ. ಇಲ್ಲಿ ಸೌಂಡ್ ನೋಡಿ ಇ ಅಂತ ಹೇಳ್ತೀರ ಲೆಟರ್, ಬಟ್ ದೆನ್ ಸೌಂಡ್ ಈಸ್ ಎ. ಎಗ್, ಎಲಿಫೆಂಟ್, ಎಕ್ಸಸೈಸ್. ಫೈನ್. ಹಾಗೆ ಆ್ಯಂಡ್ ದ ನೆಕ್ಸ್ಟ್ ಒನ್ ವೆನ್ ಯು ಟೇಕ್ ಅಪ್ ಇಟ್ ಈಸ್ ಓಕೆ ಅ. ಓಕೆ, ನಾವು ಅ ಅಂತ ಹೇಳುವಾಗ ಎಕ್ಸಾಂಪಲ್ ಅಂಬ್ರೆಲ್ಲಾ, ಹಟ್. ಈಗ ನೋಡಿ ಇಲ್ಲಿ ಯು ಅಂತ ಹಾಕಿದ್ರೂ ಸಹ ಇಟ್ ಈಸ್ ಆ್ಯಸ್ ಅ ಲೆಟರ್ ಇಟ್ ಈಸ್ ಯು, ಆದರೆ ಸೌಂಡ್ ಬಂದು ಅಂಬ್ರೆಲ್ಲಾ. ಯು ಆರ್ ನಾಟ್ ಸೇಯಿಂಗ್ ಆಸ್ ಉಂಬ್ರೆಲ್ಲಾ ಅಥವಾ ಹುಟ್ ಅಂತ ಹೇಳ್ತಾ ಇಲ್ಲ, ಇಟ್ ಈಸ್ ಅಂಬ್ರೆಲ್ಲಾ. ಸೊ ದ ಸೌಂಡ್ ಈಸ್ ಅ ಸೌಂಡ್ ಆ್ಯಂಡ್ ಹಿಯರ್ ಅ ಹಟ್. ಓಕೆ, ಸೊ ಹ ಅ ಟ, hut. And the next one, ah.
ಆ ಅಂದರೆ ಇಲ್ಲಿ ದೀರ್ಘ ಬಂದಿರೋ ಥರ. ಎಕ್ಸಾಂಪಲ್ ಕಾರ್. ಇಲ್ಲಿ ಎ ಹಾಕಿದ್ದೀರಾ, ಬಟ್ ಅಲ್ಲಿ ದೀರ್ಘ ಕೊಡ್ತಾ ಇದ್ದೀರಲ್ಲ, ಕ ಅಂತ ಹೇಳ್ತಾ ಇಲ್ಲ. ಇಟ್ಸ್ ಅ ಕಾರ್. ಆಲ್ ರೈಟ್, ಇಟ್ಸ್ ಅ ಪಾರ್ಕ್. ಸೊ ಇಲ್ಲಿ ಆ ಸೌಂಡ್ ದೀರ್ಘ ಬರ್ತಾ ಇದೆ, ಹಾಗಾಗಿ ದಟ್ಸ್ ಅ ಲಾಂಗ್ ವವಲ್. ಸೊ ದಟ್ ಮೀನ್ಸ್ ಕಾರ್, ಪಾರ್ಕ್, ಬಾರ್. ಆಲ್ ರೈಟ್, ಸೊ ಅಲ್ಲಿ ಎ ಇದ್ರೂ ಸಹ ದ ಸೌಂಡ್ ಈಸ್ ಆ. ದ ನೆಕ್ಸ್ಟ್ ಒನ್, ಈಗ ಇ. ದಿಸ್ ಈಸ್ ನಾಟ್ ಐ. ಇದು ಐ ಅಂತ ಹೇಳಿ ನಾವು ರೆಗ್ಯುಲರ್ ಭಾಷೆಯಲ್ಲಿ ಹೇಳ್ತೀವಿ, ಬಟ್ ದಿಸ್ ಈಸ್ ಇ. ಎಕ್ಸಾಂಪಲ್ ಪಿಗ್, ಎಕ್ಸಾಂಪಲ್ ಸಿಂಕ್, ಎಟ್ಸೆಟ್ರಾ. ದೆನ್ ಇ. ಎಕ್ಸಾಂಪಲ್ ಬೀಟ್, ಸೀಟ್, ನೀಟ್, ರೀಡ್. ಅಲ್ಲಿ ನೋಡಿ, ಲಾಂಗ್ ವವಲ್ ಸೌಂಡ್, ಎರಡು ಸೌಂಡ್ ಬರ್ತಾ ಇದೆ, ಎರಡು ಬ್ರೆತ್ ಬರ್ತಾ ಇದೆ, ದೀರ್ಘವಾಗಿ ಉಚ್ಚಾರಣೆ ಮಾಡ್ತಾ ಇದ್ದೀವಿ. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಇ. ಓಕೆ, ದೆನ್ ಆಯಿತು. ದೆನ್ ನೆಕ್ಸ್ಟ್ ಒನ್, ದಿಸ್ ಈಸ್ ಅ. ಅ ಅಂತ ಹೇಳುವಾಗ ಅರ್ಧ, ಇಟ್ ಈಸ್ ನಾಟ್ ಲೈಕ್ ಎ, ಇಟ್ಸ್ ನಾಟ್ ಲೈಕ್ ಇ. ಆಲ್ ರೈಟ್, ಇಟ್ಸ್ ಅ ಅಂತ ಹೇಳಿದಾಗ ಎಕ್ಸಾಂಪಲ್, ನಾವು ಯು ಸಿ ಕಾಲೇಜ್. ಹೌ ಡು ಯು ಸೇ ದಿಸ್? ಯೂಶ್ವಲಿ ನೀವೆಲ್ಲ ಇದನ್ನು ಕಾಲೇಜ್ ಅಂತ ಹೇಳ್ತೀರಾ, ಅಲ್ಲಿ ಏಜ್ ಅಂತ ಬರೋದಿಲ್ಲ. ಇಟ್ಸ್ ಕಾಲೇಜ್, ಕಾಲೇಜ್. ಅದು ಇ ಅಲ್ಲ, ಎ ಅಲ್ಲ, ಕಾಲೇಜ್, ಕಾಲೇಜ್. ಓಕೆ, ದೆನ್ ದ ನೆಕ್ಸ್ಟ್ ಒನ್ ಅ. ಇದು ಅ ಅಂತ ಹೇಳುವಾಗ ಲರ್ನ್, ಬರ್ಡ್. ಓಕೆ, ಇಲ್ಲಿ ಹೇಗೆ ಬರ್ತಿದೆ? ಇ ಎ ಅಂತ ಹೇಳಿ ಲೆಟರ್ಸ್ ಇರಬಹುದು, ಆದರೆ ಸೌಂಡ್ ದಿಸ್ ಈಸ್ ಅ, ಬರ್ಡ್, ಲರ್ನ್, ಅರ್ನ್, ಬರ್ನ್, ಅ ಸೌಂಡ್. Fine. Then the next one is a. That's yesterday we spoke about that there is nothing like a sound called as o ಅನ್ನೋದು ಇಂಗ್ಲೀಷಲ್ಲಿ ಬರೋದಿಲ್ಲ, though the letter is there. So it's called as a. All right, o ಅನ್ನೋದನ್ನು ಅದು ನೆಕ್ಸ್ಟ್ ವಿಲ್ ಗೋ ಟು ದ್ಯಾಟ್, ಬಟ್ ಹಿಯರ್ ಇಟ್ ಈಸ್ ಕಾಲ್ಡ್ ಆಸ್ ಆ ಅಂತ ಹೇಳ್ತೀವಿ. ಎಕ್ಸಾಂಪಲ್ ಆಯಿಲ್, ಬಾಯಿಲ್, ಬಾಯ್. ಓಕೆ, ಸೊ ದಿಸ್ ಈಸ್ ಆ ಅಷ್ಟೇ, ಫಸ್ಟ್ ಸೌಂಡ್ ಒಂದೇ ಬ್ರೆತ್ತಲ್ಲಿ ಬರುವಂತಹ ಸೌಂಡ್ ಆ ಅಷ್ಟೇ. ದೆನ್ ನೆಕ್ಸ್ಟ್ ಒನ್ ಆ ಅಂತ ಹೇಳುವಾಗ, ಸೊ ಸಾರಿ, ಆ ಅಂತ ಹೇಳುವಾಗ, ಸೊ ಇಟ್ ಈಸ್ ದೀರ್ಘ ಬರ್ತಾ ಇದೆ ಅಲ್ಲಿ. ಹೌ ಡು ಯು ಸೇ? ಇಲ್ಲಿ ನೋಡುವಾಗ ಕಾಯಿಲ್, ಆಯಿಲ್, ಇದೆಲ್ಲನೂ ಸಹ ಆ ಅಂತ ಬರುವಾಗ ಕಾಟ್. ಫೈನ್, ಆಟ್ ಅಂತ ಬರ್ತಾ ಇದೆ. ಸೊ ದೀರ್ಘ, ಇಷ್ಟೆಲ್ಲನೂ ನೀವು ಕಲಿಬೇಕಾಗತ್ತೆ. ಸೊ ದೀಸ್ ಆರ್, ನಾವು ಇದನ್ನು ನಾವು ಇಲ್ಲಿ ದ ಪ್ರೀವಿಯಸ್ ಒನ್ ವೆನ್ ವಿ ಸಾ, ಮತ್ತು ಇದು ಸೇರಿಸಿದಾಗ ಇದು ಶಾರ್ಟ್ ವವಲ್ ಸೌಂಡ್ಸ್ ಅಥವಾ ಮೋನೋಫ್ಥಾಂಗ್ಸ್ ಅಂತ ನಾವು ಕರಿತೇವೆ. ದೀಸ್ ಆರ್ ಕಾಲ್ಡ್ ಆಸ್ ಮೋನೋಫ್ಥಾಂಗ್ಸ್. ಆಲ್ ರೈಟ್, ಸೊ ಇದನ್ನು ಫಸ್ಟು ಇದನ್ನು ನಾವು ದೀಸ್ ಆರ್ ಅಂದರೆ ಇವಾಗ ನಾವು ಇದನ್ನೆಲ್ಲ ನೋಡಿದಾಗ ದ ಪ್ರೀವಿಯಸ್ okay, so totally how many did we see now? We saw that there are okay, so ನಮ್ಮ vowels ಅಲ್ಲಿ vowel sounds. ಓಕೆ, ಸೊ ವವಲ್ ಸೌಂಡ್ಸಲ್ಲಿ ವಿ ಸಾ 12 ಮೊನೊಥಾಂಗ್ಸ್. ಇನ್ನೊಂದು ಸರ್ತಿ ಅದನ್ನೆಲ್ಲ ನೋಡ್ತಾ ಹೋಗೋಣ. ಆ, ದೆನ್ ಎ, ದೆನ್ ಅ ಆ್ಯಂಡ್ ಆ ಆ್ಯಂಡ್ ಇ, ಉ, ದೆನ್ ಆ್ಯಂಡ್ ಆ ಆ್ಯಂಡ್ ಆ. ಇಷ್ಟು ನೆನ್ಪಿಟ್ಕೊಳ್ಳಿ. ಹೌ ಮೆನಿ ಆರ್ ದರ್? 1 2 3 4 5 6 7 8 9 10 11 12. So there are 12 monophthongs. These are the basic vowel sounds. A, a, I, u, a,
ಪ್ಲೀಸ್ ರಿಮೆಂಬರ್ ದಿಸ್. ಯಾಕೆಂದರೆ ಇದರ ಬೇಸಿಸ್ ಮೇಲೆ ನಾವು ಕಲಿತಾ ಹೋದಾಗ ಪ್ರೊನೌನ್ಸಿಯೇಷನ್ ಆ್ಯಂಡ್ ಲ್ಯಾಂಗ್ವೇಜ್ಗೆ ಪ್ರೊನೌನ್ಸಿಯೇಷನ್ ಈಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ಅಲ್ಲಿ ಪ್ರತಿಯೊಂದು ಸೌಂಡು ಸಹ ನಾವು ಅಲ್ಲಿ ಹೇಗೆ ಉಚ್ಚಾರಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ. ಸೊ ಅದಕ್ಕೆ ಈ ಒಂದು ಜ್ಞಾನ ನಮಗೆ ಚೆನ್ನಾಗಿ ಬಂತು ಅಂತ ಹೇಳಿದಾಗ ಪ್ರೊನೌನ್ಸಿಯೇಷನ್ ಬಿಕಮ್ಸ್ ವೆರಿ ವೆರಿ ಈಸಿಯರ್. ಸೊ ಐ ರಿಪೀಟ್ ದಟ್ ವಿ ಆರ್ ಹ್ಯಾವಿಂಗ್ ಅ ವೆರಿ ವೆರಿ ಸೈಂಟಿಫಿಕ್ ಅಪ್ರೋಚ್ ಟು ಲರ್ನಿಂಗ್ ದ ಲ್ಯಾಂಗ್ವೇಜ್. ನಾವು ಇಷ್ಟು ವರ್ಷ ನಾವು ಯಾವ ರೀತಿ ಫಾರ್ಮಲ್ ಮೆಥಡಲ್ಲಿ ಬರೀ ಆಲ್ಫಾಬೆಟ್ಸು ಅದನ್ನೆಲ್ಲ ಕಲ್ತಿದ್ದೀವಿ, ದಟ್ ಈಸ್ ಓಕೆ, ದಟ್ ಈಸ್ ಆಲ್ಸೋ ಅ ಪಾರ್ಟ್ ಆಫ್ ಎಜುಕೇಷನ್. ಆದರೆ ವಿ ಆರ್ ಗೋಯಿಂಗ್ ಫ್ರಮ್ ದ ಫಂಡಮೆಂಟಲ್ಸ್ ಅಂತ ಹೇಳುವಾಗ ಸೊ ದಟ್ ಯು ವಿಲ್ ಫೀಲ್ ದಟ್ ಲ್ಯಾಂಗ್ವೇಜ್ ಇಷ್ಟುವರೆಗೂ ಮೋಸ್ಟ್ ಆಫ್ ಯು ಇದನ್ನೆಲ್ಲ ಕೇಳೇ ಇರೋದಿಲ್ಲ ಮೋಸ್ಟ್ಲಿ ಅಲ್ವಾ. ಸೊ ಹಾಗಾಗಿ ಇದನ್ನು ಹೊಸ ಒಂದು ವಿಧಾನದಲ್ಲಿ ಆ್ಯಂಡ್ ಒರಿಜಿನಲ್ ಆಗಿ ನಿಮಗೆ ತಲುಪಿಸುವಂಥ ಪ್ರಯತ್ನನ ನಾವು ಮಾಡ್ತಾ ಇದ್ದೇವೆ. ಹಾಗಾಗಿ 12 ಮೊನೊಫ್ಥಾಂಗ್ಸ್. ಫೈನ್. ಈಗ ನಾವು ಈ ಒಂದು ಪ್ರೆಸೆಂಟೇಷನಲ್ಲಿ ವಿ ಆಲ್ಸೋ ವಾಂಟ್ ಟು ಸಿ ದಟ್ ನಿಮಗೆ ಒಂದು ಖುಷಿ ಕೊಡೋ ಥರ, ಈಗ ನೀವೆಲ್ಲ ನಮ್ಮ ಸ್ಟೂಡೆಂಟ್ಸ್ ಅಂತ ಹೇಳುವಾಗ ಕಲಿಕೆಗೆ ವಯಸ್ಸು ಅನ್ನೋ ಒಂದು ಅಂತರ ಇತಿಮಿತಿ ಯಾವುದೂ ಇರೋದಿಲ್ಲ. ಸೊ ಲೆಟ್ ಅಸ್ ಫೀಲ್ ದ್ಯಾಟ್ ಲರ್ನಿಂಗ್ ದಿಸ್ ಲ್ಯಾಂಗ್ವೇಜ್ ಇಸ್ ಸಮಥಿಂಗ್ ಲೈಕ್ ನಾವೆಲ್ಲ ಮತ್ತೆ ಮಕ್ಕಳ ಥರ ಈ ಭಾಷೆಯನ್ನು ಕಲಿತಾ ಇದ್ದೀವಿ ಅಂತ ಹೇಳಿ ಒಂದು ಮನಸ್ಸನ್ನು ಇಟ್ಕೊಂಡು ನಾವು ಒಂದು ಪ್ಯೂರ್ ಮನಸ್ಸಿಂದ ಓಪನ್ ಮೈಂಡಿಂದ ಖುಷಿಯಾಗಿ ಹಾಡಿನ ಮೂಲಕ ಡ್ಯಾನ್ಸಿನ ಮೂಲಕ ಭಾಷೆಯನ್ನು ಕಲಿತಾಗ ಐ ಥಿಂಕ್ ದ್ಯಾಟ್ ಯು ವಿಲ್ ಸರ್ಟನ್ಲಿ ಫೈಂಡ್ ಇಟ್ ವೆರಿ ಫ್ಯಾಸಿನೇಟಿಂಗ್. ಓಕೆ, ಸೊ ಆ ಪ್ರಯತ್ನದಲ್ಲಿ ನಾವು ಒಂದು ವಿಡಿಯೋನ ಇನ್ಕ್ಲೂಡ್ ಮಾಡಿಬಿಟ್ಟು ಆ್ಯಂಡ್ ಪಾಪ್ಯುಲರ್ಲಿ ಜಾಕ್ ಹಾರ್ಟ್ಮನ್ಸ್ ಅವ್ರದ್ದು ವಿಡಿಯೋಸ್ ಬಂದು ಇಟ್ ಹ್ಯಾಸ್ ಬಿನ್ ಅಕ್ನಾಲೆಜ್ಡ್ ಎವ್ರಿವೇರ್. ಹಾಗಾಗಿ ನಾವು ಸಹ ಈ ವವಲ್ ಕಲಿಕೆಗೋಸ್ಕರ ಐ ಹ್ಯಾವ್ ಜಸ್ಟ್ ಟೇಕನ್ ಅಪ್ ಒನ್ ಆಫ್ ದ ವಿಡಿಯೋಸ್ ಫ್ರಮ್ ಹಾರ್ಟ್ಮನ್ಸ್ ವಿಡಿಯೋಸ್. ಆಲ್ ರೈಟ್, ಸೊ ಇದನ್ನು ನಾವು ನೋಡ್ತಾ ಹೋಗೋಣ. ದೆನ್ girls and boys, come on, sing with me the vowels of the alphabet and learn their sounds. Let's go! A-E-I-O-U. These are the vowels. A-E-I-O-U. Sing loud and proud. A-E-I-O-U. They'll help you read. A-E-I-O-U. Sing along with me. Short vowel sounds. A, apple. Apple. E, egg. Egg. I, igloo. Igloo. O, octopus. Octopus. U, umbrella. Umbrella. A-E-I-O-U. These are the vowels. A-E-I-O-U. Sing loud and proud. A-E-I-O-U. They'll help you read. A-E-I-O-U. Sing along with me. Long vowel sounds. A, acorn. Acorn. E, eagle. Eagle. I, ice. Ice. O, oval. Oval. U, unicorn. Unicorn. A-E-I-O-U. 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 These are the vowels for you to use. A-E-I-O-U. 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 These are the vowels for you to use. A-E-I-O-U. These are the vowels. A-E-I-O-U. Sing loud and proud. A-E-I-O-U. They'll help you read. A-E-I-O-U. Sing along with me. ಫೈನ್. ಈಗ ಒಂದು ರೀಕ್ಯಾಪ್ ಮಾಡ್ಕೊಳ್ಳೋಣ. ಇದೆಲ್ಲನೂ ಸಹ ಕೆಲವೊಂದು ನಾವು ಇದರಲ್ಲಿ ಮಾಡಿದ್ದೇವೆ, ಇನ್ನೂ ಕೆಲವೊಂದು ಮಾಡ್ತಾ ಹೋಗೋಣ ಮುಂದೆ. ಈಗ ಶಾರ್ಟ್ ವವಲ್ ಆಸ್ ವೆಲ್ ಆಸ್ ಲಾಂಗ್ ವವಲ್ ಸೌಂಡ್ಸಲ್ಲಿ ಒಂದು ಕಡೆ ನಾವಿವತ್ತು ನೋಡಿದ್ದು ಎಕ್ಸಾಂಪಲ್ ಸಮೇತ ಇವಾಗ ನೋಡೋಣ. ಇದನ್ನು ಬಿಡಿ, ಇದು ವಿಲ್ ಟೇಕ್ ಇಟ್ ಅಪ್ ಲೇಟರ್. ಸೊ ಈಗ ಮೊನೊಫ್ಥಾಂಗ್ಸ್ ಅಥವಾ ಒನ್ ಸೌಂಡ್ ಅಂತ ಹೇಳಿದಾಗ ಒಂದೇ ಉಸಿರಲ್ಲಿ, ಅದು ಹ್ರಸ್ವ ಇರ್ಬೋದು, ದೀರ್ಘ ಇರ್ಬೋದು. ಬಟ್ ದೆನ್ ಲೆಟ್ ಅಸ್ ಸಿ, ಇವಾಗ ಒಂದೇ ಉಸಿರಲ್ಲಿ ಅಂತಂದರೆ ಒಂದೇ ಸೌಂಡು ದೀರ್ಘವಾಗಿ ಹೇಳೋವಂಥದ್ದು, ಅದನ್ನು ನಾವು
ಮೋನೋಫ್ಥಾಂಗ್ಸ್ ಅಂತ ಹೇಳ್ತೀವಿ. ಇನ್ಯಾವುದು ಬೇರೆ ಸೌಂಡಲ್ಲಿ ಬರ್ತಾ ಇಲ್ಲ. ಓಕೆ, ಆ ಬೇರೆ ಸೌಂಡ್ ಬರೋವಾಗ ಇಟ್ ಬಿಕಮ್ಸ್ ಡಿಫ್ಥಾಂಗ್ಸ್. ಓಕೆ, ಅದ್ರ ಬಗ್ಗೆ ಮತ್ತೆ ಮಾತಾಡೋಣ. ಈಗ ಮೋನೋ ಅಂತ ಅಂದರೆ ಸಿಂಗಲ್ ಸೌಂಡ್. ಓಕೆ, ಸಿಂಗಲ್ ಸೌಂಡನ್ನು ಒಂದು ಉಸಿರಲ್ಲಿ ಹೇಳ್ತೀವೋ ಎರಡು ಉಸಿರಲ್ಲಿ ಹೇಳ್ತೀವೋ ನೋಡ್ತಾ ಹೋಗೋದು. ಸೊ ಈ ಅನ್ನೋವಾಗ ಎಕ್ಸಾಂಪಲ್ ಹೇಗೆ, ಟ್ರೀ. ಫೈನ್. ದೆನ್ ಇದು ಇ, ಐ ಅಲ್ಲ ಇ, ಶಿಪ್. ಉ, ಲುಕ್. ಓಕೆ, ಲುಕ್ಗೆ ಡಬಲ್ ಓ ಇರಬಹುದು, ಅದರ ಸೌಂಡ್ ಏನು ಲೂಕ್ ಅಂತ ಹೇಳ್ತಾ ಇಲ್ಲ, ಲುಕ್. ಫೈನ್. ದೆನ್ ಇಲ್ಲಿ ಊ ಅಂತ ಬರ್ತಾ ಇರೋದ್ರಿಂದ ಶೂಟ್, ಫೂಡ್. ಫೈನ್. ಹಾಗಾಗಿ ಊ ಅಂತ ಬಂದರೆ ಡಬಲ್ ಓ, ಇಲ್ಲೂ ಡಬಲ್ ಓ ಇದೆ, ಇಲ್ಲೂ ಡಬಲ್ ಓ ಇದೆ, ಬಟ್ ಸೌಂಡ್ ನೋಡಿ, ಇದು ಲುಕ್, ಇದು ಶೂಟ್. ದೆನ್ ಇದು ಎ, ವಿ ಹ್ಯಾವ್ ಆಲ್ರೆಡಿ ಸೀನ್ ದಟ್. ಈಗ ಇ ಅಂತ ಹೇಳಿದಾಗ ಬಿಡ್ ಅಂತ ನಾವು ಹೇಳ್ತಾ ಇಲ್ಲ, ಇದು ಎ ಸೌಂಡ್ ಬರ್ತಾ ಇದೆ, ಆಲ್ದೋ ದ ಲೆಟರ್ ಈಸ್ ಇ. ಹಾಗಾಗಿ ದಿಸ್ ಬಿಕಮ್ಸ್ ಬೆಡ್. ದೆನ್ ಇದು ಅ, ದ, ದ. ಸೊ ದಿಸ್ ಈಸ್ ಅ ಅಲ್ವಾ. ಸೊ ಹಾಗಾಗಿ ಇದನ್ನು ನೀವು ಇಷ್ಟವರೆಗೂ ಟಿ ಎಚ್ ಇ ಅಂತ ಹೇಳ್ತಾ ಇದ್ರಿ, ದಿ ಅಂತ ಹೇಳ್ತಾ ಇದ್ರಿ, ಅಥವಾ ದ ಅಂತ ಹೇಳ್ತಾ ಇದ್ರಿ, ಬಟ್ ದಿಸ್ ಈಸ್ ದ, ದ. ಓಕೆ, ಆನೂ ಅಲ್ಲ ಈನೂ ಅಲ್ಲ, ದ. ದೆನ್ this is a, this is a word, bird, curd. ಹಾಗಾಗಿ ವರ್ಡ್. ಸೊ ಓ ಲೆಟರಲ್ಲಿರುತ್ತೆ, ಬಟ್ ಪ್ರೊನೌನ್ಸಿಯೇಷನ್ ಅಂತ ಬರುತ್ತೆ, ವರ್ಡ್. ಈಗ ನೋಡಿ, ಇದು ಹಾರ್ಸ್. ನಾವು ಹಾರ್ಸ್, ಹಾರ್ಸ್, ಆ, ಹಾರ್ಸ್ ದೀರ್ಘ ಇದೆ, ಹಾರ್ಸ್ ಅಲ್ಲ, ಹಾರ್ಸ್. ಫೈನ್. ದೆನ್ ಈಗ ಆ ಸೌಂಡ್, MAT, ಬಟ್ ಎ ಲೆಟರ್, ಆ ಸೌಂಡ್. ಸೊ ಮ್ಯಾಟ್, ಆ್ಯಂಡ್ ಇದು ಅ. ಫನ್, ಯು ಇದೆ, ಬಟ್ ಸೌಂಡ್ ಅ. ಸೊ ಫನ್, FUN ಇದ್ರೂ ಸಹ ಅದು ಪ್ರೊನೌನ್ಸ್ಡ್ ಆ್ಯಸ್ ಫನ್. ದೆನ್ ಇಲ್ಲಿ ನೋಡಿ, ಆ ಅಂತ ಹೇಳಿ ಕಾರ್ ಅನ್ನೋವಾಗ ಆ ಅಂತ ಬಂದಿದೆ, ಕಾರ್. ದೆನ್ ಆನ್, ಅ, ಓಕೆ, ಆ್ಯಂಡ್ ದಿಸ್ ಇಸ್ ಆ. ಸೊ ಹಾಗಾಗಿ ಇಷ್ಟು 12 ಮೋನೋಥಾಂಗ್ಸ್. ಮೋನೋ ಅಂತಂದರೆ ಸಿಂಗಲ್ ಸೌಂಡ್, ಬಟ್ ಒನ್ ಬ್ರೆತ್ ಆರ್ ಟೂ ಬ್ರೆತ್ಸ್, ಇಟ್ ಡಿಪೆಂಡ್ಸ್ ಲೇಟರ್ ಆನ್. ಓಕೆ, ವಿಲ್ ಕಮ್ ಬ್ಯಾಕ್ ಟು ದ ಡಿಫ್ಥಾಂಗ್ಸ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಫೈನಲಿ ಈಗ ಲೆಟ್ ಅಸ್ ವರ್ಕ್ ಇಟ್ ಔಟ್. ಈಗ ಬಾಯ್ ಅಂತ ಹೇಳೋದು ಹೇಗೆ ಬರೀತೀರಾ? ನಾವು ಇವಾಗ ಕಲ್ತಿರೋ ಅಂತಹ ಒಂದು ಇದರಲ್ಲಿ ಹೌ ಡು ವಿ ರೈಟ್ ಬಾಯ್? ಬಾಯ್ ಅಂತ ಬಂದಾಗ ಆನ, ಆನ್ ಅಲ್ವಾ? ಹಾಗಾಗಿ ಬಾಯ್. ಫೈನ್. ಗರ್ಲ್, ಗ, ಲ. ಓಕೆ, ಇದನ್ನು ತಮಾಷೆ ಅನಿಸ್ಬೋದು, ಬಟ್ ದೆನ್ ಹಾಗಾಗಿ ಬಾಯ್, ದೆನ್ ಗರ್ಲ್, ಗರ್ವ್. ಇದನ್ನು ಮತ್ತೆ ನೋಡೋಣ. ಗರ್ವ್, ದಿಸ್ ಇಸ್ ಹೌ ಯು ಸೇ. ಇದು ಯಾಕೆ ತಗೊಂಡೆ ನಾನು ಅಂತಂದರೆ, ಗೋ ಅಲ್ಲ, ಗೋ ಅಲ್ಲ, ಇಟ್ ಈಸ್ ಗರ್ವ್. ಪ್ಲಸ್ ಉ, ಪ್ಲಸ್ ಉ, ಗರ್ವ್, ನೋ, ಶವ್, ಬವ್. ಓಕೆ, ಸೊ ಹಾಗಾಗಿ ಗರ್ವ್, ಗ, ಉ, ಗರ್ವ್. ಸೊ ನೆಕ್ಸ್ಟ್ ನೀವು ಗೋ ಅಂತ ಹೇಳೋವಾಗ ಸ್ವಲ್ಪ ಆಲೋಚನೆ ಮಾಡಬೇಕು. ಅಫ್ಕೋರ್ಸ್ ಇದೆಲ್ಲ ತುಂಬ ರೂಢಿ ಮಾಡ್ತಾ ಇದ್ದರೆ ಅದು ಈಸಿ ಆಗುತ್ತೆ. ನೀವು ತಡವರಿಸಿ ಮಾತಾಡೋವಾಗ ಮೇ ಬಿ ಅದರ್ ಪೀಪಲ್ ಮೇ ಫೀಲ್ ದಟ್ ವಿ ಆರ್ ಫನಿ ಅಂತ ಅನ್ನಿಸ್ಬಹುದು. ಹಾಗಾಗಿ ಎಲ್ಲಿ ಅಗತ್ಯನೋ ಅಲ್ಲಿ ವಿ ಕ್ಯಾನ್ ಯೂಸ್ ಆಲ್ ದಿಸ್. ಅದೇ ಇದೆಲ್ಲ ತಿಳ್ಕೊಂಡಿರಬೇಕು ಅಲ್ವಾ? ಯಾಕೆಂದರೆ ಇಷ್ಟವರೆಗೂ ಸಹ ಈ ಬೇಸಿಕ್ಸ್ ನಾವು ತಿಳ್ಕೊಳ್ದೆ ಇಂಗ್ಲೀಷ್ ಮಾತಾಡ್ತೀವಿ ಅಂತ ಹೇಳಿದಾಗ ದಟ್ಸ್ ವೆರಿ ಸ್ಟ್ರೇಂಜ್. ಹಾಗಾಗಿ ದಿಸ್ ಅಂಡರ್ಸ್ಟ್ಯಾಂಡಿಂಗ್ ಐ ಥಿಂಕ್ ವಿಲ್ ಹೆಲ್ಪ್ ಯು ಅ ಲಾಟ್. ಹಾಗಾಗಿ ನಾವು ಗರ್ವ್, ಸೊ ಇನ್ನು ಮುಂದೆ ಗೋ ಅನ್ನೋ ಥರ ಹೇಳಬಾರ್ದು, ಕಾಲೇಜ್ ಅನ್ನೋ ಥರ ಹೇಳಬಾರ್ದು. ಸೊ ಇಟ್ ಈಸ್ ಕಾಲೇಜ್, ಇಟ್ ಈಸ್ ಗರ್ವ್. ದೆನ್ ರನ್, ಸೊ ಇಟ್ ಈಸ್ ರ, ಅ, ನ, ರನ್. ಫಾಸ್ಟ್, ಫ, ಆ, ಎಸ್ and t. Fast. So we have all seen the sounds yesterday. S and t. Okay. Then now let us go to the next one. Deep, d. Deep ಅನ್ನೋವಾಗ ಡ, ಇ, ಪ. Deep. D sound, E, P, deep. Then oil, il, oil. Okay. Flower, F, L,
r. Flower, flower. F, l, a, v, r. Flower. Okay. Do, da, u, dirgha. Do. ಸೊ ಯು ಸಿ ಫ್ಲವರ್, ಕೆಲವರು ಫ್ಲವರ್ ಅಂತ ಹೇಳ್ತಾರೆ. ನಾವು ಇದನ್ನು ಕಲ್ತಾದ್ಮೇಲೆ ಯು ವಿಲ್ ನಾಟ್ ಡೂ ದಟ್ ಮಿಸ್ಟೇಕ್, ಬಿಕಾಸ್ ಹೇಗೆ ಪ್ರೊನೌನ್ಸ್ ಆಗಬೇಕು ಅನ್ನೋದು ಇಲ್ಲಿ ಕಲಿತಾ ಇದ್ದೀರಾ. ಅಲ್ಲಿ ಏನೇನು ಸೌಂಡ್ಸ್ ಬರ್ತಿದೆ ಅನ್ನೋದು ನಿಮಗೆ ಗೊತ್ತಾಗ್ತಿದೆ. ಸೊ ಇಟ್ ಈಸ್ ಫ್ಲವರ್, ವ ಅಲ್ಲ, ಫ್ಲವರ್. ಓಕೆ, ಸ್ಪೆಲ್ಲಿಂಗ್ ಈ ಥರ ಇರ್ಬೋದು, ಬಟ್ ದೆನ್ ಫ್ಲವರ್. Then next one, do, from, f, r, a, m. From. So I'll just scratch that out. From, f, r, a, m. From. Then pain, p, a, e, n. Pain. Sound ಮೇಲೆ ಹೋಗಿ, ಇದು ಎ ಬರ್ತಿದೆ ಇಲ್ಲಿ, ಬಟ್ ಪೇನ್ ಅನ್ನೋವಾಗ ಎ ತನ ಬರ್ತಿದೆ. ಪ, ಎ, ಇ, ನ. Pain. ಓಕೆ, ಸೊ ಇದನ್ನು ಪ್ರಾಕ್ಟೀಸ್ ಮಾಡ್ತಾ ಹೋಗೋಣ. ಯು ವಿಲ್ ಸರ್ಟನ್ಲಿ ಲರ್ನ್ ಇಟ್ ಇನ್ ದ ಫ್ಯೂಚರ್ ಕ್ಲಾಸಸ್ ಆಲ್ಸೋ. ಇದನ್ನು ಮೋರ್ ಆ್ಯಂಡ್ ಮೋರ್ ಎಕ್ಸಾಮ್ಸ್ ಮಾಡ್ತಾ ಹೋಗೋಣ. ಹಾಗಾಗಿ ವಿ ಆರ್ ಕಮಿಂಗ್, ಇಟ್ಸ್ ವೆರಿ ಬ್ರೀಫ್ ಥಿಂಗ್, ಬಟ್ ದೆನ್ ವೆರಿ ವೆರಿ ಇಂಪಾರ್ಟೆಂಟ್. ಇಟ್ ಕಮ್ಸ್ ವಿತ್ ಅ ಲಾಟ್ ಆಫ್ ಪ್ರಾಕ್ಟೀಸ್. ಇದನ್ನು ಐ ಹ್ಯಾವ್ ಜಸ್ಟ್ ಇಂಟ್ರೊಡ್ಯೂಸ್ಡ್ ದಿಸ್ ಟು ಯು. ಇದನ್ನು ಕಂಪ್ಲೀಟಾಗಿ ಮಾಡಬೇಕು ಅಂತ ಹೇಳಿದ್ರೆ ಇನ್ನೂ ನೆಕ್ಸ್ಟ್ ಎಪಿಸೋಡ್ಸ್ ಬರ್ತಾ ಇದೆ. ಹಾಗಾಗಿ ಮೊನೋಫ್ಥಾಂಗ್ಸನ್ನು ಇವತ್ತು ನಾವು ಮಾಡ್ಕೊಂಡಿದ್ದೀವಿ. ನೆಕ್ಸ್ಟ್ ಡಿಫ್ಥಾಂಗ್ಸನ್ನು ಹೇಗೆ ಬೇರೆ ಬೇರೆ ಸೌಂಡ್ಸನ್ನು ಮಿಕ್ಸ್ ಮಾಡಿ ಹೊಸ ಪದಗಳನ್ನು ಸೃಷ್ಟಿ ಮಾಡೋದು, ವಿಲ್ ಕಮ್ ಟು ದ್ಯಾಟ್ ಆಲ್ಸೋ. ಐ ಥಿಂಕ್ ದಟ್ ಇಟ್ ಈಸ್ ಲೈಕ್ ಇಟ್ ಈಸ್ ಏಬಲ್ ಟು ಬಿ ಅಂಡರ್ಸ್ಟುಡ್ ಬೈ ಯು. ಸುಲಭ ಅಂತ ಅಂದ್ಕೊಳ್ತೀನಿ. ಯಾಕೆಂದರೆ ಈ ಮೂಲಕ ನೀವು ಅರ್ಥ ಮಾಡ್ಕೊಳ್ತಾ ಹೋದರೆ, ಚಿಕ್ಕ ಮಕ್ಕಳು ಹೇಗೆ ಅರ್ಥ ಮಾಡ್ಕೊಳ್ತಾರೆ, ಆವಾಗ ಲ್ಯಾಂಗ್ವೇಜ್ ತುಂಬ ಬೇಗ ಬರುತ್ತೆ. ಯು ಗೋ ಅಂಡ್ ಸಿ ಎನಿ ಆಫ್ ದೀಸ್ ಮಾಡರ್ನ್ ಸ್ಟೂಡೆಂಟ್ಸ್ ಅಂತ ಹೇಳುವಾಗ ಅವ್ರು ಇದರ ಒಂದು ಅಭ್ಯಾಸ ಮಾಡಿರ್ತಾರೆ. ಹಾಗಾಗಿ ಅವ್ರಿಗೆ ಈಸಿಯಾಗಿ ಗ್ರಾಸ್ಪ್ ಆಗುತ್ತೆ ಲ್ಯಾಂಗ್ವೇಜ್. ಆ್ಯಂಡ್ ದ ಸೇಮ್ ಅಟೆಂಪ್ಟ್ ವಿ ಆರ್ ಆಲ್ಸೋ ಟ್ರೈಂಗ್ ಟು ಗಿವ್ ಇಟ್ ಟು ಯು. ಆಲ್ ರೈಟ್, ಸೊ ಹಲೋ and welcome back to our English lessons. This is from our Vijayi Bhava YouTube channel from the Department of Collegiate Education, Karnataka. All right, dear students, in the previous class, I think we had an idea about what the sounds are. We are having it as a sequence, all right, starting right from the sounds. We proceeded on to the different types of vowels, okay, where we have vowels that is in the English alphabet. One is the sound letter, that is the letters as well as the sounds, the vowel letters as well as the vowel sounds. The alphabets are the letters, okay, and the phonic sounds that we are dealing with, okay, and we had completed one part of it called as the monophthongs. All right, now we are moving on to the next part called as the diphthongs. Mono means single, that means sounds uttered in a single breath. And what are diphthongs? Diphthongs are where you have the combination of two monophthongs. Fine? Okay. Now again we are continuing with the concept of sounds from which language comes, and this chart tells you about monophthongs as well as the diphthongs. And in the previous session we saw how we have 12 monophthongs, 44 sounds in the English alphabet, out of which 20 are monophthongs, that means vowels. All these are vowels, that means 20 vowels, and in that 20 vowels we have 12 monophthongs as well as 8 diphthongs, and the rest 24 are consonants. Let me repeat to you, vowels are independently uttered sounds, and consonants are where they take the help or the support of one or the other sound as well as parts of the mouth, okay, and then the sound is coming out as a different one, okay. Now here out of the 20 consonants, 12, as we have seen earlier, they are the monophthongs. Now which are the 8 diphthongs? It is, see, all this leads to what you call as pronunciation, and pronunciation is so important in any language. And for example, when you see, ಇವಾಗ ನಾವು ಎಲ್ಲ ದೇಶದ ಒಂದು ಭಾಷೆಗಳನ್ನು ನೋಡಿದಾಗ ಒಬ್ಬೊಬ್ಬರು ಒಂದೊಂದು ಶೈಲಿಯಲ್ಲಿ ಮಾತಾಡ್ತಾರೆ, ಒಂದೊಂದು ರೀತಿಯಲ್ಲಿ ಮಾತಾಡ್ತಾರೆ. ಆ್ಯಂಡ್ ಇಂಗ್ಲೀಷೇ ತಗೊಂಡಾಗ ಈಚ್ ಕಂಟ್ರಿ ಸ್ಪೀಕ್ಸ್ ಇಂಗ್ಲೀಷ್ ಇನ್ ಅ ಡಿಫ್ರೆಂಟ್ ವೇ. ಅಫ್ಕೋರ್ಸ್ ದ ನೇಟಿವ್ ಸ್ಪೀಕರ್ಸ್ ಒರಿಜಿನಲ್ ಆಗಿ ಇಂಗ್ಲೀಷ್
ಮಾತಾಡೋರು ಇಟ್ ಈಸ್ ಬ್ರಿಟನ್, ಓಕೆ, ದ ಹೋಲ್ ಇಂಗ್ಲಿಷ್ ಪೀಪಲ್, ದ ಇಂಗ್ಲಿಷ್ ಕಾಂಟಿನೆಂಟ್ ಆಸ್ ವಿ ಕಾಲ್ ಇಟ್. ಸೊ ಅವರು ಮಾತಾಡೋವಾಗ ದ ವೇ ದೇ ಟಾಕ್, ದಟ್ ಈಸ್ ಕಾಲ್ಡ್ ಆಸ್ ದ ಬ್ರಿಟಿಷ್ ಇಂಗ್ಲಿಷ್. ಆಮೇಲೆ ದ ನೇಟಿವ್ ಸ್ಪೀಕರ್ಸ್ ಆಫ್ ಇಂಗ್ಲಿಷ್ ಮತ್ತು ಒರಿಜಿನಲ್ ಇಂಗ್ಲಿಷ್ ಅಂತ ನಾವು ಕರಿತೇವೆ. ಅಫ್ಕೋರ್ಸ್ ಮೆನಿ ಅದರ್ ಕಂಟ್ರೀಸ್ ಆಲ್ಸೋ ಸ್ಪೀಕ್ ಇಂಗ್ಲಿಷ್, ಆದರೆ ಅವರು ಅವ್ರದ್ದೇ ಆದಂತಹ ಒಂದು ಇಂಗ್ಲಿಷ್ ಆ್ಯಕ್ಸೆಂಟನ್ನು ಅವರು ರೂಢಿ ಮಾಡ್ಕೊಂಡಿದ್ದಾರೆ. ಎಕ್ಸಾಂಪಲ್ ಅಮೆರಿಕನ್ ಇಂಗ್ಲಿಷ್, ಕೆನಡಿಯನ್ ಇಂಗ್ಲಿಷ್, ಆಸ್ಟ್ರೇಲಿಯನ್ ಇಂಗ್ಲಿಷ್, ಇಂಡಿಯನ್ ಇಂಗ್ಲಿಷ್. ಸೊ ಇದೆಲ್ಲನೂ ಸಹ ಒರಿಜಿನಲ್ ಬ್ರಿಟಿಷ್ ಇಂಗ್ಲಿಷ್ಗಿಂತನೂ ಇಟ್ ಈಸ್ ವೆರಿ ಡಿಫ್ರೆಂಟ್, ಬಿಕಾಸ್ ಆಸ್ ವಿ ಹ್ಯಾವ್ ಡಿಸ್ಕಸ್ಡ್ ಅರ್ಲಿಯರ್, ಅದು ಆ ಒಂದು ಪರಿಸರದ ಒಂದು ಎಫೆಕ್ಟ್ ಇರ್ಬೋದು ಅದರ ಮೇಲೆ. ಮತ್ತು ನಾವು ಈಗ ಫಾರ್ ಎಕ್ಸಾಂಪಲ್ ನಮ್ಮ ರೀಜನಲ್ ಲ್ಯಾಂಗ್ವೇಜಲ್ಲಿ ಬರೋವಂತಹ ಶಬ್ದಗಳೇನಿದೆ, ಆ ಶಬ್ದಗಳು ನಮಗೆ ವಿ ವಿಲ್ ಬಿ ವೆರಿ ಫೆಮಿಲಿಯರ್ ವಿತ್ ದೋಸ್ ಸೌಂಡ್ಸ್. ಈಗ ಇಂಗ್ಲೀಷ್ ಈಸ್ ಅ ಫಾರಿನ್ ಲ್ಯಾಂಗ್ವೇಜ್, ಇದು ನಾವು ಮನೆಯಲ್ಲಿ ಮಾತಾಡೋಂಥ ಮಾತೃಭಾಷೆ ಅಲ್ಲ. ಹಾಗಾಗಿ ಅಲ್ಲಿ ಅವರು ಕ್ರಿಯೇಟ್ ಮಾಡಿರೋವಂಥ ಸೌಂಡ್ಸು ನಮ್ಮ ಭಾಷೆಯಲ್ಲಿರೋ ಸೌಂಡ್ಸ್ಗೂ ಡಿಫ್ರೆನ್ಸ್ ಇರುತ್ತೆ. ಸೊ ನಾವು ಆ ಭಾಷೆಯನ್ನು ನಮ್ಮ ಒಂದು ಸೌಂಡ್ಸಿನ ಮೂಲಕ ಮಾತಾಡಿದಾಗ ದೇರ್ ಈಸ್ ಸಮ್ ಟೈಪ್ ಆಫ್ ಮಿಸ್ಪ್ರೊನೌನ್ಸಿಯೇಷನ್, ಆ್ಯಕ್ಸೆಂಟ್ ಡಿಫರ್ ಆಗ್ಬೋದು, ಅಥವಾ ಮಾತಾಡೋಂಥ ಶೈಲಿ ಡಿಫರ್ ಆಗ್ಬೋದು. ಸೊ ಹಾಗಾಗಿ ಅದು ಡಿಫ್ರೆಂಟಾಗಿ ಕೇಳಿಸುತ್ತೆ. ಸೊ ಇಟ್ ಮೇ ನಾಟ್, ಅದು ಇಂಗ್ಲೀಷೇ ಮಾತಾಡ್ತಾ ಇದ್ರೂ ಸಹ ಆ ಪ್ರೊನೌನ್ಸಿಯೇಷನ್ ಇಂದ ಇಟ್ ಮೇ ಸೌಂಡ್ ಲೈಕ್ ಇಟ್ ಈಸ್ ನಾಟ್ ಇಂಗ್ಲೀಷ್ ಅನ್ನೋ ಥರ. ಸೊ ಕನ್ನಡದಲ್ಲೇನೋ ಮಾತಾಡ್ತಿದ್ದೀವೋ ಅಥವಾ ಬೇರೆ ರೀಜನಲ್ ಲ್ಯಾಂಗ್ವೇಜಲ್ಲಿ ಇಂಗ್ಲೀಷ್ನ ಮಾತಾಡ್ತಿದ್ದೀವೇನೋ ಅನ್ನೋ ಥರ ಅನ್ಸುತ್ತೆ. ಸೊ ನಾವು ಇದಕ್ಕೇನು ಮಾಡಬೇಕು ಅಂತಂದರೆ ಇಂಗ್ಲೀಷನ್ನು ಹಾಗೆ ಮಾತಾಡಬೇಕು ಅಂತಂದರೆ ದಟ್ ಈಸ್ ವೈ ದಿಸ್ ಪ್ರಾಕ್ಟೀಸ್ ಆಫ್ ಪ್ರೊನೌನ್ಸಿಯೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ಸರಿ, ಈಗ ಪ್ರೊನೌನ್ಸಿಯೇಷನ್ ಅಂದರೆ ಏನು, ಪ್ರೊನೌನ್ಸ್ ಅಂದರೆ ಏನು, ಯಾಕೆ ಬೇಕು, ಉಚ್ಚಾರಣೆ ಯಾಕೆ ಬೇಕು? ಬಿಕಾಸ್ ಇವಾಗ ಯಾವುದೇ ಒಂದು ಪದನ ನಾವು ಉಚ್ಚಾರಣೆ ಮಾಡಿದಾಗ ಯಾಕೆ ಉಚ್ಚಾರಣೆ ಕರೆಕ್ಟಾಗಿ ಮಾಡಬೇಕು ಅಂತ ಹೇಳಿದ್ರೆ, ಎವ್ರಿ ವರ್ಡ್ ಈಸ್ ಮೇಡ್ ಅಪ್ ಆಫ್ ಸೌಂಡ್. ಆ ಸೌಂಡನ್ನು ಸ್ಪಷ್ಟವಾಗಿ ನಾವು ಕೇಳಿಸೋ ರೀತಿಯಲ್ಲಿ ನಾವು ಮಾತಾಡಬೇಕು. ಸೊ ವಿ ಹ್ಯಾವ್ ಟು ಮೇಕ್ ಶ್ಯೂರ್ ದಟ್ ದ ವರ್ಡ್ ಹ್ಯಾಸ್ ದಟ್ ಪರ್ಟಿಕ್ಯುಲರ್ ಈಸ್ ಪ್ರೊಡ್ಯೂಸ್ಡ್ ಇನ್ ದ ವೇ ಇಟ್ ಹ್ಯಾಸ್ ಟು ಬಿ ಪ್ರೊನೌನ್ಸ್ಡ್. ಓಕೆ, ಆ ಸೌಂಡ್ಗೆ ನಾವು ನ್ಯಾಯ ಕೊಡ್ತಾ ಇದ್ದೀವಿ, ಆ ವರ್ಡ್ಗೆ ನಾವು ಜಸ್ಟಿಸ್ ಕೊಡ್ತಾ ಇದ್ದೀವಿ ಅನ್ನೋ ರೀತಿಯಲ್ಲಿ ಆ ಕ್ಲಾರಿಟಿನ ನಾವು ನಮ್ಮ ಆ ಪದಗಳ ಬಳಕೆ ಮೂಲಕ ನಾವು ಹೇಳಬೇಕಾಗತ್ತೆ. ಸೊ ಪ್ರೊನೌನ್ಸಿಯೇಷನ್ ಅಂತಂದ್ರೇನು, ಆ ಪದಗಳನ್ನು ದ ವೇ ವಿ ಯೂಸ್ ಸೌಂಡ್ಸ್, okay, through the words, so that there is clarity and the listener does not have any difficulty in understanding. ಕೇಳಿಸೋರಿಗೆ ನಾವು ಶಬ್ದಗಳು ಸ್ಪಷ್ಟ ಇದ್ದಾಗ ತಾನೇ ಕೇಳಿಸ್ಕೊಳ್ಳೋರಿಗೆ ಅದು ಕ್ಲಿಯರ್ ಅಂತ ಕೇಳಿಸೋದು. ನಾವು ಆ ಪದಗಳನ್ನು ಬಳಸಿ ಅದನ್ನು ಉಚ್ಚಾರಣೆಯಲ್ಲಿ ತಪ್ಪು ಮಾಡಿದಾಗ ಇಟ್ ಮೇ ನಾಟ್ ರೀಚ್ ಕ್ಲಿಯರ್ಲಿ ಟು ದ ಲಿಸನರ್. ನಾವು ಹೇಳಿರ್ತೀವಿ, ಆದರೆ ಸ್ಪಷ್ಟನೆ ಇಲ್ಲ ಅಂತಂದರೆ, ಉಚ್ಚಾರಣೆ ಕರೆಕ್ಟಾಗಿಲ್ಲ ಅಂತಂದರೆ ಕೇಳಿಸೋರಿಗೆ ಬೇರೆ ಥರ ಕೇಳಿಸಬಹುದು. ಸೊ ಪ್ರೊನೌನ್ಸಿಯೇಷನ್ ಇಸ್ ಎಕ್ಸ್ಟ್ರೀಮ್ಲಿ important. Similarly, when we are coming back to English ಅಂತ ಅಂದರೆ, certainly ಅದು ಯಾಕೆ ನಮಗೆ ನಾವು ಇಂಡಿಯನ್ಸ್ ಇಂಗ್ಲೀಷ್ ಮಾತಾಡೋವಾಗ ಸಮ್ ಆಫ್ ದೆ ಮೇ ನಾಟ್ ಆಕ್ಸೆಪ್ಟ್ ಇಟ್. ಇವಾಗ ನೇಟಿವ್ ಸ್ಪೀಕರ್ಸ್ ಮೇ ನಾಟ್ ರಿಯಲಿ ಅಪ್ರಿಷಿಯೇಟ್ ದ ವೇ ವಿ ಸ್ಪೀಕ್ ಇಂಗ್ಲೀಷ್ ಅಂತ ಹೇಳಿದಾಗ, ಯಾಕೆ ಅಂದರೆ ಬಿಕಾಸ್ ನಾವು ನಮ್ಮ ರೀಜನಲ್ ಲೋಕಲ್ ಆ್ಯಕ್ಸೆಂಟನ್ನು ಇಂಗ್ಲೀಷ್ ಮೇಲೆ ಹಾಕ್ತಾ ಇರ್ತೀವಿ. ಆ್ಯಂಡ್ ದೇರ್ ಇಂಗ್ಲೀಷ್ ಸಫರ್ಸ್. ಯಾವುದೇ ಒಂದು ಭಾಷೆಗೂ ಸಹ ವಿ ಸರ್ಟನ್ಲಿ ಹ್ಯಾವ್ ಟು ಗಿವ್ ದ ಪ್ಲೇಸ್ ಇಟ್ ಡಿಸರ್ವ್ಸ್. ಅದಕ್ಕೆ ಆದಂಥ ಒಂದು ಸ್ಥಾನ ಇರುತ್ತೆ. ಸೊ ಅದಕ್ಕೆ ನಾವು ಜಸ್ಟಿಸ್ ಕೊಡಬೇಕಾಗತ್ತೆ. ಸೊ ವಾಟ್ ಎವರ್ ವಿ ವಾಂಟ್ ಟು ಡೂ ವಿತ್ ದ ವರ್ಡ್ಸ್ ವಿ ಕೆನ್ ನಾಟ್ ಡೂ. ಆ ಭಾಷೆಗೆ we have to respect it and see that we use the words correctly and spelt also correctly and pronounced also correctly. ಹಾಗಾಗಿ diphthongs ಅಂತ ಹೇಳಿದಾಗ ಇಲ್ಲಿ monophthongs is one sound means one breath. ಸೊ ಈಗ diphthongs ಅಂತ ಹೇಳಿದ್ರೆ two sounds means two breaths. ಓಕೆ, two breath ಅಂತ ಹೇಳಿದಾಗ ಎರಡು ಉಸಿರು ಅಂತಲ್ಲ, ಇಲ್ಲಿ ದೀರ್ಘನೂ ಇಲ್ಲಿದೆ monophthongs ಅಲ್ಲಿ. ಬಟ್ ಇಲ್ಲಿ ನಾವು ನೋಡಿದಾಗ ಇಲ್ಲಿನ ಒನ್ ಆರ್ ಟು ಸೌಂಡ್ದು ಕಾಂಬಿನೇಷನ್ ತಗೊಂಡು ಇಲ್ಲಿಗೆ ಹಾಕ್ತಾ ಇದ್ದೀವಿ. ಇದು ಸಿಂಗಲ್ ಸೌಂಡ್. ಇದು ಯಾವುದೇ ನಾವು ತಗೊಂಡ್ರು ಸಹ ಸಿಂಗಲ್ ಸೌಂಡ್. ಇ ಇರ್ಬೋದು, ಉ ಇರ್ಬೋದು, ಆ ಇರ್ಬೋದು, ಇರ್ಬೋದು, ಆ ಇರ್ಬೋದು, ಇದೆಲ್ಲ ಸಿಂಗಲ್ ಸೌಂಡ್. ಬಟ್ ದೆನ್ ಇಫ್ ಯು ಸಿ ಹಿಯರ್ ಅಂತ ಹೇಳಿದ್ರೆ, ಇಲ್ಲಿ ನಾವು ಒಂದು ಸಿಂಗಲ್ ಬ್ರೆತ್ತಿನ ಸೌಂಡನ್ನು ನಾವು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ. ಹೇಗೆ ಅಂತ ಹೇಳಿದ್ರೆ, ನಾವು ಯು ಸಿ ಈಗ ಕಾಮನ್ ವರ್ಡ್ ಲೈಕ್ ವಿ ಹ್ಯಾವ್ ಟು ಇಯರ್ಸ್, ears, EARS, ears.
ಇಯರ್ಸ್ ಅಂದ್ರೇನು? ಕಿವಿಗಳು. ಮನುಷ್ಯನಿಗೆ 2 ಕಿವಿಗಳಿದೆ ಅಂತ ಹೇಳಿ. ಸೊ ಆ EARS ಅನ್ನು ಹೇಗೆ ಪ್ರೊನೌನ್ಸ್ ಮಾಡೋದು? ವೆರಿ ಸಿಂಪಲ್ ಅಲ್ವಾ? ನಾವು ಅಂದ್ಕೊಳ್ತೀವಿ ಇಯರ್ಸ್, ಅದೇನು ಇಯರ್ಸು? EARS, ಇ ಇದೆ, ಎ ಇದೆ, ಆರ್ ಇದೆ, ಎಸ್ ಇದೆ. ಸೊ ವಿ ಹ್ಯಾವ್ 2 ಇಯರ್ಸ್ ಅಂತ ಹೇಳ್ತೀವಿ. ಬಟ್ ದಟ್ಸ್ ವೆರಿ ವೆರಿ ಬ್ಯಾಡ್ ಪ್ರೊನೌನ್ಸಿಯೇಷನ್. ಅಲ್ಲಿ ನಾವು ಮಾತಾಡುವಾಗ ಆ ಗ್ರೇಸ್ ಇರಬೇಕು. ಯಾಕೆಂದರೆ ವಿ ಹ್ಯಾವ್ ಬೀನ್ ಗಿಫ್ಟೆಡ್ ವಿತ್ 2 ಇಯರ್ಸ್. ಇಯರ್ಸ್ ಅನ್ನೋವಾಗ ಅಲ್ಲಿ ಆ ಆರ್ ಸೌಂಡ್ ಸೈಲೆಂಟ್ ಆಗುತ್ತೆ. ಅಲ್ಲಿ ನೋಡಿ ಅದು ಹೇಗೆ ಬರಬೇಕು ಅನ್ನೋದನ್ನು ಪ್ರಾಕ್ಟೀಸ್ ಮಾಡೋಣ ಈಗ. ಇದು ಇಲ್ಲಿ ತಗೊಂಡಾಗ ದಿಸ್ ಈಸ್ ಇ ವವಲ್. ಓಕೆ, ಆ್ಯಂಡ್ ಇದು ಆ್ಯಸ್ ವಿ ಹ್ಯಾವ್ ಸೀನ್ ದಿಸ್ ಈಸ್ ಅ ವವಲ್. ಸೊ ಇ ಪ್ಲಸ್ ಅ ಇಸ್ ಈಕ್ವಲ್ ಟು ಇಯ. ಓಕೆ, ಸೊ EAR ಅನ್ನೋವಾಗ ಆರ್ ಸೈಲೆಂಟ್ ಮಾಡಿ, ಅದು ಸ್ಪೆಲ್ಲಿಂಗ್ ಬೇರೆ ಇರ್ಬೋದು, ಬಟ್ ಲುಕ್ ಅಟ್ ದಿ ಪ್ರೊನೌನ್ಸಿಯೇಷನ್, ದ ಸೌಂಡ್ ಆಫ್ ಇಟ್. ಸೊ ವೆನ್ ಯು ಸೇ EAR ಅಂತ ಹೇಳಿದಾಗ ಉಚ್ಚಾರಣೆ ಯಾವ ಥರ ಬರುತ್ತೆ? ಇಯ. ಆಲ್ ರೈಟ್, ದೆನ್ ನೆಕ್ಸ್ಟ್ ಒನ್, ಇದು ಇ ಪ್ಲಸ್ ಇಸ್ ಈಕ್ವಲ್ ಟು ಇಯ. ಅದೇ ಥರ ಯು ಹ್ಯಾವ್ ಹಿಯರ್, HEAR. ಅಲ್ಲಿ ಹಾ ಸೌಂಡ್ ಇದೆ, ಇದು EAR. ಸೊ ಇಯರ್. HEAR ಅನ್ನು ಹೇಗೆ ಪ್ರೊನೌನ್ಸ್ ಮಾಡಬೇಕು? ಹಿಯರ್. THERE, ದೇಯ. ಓಕೆ, ಸೊ ಹಾಗಾಗಿ ದೇಯ, ವೇಯ. ಓಕೆ, ಸೊ ಆ ರೀತಿಯಲ್ಲಿ ನಾವು ಇ ಪ್ಲಸ್ ಮತ್ತು ಬಂದಾಗ ಅದೇ ರೀತಿಯಲ್ಲಿ ನಾವು ತಗೊಂಡು ಹೋಗಬೇಕು. ನೆಕ್ಸ್ಟ್ ಒನ್, ಉ ಪ್ಲಸ್ ನಾವು ಇದು ಬಹಳ ಕೆಲವೊಂದು ತುಂಬ ಹಾಸ್ಯಾಸ್ಪದವಾಗಿ ಮಾತಾಡ್ತಾರೆ. TOUR ಏನಂತ ಹೇಳ್ತೀರಾ ನೀವು? ಎಲ್ಲಿಗೆ ಹೋಗಿದ್ರಿ? ಐ ಹ್ಯಾಡ್ ಗಾನ್ ಟು ಅ ಟೂರ್ ಅಂತ ಹೇಳ್ತೀರಿ. ವೆರಿ ಬ್ಯಾಡ್. ಯಾಕೆಂತಂದರೆ TOUR ಸ್ಪೆಲ್ಲಿಂಗ್ ಏನು? TOUR ಇರಬಹುದು, ಆದರೆ ದ ವೇ ಯು ಟೆಲ್ ಇಟ್ ಅಂತ ಅಂದರೆ ಟ. ಇಟ್ಸ್ ನಾಟ್ ಟ, ಕರ್ಕಶವಾಗಿ ಹೇಳಬಾರ್ದು. ಸೊ ಇಟ್ಸ್ ಟ. ಪ್ರಾಕ್ಟೀಸ್ ಇಟ್ ಪ್ಲೀಸ್. ಸೊ ಯಾಕೆಂದರೆ ಟ ಅಂತ ಹೇಳುವಾಗ ಅದು ಸೌಂಡ್ ಕರೆಕ್ಟ್ ಇರಬಹುದು, ಆದರೆ ಆ ಮೆಲಡಿ ಬರ್ತಾ ಇಲ್ಲ. ದೇರ್ ಈಸ್ ಅ ಸ್ಟೈಲ್ ಇನ್ ಟೆಲ್ಲಿಂಗ್ ದಟ್ ಒನ್. POOR ಅದೇನದು? ಇಂಡಿಯಾ ಈಸ್ ಅ ವೆರಿ ಪೂರ್ ಕಂಟ್ರಿ. ಇದೆಲ್ಲನೂ ಸಹ ರಾಂಗ್ ಯೂಸೇಜ್ ಆರ್ ರಾಂಗ್ ಪ್ರೊನೌನ್ಸಿಯೇಷನ್ಸ್. ಹೌ ಡು ಯು ಸೇ ದಟ್? ಇಟ್ ಈಸ್ ಇಂಡಿಯಾ ಈಸ್ ಅ ಪೂರ್ ಕಂಟ್ರಿ. Okay, I toured the whole of India. India is a poor nation. Poor, ಅಷ್ಟೇ. poor. tour. SURE, sure. Never do that. We are not sure ಅಲ್ಲ. We are not sure. plus U plus So sure. Okay, sure ಬೇರೆ. This is sure. We have to be sure of what we say. ಓಕೆ, ಸೊ ಇದು ಪ್ರಾಕ್ಟೀಸಿಂದ ಬರಬೇಕು. ಈ ರೀತಿ ನೀವು ಅಭ್ಯಾಸ ಮಾಡಿದಾಗ ಕೇಳಿಸ್ಕೊಳ್ಳೋರಿಗೆ ದೇ ಸರ್ಟನ್ಲಿ ವಿಲ್ ಫೀಲ್ ದಟ್ ಯು ಹ್ಯಾವ್ ಲರ್ನ್ಡ್ ದಿ ಲ್ಯಾಂಗ್ವೇಜ್ ಇನ್ ಇಟ್ಸ್ ಒರಿಜಿನಲ್ ಫಾರ್ಮ್ ಆ್ಯಂಡ್ ಸ್ಟೈಲ್. ಆಮೇಲೆ ಆ ಪ್ರೊನೌನ್ಸಿಯೇಷನ್ಗೂ ಜಸ್ಟಿಸ್ ಕೊಡ್ತಾ ಇದ್ದೀರಾ ಅಂತ ಹೇಳಿ ಅನಿಸುತ್ತೆ. ನೆಕ್ಸ್ಟ್ ಒನ್, ಸೊ ದಿಸ್ ಈಸ್ ಉ ಪ್ಲಸ್ ಸೊ ಟುವ, ಶುವ, ಪುವ, ಗೋವ. ದೆನ್ ಎ ಪ್ಲಸ್ ಏಯ, AIR. We have air surrounded everywhere. How bad it is, ಅಲ್ವಾ? ಸೊ ವಿ ಹ್ಯಾವ್ ಏರ್ ಸರೌಂಡೆಡ್ ಎವ್ರಿವೇರ್ ಅನ್ನೋವಾಗ ಅದು ರ ಸೌಂಡು ಕರ್ಕಶವಾಗಿ ಕೇಳಿಸುತ್ತೆ. ಆ್ಯಂಡ್ ಐ ಟೋಲ್ಡ್ ಯು ಲ್ಯಾಂಗ್ವೇಜ್ ಶುಡ್ ಬಿ ಮೆಲೋಡಿಯಸ್. ಸೊ ಹೇಗೆ ಹೇಳಬೇಕು ಅದನ್ನು? ವಿ ಫಸ್ಟ್ ಆಫ್ ಆಲ್ WE ಅನ್ನೋವಾಗ ಪ್ರತಿ ಅದು ನಾಟ್ ಇದೊಂದು ಪದ ಅಲ್ಲ, ಆ ವರ್ಡ್ಸ್ ಎಲ್ಲನೂ ಸಹ ಅದರದ್ದೇ ಆದಂಥ ಒಂದು ಮಾಧುರ್ಯತೆ ಇರುತ್ತೆ. ಸೊ ವಿ ಹ್ಯಾವ್ AIR, ಏರ್ ಅಲ್ಲ, ಅಥವಾ ಯಾ ಸೌಂಡ್ ಯೂಸ್ ಮಾಡ್ತಾರೆ ಕೆಲವೊಬ್ಬರೆಲ್ಲನೂ. ಏರ್ ನಾಟ್ ಏರ್ ಆಲ್ಸೋ. ಓಕೆ, ಇಟ್ಸ್ ವಿ ಹ್ಯಾವ್ A plus air. We have air surrounded everywhere. ಓಕೆ, A plus air. ದೆನ್ ಈಗ ಸೊ ಇವಾಗ ಗೊತ್ತಾಗ್ತಿದೆ ಅಂದ್ಕೊಳ್ತೀನಿ ನಾನು. ಇದರಲ್ಲಿ ನಾವು ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಅದು ಡಬಲ್ ಸೌಂಡ್ ಕೊಡೋದ್ರಿಂದ ಅದು ದಟ್ ಈಸ್ ಕಾಲ್ಡ್ ಆ್ಯಸ್ ಡಿಫ್ಥಾಂಗ್ಸ್. ಓಕೆ, ಸೊ ಇಯರ್, ಹೂವ, ದಟ್ ಈಸ್ ಇಯರ್, ಟುವ, ಏಯರ್. ಈಗ ನೆಕ್ಸ್ಟ್ ಒನ್, A plus E. ಓಕೆ, ವಾಟ್ ಡು ಯು ಸೇ ಹಾಗೆ ಹೇಳೋದೆಲ್ಲರೂ. ಓಕೆ, ಸೊ ವಾಟ್ ಡು ಯು ಸೇ ಅನ್ನೋವಾಗ ಸೇ ಅಲ್ಲ, ಅದು ವಾಟ್ ಡು ಯು ಸೇ. ಸ ಪ್ಲಸ್ ಎ ಪ್ಲಸ್ ಇ. ಓಕೆ, ಪ್ಲಸ್ ಇ. ಸೊ ಸೇ.
ವಾಟ್ ಡು ಯು ಸೇ, ಆ ಎ ಎಂಡ್ ಆಗಬೇಕು ಅಲ್ಲಿ ಸೌಂಡಲ್ಲಿ. ಫೈನ್. ಸೇ, ಐ ಮೇ, ಐ ಮೇ ಅಲ್ಲ ಮೇ. ಅರ್ಥ ಆಗ್ತಿದೆಯಾ? ಸೊ ಹಾಗಾಗಿ ಸೇ. ಓಕೆ ಆಯಿತು, ವಿ ಆರ್ ಗೋಯಿಂಗ್ ದೇರ್. ಓಕೆ, ಓಕೆ ಅಲ್ಲ ಓಕೆ, ಓಕೆ. ಆ ಯ ಅನ್ನೋದನ್ನು ಸ್ವಲ್ಪ ಲಾಂಗಾಗಿ ಎಳೆದು ಇಟ್ಕೊಂಡು ಕಂಪ್ಲೀಟ್ ಮಾಡಬೇಕು. ಓಕೆ. ವಿ ಶಾಲ್ ಮೀಟ್ ಟುಡೇ, TODAY, ಟುಡೇ ಅಲ್ಲ, ಇಟ್ಸ್ ನಾಟ್ ಟುಡೇ, ಇಟ್ಸ್ ಸೋ ಬ್ಯಾಡ್. ಓಕೆ, ಸೊ ಯು ಹ್ಯಾವ್ ಟು ಸೇ ಇಟ್ ಆಸ್ ಟುಡೇ, ಟುಡೇ. ಟು ಅಲ್ಲ ಟು, ಟುಡೇ. ವಿ ಶಾಲ್ ಮೀಟ್ ಟುಡೇ. Then, so say, now that is A plus E is equal to say, may, please give me my way, pay. Fine. Then A plus E, A plus E, ಆಯ್, ಆ ಪ್ಲಸ್ ಇ ಕಂಬೈನ್ ಮಾಡಿ ಒಟ್ಟಿಗೆ ಹೇಳಿ. ಆ ಪ್ಲಸ್ ಇ ಆಯ್, ಆಯ್. ಹೇಗೆ? ಬಾಯ್, ಖಾಯ್. ಫೈನ್. ಸೊ ಹಾಗಾಗಿ ಬಾಯ್, ಖಾಯ್. ದೆನ್ ದೆರ್ ಆರ್ ಅದರ್ ಎಕ್ಸಾಂಪಲ್ಸ್ ಫಾರ್ ದ್ಯಾಟ್. ಆಯಿಲ್, ಬಾಯ್ಲ್. ಸೊ ಆ ಪ್ಲಸ್ ಇ ಆಯ್, ಆ ಸೌಂಡ್ ಬರಬೇಕು. ಬಾಯ್, ಬಾಯ್ ಅಲ್ಲ ಬಾಯ್, ಆಯ್. ಆ ಯ ಸೌಂಡನ್ನು ಸ್ವಲ್ಪ ಮಾಡ್ಕೊಳ್ಬೇಕಲ್ಲಿ. ದೆನ್ ಅ ಪ್ಲಸ್ ಇ, ಬಾಯ್. ಇಲ್ಲಿ ನಾವು ಸಾಮಾನ್ಯವಾಗಿ ಈ ಒಂದು ಸೌಂಡು ಆಗಾಗ ಬಳಸ್ತಾ ಇರ್ತೀವಿ. ನಾವು ಎಕ್ಸಾಂಪಲ್, ವಾಟ್ ಈಸ್ ಯೋರ್ ನೇಮ್ ಅಂತ ಹೇಳಿದಾಗ ಐ ಆ್ಯಮ್ ಡ್ಯಾಶ್ ಆ್ಯಂಡ್ ಡ್ಯಾಶ್ ಅಂತ ಹೇಳ್ತೀರಾ. ಓಕೆ, ಐ ಅಂತ ಹೇಳುವಾಗ ಐ ಅಷ್ಟೇ ಅಲ್ವಾ? ಹೇಗೆ ಹೇಳ್ತೀರಾ? ಅದು ಐನ, ಅದು ಐ ಒಂದೇ ಲೆಟರ್ ಇರಬಹುದು, ಆದರೆ ಹೌ ಡು ಯು ಪ್ರೊನೌನ್ಸ್ ಇಟ್? ಇಟ್ ಈಸ್ ಅ ಪ್ಲಸ್ ಇ ಈಸ್ ಐ. ಐ ಆ್ಯಮ್ ಡ್ಯಾಶ್ ಆ್ಯಂಡ್ ಡ್ಯಾಶ್, ಐ ಆ್ಯಮ್ ಸೋ ಆ್ಯಂಡ್ ಸೋ. ಗೊತ್ತಾಗ್ತಾ ಇದೆಯಾ? ಇಟ್ ಈಸ್ ನಾಟ್ ಐ, ಇಟ್ಸ್ ನಾಟ್ ಮೈ, ಇಟ್ಸ್ ಮೈ, ಇಟ್ಸ್ ಐ. ಎಕ್ಸಾಂಪಲ್ ಇನ್ನೊಂದು ಅದೇ ಥರ ಸೌಂಡ್ ಬೇಕು ಅಂದರೆ, ವೈ ಈಸ್ ದ ಸ್ಕೈ ಸೋ ಹೈ. ಆರ್ಡಿನರಿ ಆಗಿ ಕೇಳಬೇಕು ಅಂದರೆ ವೈ ಈಸ್ ದ ಸ್ಕೈ ಸೋ ಹೈ. ಸೊ ಇಲ್ಲಿ ವೈ, ಸ್ಕೈ, ಹೈ ಆ ಸೌಂಡ್ ಬರ್ತಿದೆ ಅಲ್ಲ. ಹೌ ಡು ಯು ಸೇ ಇಟ್ ರಿಯಲಿ? ವೈ ಈಸ್ ದ ಸ್ಕೈ ಸೋ ಹೈ. ಗ್ರೇಸ್ಫುಲ್ ಅಲ್ವಾ? ಸೊ ವೈ ಈಸ್ ದ ಸ್ಕೈ ಸೋ ಹೈ ಅನ್ನೋದಕ್ಕಿಂತ ಆಸ್ ಇಫ್ ಯು ಆರ್ ಡಿಮ್ಯಾಂಡಿಂಗ್ ಅನ್ನೋ ರೀತಿಯಲ್ಲಿ, ಇನ್ಸ್ಟೆಡ್ ಅದನ್ನು ಬಹಳ ಮೃದುವಾಗಿ ಕೇಳೋವಾಗ ವೈ ಈಸ್ ದ ಸ್ಕೈ ಸೋ ಹೈ. ಸೊ ಅಲ್ಲಿ ಹೇಗೆ ಹೇಳಬೇಕು? ವೈ ಅಂತ ಹೇಳಿ ಭಾಳ ಕರ್ಕಶವಾಗಿ ಹೇಳಬಾರ್ದು. ವಾಯ್, ಆಯ್, ಆ ಸೌಂಡನ್ನು ಸ್ವಲ್ಪ ಪ್ರೊಲಾಂಗ್ ಮಾಡಿ. ವೈ ಈಸ್ ದ ಸ್ಕೈ ಸೋ ಹೈ. ಓಕೆ, ಸೊ ಹಾಗಾಗಿ ಅ ಪ್ಲಸ್ ಇ, ಬಾಯ್, ವಾಯ್, ಮೈ. ಆಗ ಅ ಪ್ಲಸ್ ಇ, ಕೈಟ್, KITE, ಕೈಟ್. ಇಟ್ಸ್ ನಾಟ್ ಕೈಟ್, ಇಟ್ಸ್ ಕೈಟ್. ಮೈಟ್, MIGHT, ಮೈಟ್ ಅಲ್ಲ ಮೈಟ್. WHITE, ವೈಟ್ ಅಲ್ಲ ವೈಟ್. ಫೈನ್. ಓಕೆ, ಈಗ ನೆಕ್ಸ್ಟ್ ಒನ್, ಅ ಪ್ಲಸ್ ಓ. ಇದು ವೆರಿ ಇಂಪಾರ್ಟೆಂಟ್ ಅಗೇನ್. ಈಗ ಅ ಪ್ಲಸ್ ಗೋ, GO. In the previous session I told you that we'll be dealing with all these sounds ಅಂತ ಹೇಳಿದೆ. It's fun, it's interesting and it's what is required also. ಹಾಗಾಗಿ ಅ ಪ್ಲಸ್ ಅ, ಉ ಹೇಗೆ ಬರುತ್ತೆ ಸೌಂಡ್? ಅದು ಅ ಪ್ಲಸ್ ಓ, ಓಕೆ. ಎಲ್ಲಿ ಯೂಸ್ ಮಾಡ್ತೀರಾ? ಓ ಅಂತ ಎಲ್ಲಿ ಯೂಸ್ ಮಾಡ್ತೀರಲ್ಲ, ಸಾಮಾನ್ಯವಾಗಿ ಗೋ, ನೋ, ಶೋ ಅಲ್ಲೆಲ್ಲನೂ ಸಹ ಯು ಹ್ಯಾವ್ ಟು ಯೂಸ್ ದಿಸ್ ಸೌಂಡ್. ಇಟ್ಸ್ ನಾಟ್ ನೋ, ಗೋ, ಶೋ ಅನ್ನೋದಲ್ಲ. ಇಟ್ಸ್ ಗೋ, ನೋ, ಶೋ. ಫೈನ್. ಸೊ ಹಾಗಾಗಿ ದಿಸ್ ಅ ಪ್ಲಸ್ ಉ, ಫೋನ್, ಫೋನ್, ಫೋನ್ ಅಲ್ಲ. ಗಿವ್ ಮಿ ಯೋರ್ ಫೋನ್ ಅಂತ ಅಲ್ಲ. ಇಟ್ಸ್ ಗಿವ್ ಮಿ ಯೋರ್ ಫೋನ್ ಅಂದರೆ ನೀವೇನು ಅಷ್ಟು ಆರ್ಟಿಸ್ಟಿಕ್ ಆಗಿ ಸ್ಟೈಲಿಶ್ ಆಗಿ ಮಾತಾಡೋ ಅಂಥದ್ದಲ್ಲ, ಬಟ್ ಗೊತ್ತಿರಬೇಕು ನಿಮಗೆ. ಸೊ ದಟ್ ಅಟ್ಲೀಸ್ಟ್ ವೆನ್ ಯು ಆರ್ ಪ್ರಾಕ್ಟೀಸಿಂಗ್ ಅನ್ನೋವಾಗ ಆಟೋಮ್ಯಾಟಿಕ್ ಆ್ಯಂಡ್ ನ್ಯಾಚುರಲ್ ಆಗಿ ನಿಮ್ಗೆ ಫ್ಲೋ ಬರುತ್ತೆ ಆ ಪ್ರೊನೌನ್ಸಿಯೇಷನ್ದು. ಸೊ ಲೆಟ್ ಮಿ ಹ್ಯಾವ್ ಯೋರ್ ಫೋನ್. ಓಕೆ, ಸೊ ಹಾಗಾಗಿ ಫೋನ್ ಆ್ಯಂಡ್ ದೆನ್ ಗೋ, ನೋ, ಶೋ. ಸೊ ಈ ರೀತಿ ನೀವು ಮಾತಾಡಬೇಕು. ಆ್ಯಂಡ್ ದೆನ್ ನೆಕ್ಸ್ಟ್ ಒನ್, ಇಟ್ ಈಸ್ ಅ ಪ್ಲಸ್ ಉ, ಓ. ಸೊ HOW ಅನ್ನೋವಾಗ ಹೌ ಅಂತ ಅಲ್ಲ. ಓಕೆ, ಇಟ್ಸ್ ಹೌ, ಹೌ. ಇಟ್ಸ್ ಅ ಪ್ಲಸ್ ಉ ಇಸ್ ಈಕ್ವಲ್ ಟು ಔ. ಅ ಪ್ಲಸ್ ಉ, ಔ. ಕೌ, COW, cow.
ನಾಟ್ ಕೌ. ಅವು ಇಲ್ಲ ಇಲ್ಲಿ. ಸೊ ಆ ಅವನ್ನು ಡೈರೆಕ್ಟಾಗಿ ಅವು ಅಂತ ಮಾಡೋಕ್ಕಿಂತನೂ ಗ್ರೇಸ್ಫುಲ್ಲಾಗಿ ಒಂದು ವರ್ಡಿಂದ ಹಾಗೇ ಅದನ್ನು ನಾವು ಮೆಲೋಡಿಯಸ್ ಆಗಿ ಲಿಂಕ್ ಮಾಡಬೇಕು. ಆವ್, ಕಾವ್, ವಾವ್, ಆವ್, ಆವ್. ಕ್ಲಿಯರ್ ಟು ಯು? ಸೊ ಹಾಗಾಗಿ ಹಾವ್. ಫೈನ್. ಇದಕ್ಕೆ ನಾವು ಆ್ಯಕ್ಚುಲಿ ಇನ್ ದ ಕಮಿಂಗ್ ಕ್ಲಾಸಸ್ ವಿ ವಿಲ್ ಬಿ ಡೂಯಿಂಗ್ ಮೋರ್ ಎಕ್ಸಾಂಪಲ್ಸ್ ಆ್ಯಂಡ್ ಎಕ್ಸಸೈಸಸ್. ಆದರೆ ನೀವು ಇದನ್ನು ಪ್ರಾಕ್ಟೀಸ್ ಮಾಡಬೇಕು. ಸೊ ಇದನ್ನು ಮತ್ತೆ ಅದನ್ನು ನೋಡಿ ನೀವು ಆ ಉಚ್ಚಾರಣೆಯನ್ನು ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಹೌ ಈಚ್ ಸೌಂಡ್ ಕಮ್ಸ್ ಅಪ್ ಅಂತ ಹೇಳಿ. ಹಾಗಾಗಿ ಲೆಟ್ ಮಿ ರಿಪೀಟ್ ದಿಸ್ ಒನ್ ಫಾರ್ ಯು. ದಿಸ್ ಈಸ್ ಇ ಪ್ಲಸ್ ಅ ಇಯ, ಉ ಪ್ಲಸ್ ಅ ಉವ, ಎ ಪ್ಲಸ್ ಅ ಎಯ. ಓಕೆ, ಇಲ್ಲಿ ಲಾಸ್ಟಲ್ಲೆಲ್ಲನೂ ಬಂದಿರೋದ್ರಿಂದ ಆ ಅಲ್ಲಿ ಎಂಡ್ ಆಗುವಂಥದ್ದು ಇಯ, ಉವ, ಏಯ. ನೆಕ್ಸ್ಟ್ ಒನ್ ಎ ಪ್ಲಸ್ ಇ, ಎ, ಆ ಪ್ಲಸ್ ಇ, ಆಯ್, ದೆನ್ ಅ ಪ್ಲಸ್ ಇ, ಆಯ್. ಸೊ ಇಟ್ ಈಸ್ ಎ, ಆಯ್ ಆ್ಯಂಡ್ ಆಯ್. ನೆಕ್ಸ್ಟ್ ಅ ಪ್ಲಸ್ ಉ, ದೆನ್ ಆ ಪ್ಲಸ್ ಉ, ಆವ್. ಸೊ ಹಾಗಾಗಿ 8 diphthongs ಅಂದರೆ 2 sounds combination and then 12 monophthongs. So that completes our 20 vowel sounds, not 20 vowel letters, 20 vowel sounds. ಸೌಂಡ್ಸ್ ನೋಡೀಗ, ಸೌಂಡ್ಸ್ ಅಂತ ಅಂದಾಗ ಸೌಂಡ್ ಅಂತ ಅಲ್ಲ, ಸೌಂಡ್ಸ್. ಅಲ್ಲಿ ಹೇಗೆ ಮಾಡಿದ್ರಿ? ಸ, ಆ, ಉ, ಅಂಡ್ ಸ್. ಸೌಂಡ್ಸ್, ಔಂಡ್ಸ್. ಇದು ಸೌಂಡ್ಸ್. ಫೈನ್. ಸೊ ಈ ರೀತಿ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಪ್ರತಿಯೊಂದೂ ಸಹ ಸ್ಪಷ್ಟವಾಗಿ ಉಚ್ಚಾರಣೆ ಮಾಡ್ತಾ ಹೋಗಿ ಯು ವಿಲ್ ಸರ್ಟನ್ಲಿ ಫೀಲ್ ಲೈಕ್ ಯು ಲವ್ ದಿ ಲ್ಯಾಂಗ್ವೇಜ್. ಸೊ ಇಂಗ್ಲೀಷ್ ಈಸ್ ನಾಟ್ ಡಿಫಿಕಲ್ಟ್, ಅದು ನಿಮಗೆ ಗೊತ್ತಿರಲಿ. ಇಟ್ಸ್ ನಾಟ್ ಡಿಫಿಕಲ್ಟ್, ಇಟ್ ಈಸ್ ಫನ್ ಆ್ಯಂಡ್ ಇಟ್ಸ್ ರಿಯಲಿ ವೆರಿ ಇಂಟ್ರೆಸ್ಟಿಂಗ್. ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಹೋದಾಗ ನಿಮಗೆ ಇನ್ನೂ ಖುಷಿ ಜಾಸ್ತಿ ಆಗುತ್ತೆ. ಆ್ಯಂಡ್ ಒನ್ ಮೋರ್ ಥಿಂಗ್ ಇಸ್ ದಟ್ ಇದನ್ನೆಲ್ಲ ನಾವು ಅಂದರೆ ವೇರ್ ಡು ಯು ಲರ್ನ್ ಆಲ್ ದೀಸ್ ಥಿಂಗ್ಸ್ ಅಂತ ಹೇಳಿದ್ರೆ ಮೋಸ್ಟ್ಲಿ ವೆನ್ ಯು ವಾಂಟ್ ಟು ಗೋ ಟು ಡಿಫ್ರೆಂಟ್ ಕಂಟ್ರೀಸ್ ಆರ್ ಮೇ ಬಿ ನೀವು ಬಹಳ ಒಂದು ಎಲೀಟ್ ಇನ್ಸ್ಟಿಟ್ಯೂಷನ್ಸಲ್ಲಿ ಓದೋವಾಗ ಅವರು ಇದನ್ನು ನಿಮಗೆ ಹೇಳ್ಕೊಡ್ತಾರೆ ಅಟ್ ಹೈಯರ್ ಸ್ಟ್ಯಾಂಡರ್ಡ್. ನಿಮ್ಗೆ ಗೊತ್ತಿರಬೇಕು ಹೌ ಟು ಪ್ರೊನೌನ್ಸ್ ನೀಟ್ ಇಂಗ್ಲೀಷ್ ಅಂತ ಹೇಳಿಬಿಟ್ಟು. ಆದರೆ ಇದನ್ನು ನಾವು ನಿಮ್ಮ ಮನೆ ಬಾಗಿಲಿಗೆ ತರ್ತಿದ್ದೀವಿ ಅಂದರೆ ವಿ ವಾಂಟ್ ಅವರ್ ಸ್ಟೂಡೆಂಟ್ಸ್ ಆಲ್ ರೈಟ್ ಟು ಸೀ ದಟ್ ಯು ಆರ್ ಈಕ್ವಲ್ ಟು ದಟ್ ಬ್ರ್ಯಾಂಡ್. ಓಕೆ, ಸೊ ಅವ್ರು ಏನು ಸೊಫಿಸ್ಟಿಕೇಟೆಡ್ ಇಂಗ್ಲೀಷ್ ಮಾತಾಡುವಂತಹ ಒಂದು ಜನರಿದ್ದಾರಲ್ಲ, ಒಂದು ಗ್ರೂಪ್ ಇದ್ದಾರಲ್ಲ, ಅದು ಓನ್ಲಿ ದ ಎಜುಕೇಟೆಡ್ ಲಾಟ್ ಅಂತ ಏನು ಕರೀತಾರೆ ಎಲ್ಲರೂ. ಬಿಕಾಸ್ ಅವ್ರ ಪ್ರೊನೌನ್ಸಿಯೇಷನ್ ಚೆನ್ನಾಗಿರೋದ್ರಿಂದ ಅವರನ್ನು ಟಾಪಲ್ಲಿ ಇಟ್ಟಿರ್ತಾರೆ. ಯಾಕೆ? ಇಂಗ್ಲೀಷ್ ಮಾತಾಡೋರು ಎಲ್ಲರೂ ಜನ ಒಪ್ಕೊಳ್ಳೋದಿಲ್ಲ, ಆದರೆ ಇಂಗ್ಲೀಷ್ ಪ್ರೊನೌನ್ಸಿಯೇಷನ್ನ ಚೆನ್ನಾಗಿ ಮಾತಾಡೋರನ್ನ ಜನ ಒಪ್ಕೊಳ್ತಾರೆ. ಆ್ಯಂಡ್ ದೇರ್ ಫೋರ್ ಯು ಹ್ಯಾವ್ ಟು ಸಿ ದ್ಯಾಟ್ ಯುವರ್ ಪ್ರೊನೌನ್ಸಿಯೇಷನ್ ಈಸ್ ರೈಟ್. ಓಕೆ, ಸೊ ಹಾಗಾಗಿ ಇದನ್ನು ನಿಮಗೆ ಪ್ರೊನೌನ್ಸಿಯೇಷನ್ ಒಂದು ಸರ್ತಿ ಬಂತು ಅಂತಂದರೆ ಭಾಷೆನ ನೀವು ಇನ್ನೊಬ್ಬರು ನೆಕ್ಸ್ಟ್ ಟೈಮ್ ವೆನ್ ಎವರ್ ಸಂಬಡಿ ಈಸ್ ಸ್ಪೀಕಿಂಗ್ ಅನ್ನೋವಾಗ ಯು ವಿಲ್ ಬಿ ಲಿಸನಿಂಗ್ ಟು ದೆಮ್ ಇಫ್ ದೇರ್ ಪ್ರೊನೌನ್ಸಿಯೇಷನ್ ಇಸ್ ಕರೆಕ್ಟ್ ಆರ್ ನಾಟ್ ಅನ್ನೋ ಥರ ಒಂದು ಫೋಕಸ್ ಬರುತ್ತೆ, ಇಂಟ್ರೆಸ್ಟ್ ಬರುತ್ತೆ. ಆ್ಯಂಡ್ ಬೈ ಲಿಸನಿಂಗ್ ಸರ್ಟನ್ಲಿ ಇಟ್ ವಿಲ್ ವರ್ಕ್ ಇನ್ ಯೋರ್ ಮೈಂಡ್ ಆ್ಯಂಡ್ ಯು ಕ್ಯಾನ್ ಸ್ಪೀಕ್ ಬೆಟರ್. Okay, so with that we are completing the vowel sounds. Fine. Ega, another thing that we want to do is about consonants. Okay. So 44 sounds in the English language. Please remember, we are not dealing with letters. 44 sounds. ಅದರಲ್ಲಿ 20 vowels ನೋಡಿದ್ದೀವಿ ನಾವು. 20 vowels is equal to, so we have 12 plus 8 soundsನ್ನು ನೋಡಿದ್ದೀವಿ. ಇನ್ನು ಮಿಕ್ಕಿದ್ದು 24 consonants. ಓಕೆ, ನೀವು ಇದನ್ನು ಕನ್ನಡದಲ್ಲಿ ವಿ ಆಲ್ಸೋ ಕಾಲ್ ಇಟ್ ಆ್ಯಸ್ ವ್ಯಂಜನಗಳು. ಓಕೆ, ವಾಟ್ ಆರ್ ಕಾನ್ಸನನ್ಸ್? ಈಗ ಸ್ವರಗಳು ಅಂತ ಹೇಳಿದಾಗ ಅ, ಇ, ಉ ಇವೆಲ್ಲನೂ ಸ್ವರಗಳು ಅಂತ ನೋಡಾಯಿತು. ಇನ್ನು ವ್ಯಂಜನ ಅಂತ ಹೇಳಿದಾಗ ಕಾನ್ಸೊನಾಂಟ್ ಅಂತಂದರೆ ಸ್ವರಗಳ ಒಂದು ಸಪೋರ್ಟನ್ನ ತಗೊಂಡು ಆ ಮೂಲ ಶಬ್ದಗಳು ಯಾವುದಿದೆ ದೇ ಬಿಕಮ್ ಕಂಪ್ಲೀಟ್ ಸೌಂಡ್ಸ್ ಅಲ್ವಾ. ಹಾಗಾಗಿ ಕಾನ್ಸೊನೆಂಟ್ಸಲ್ಲಿ 24 ಆರ್ ದೇ. ಓಕೆ, ಈಗ ವಿಚ್ ಆರ್ ದ 24 ಕಾನ್ಸೊನೆಂಟ್ಸ್? ಈ ಕಾನ್ಸೊನೆಂಟ್ಸನ್ನು ನಾವು ಒಂದೇ ಬ್ರೆತ್ತಲ್ಲೋ ಅಥವಾ ವಿತೌಟ್ ಎನಿ ಸಪೋರ್ಟ್ ಇನ್ ಅವರ್ ಮೌತ್ ಆರ್ಗನ್, ಅದು ದಟ್ ಮೀನ್ಸ್ ಆರ್ಗನ್ಸ್ ಇನ್ ದ ಮೌತ್, ಅದು ಆ ಥರ ಮಾಡೋಕ್ಕಾಗ್ತಾ ಇಲ್ಲ.
ಹಾಗಾಗಿ ವಿ ಟೇಕ್ ದ ಹೆಲ್ಪ್. ಇಲ್ಲಿ ಟಂಗ್ದು ಮಸಲ್ ಯೂಸ್ ಮಾಡ್ಬೋದು, ಟೀತನ್ನ ಯೂಸ್ ಮಾಡ್ತೀವಿ, ಲಿಪ್ ಯೂಸ್ ಮಾಡ್ತೀವಿ, ಥ್ರೋಟನ್ನ ಯೂಸ್ ಮಾಡ್ತೀವಿ, ಆ್ಯಂಡ್ ಓವರ್ ಆಲ್ ಮೌತಲ್ಲಿರುವಂಥ ಮಸಲ್ಸನ್ನು ನಾವು ಜಾಸ್ತಿ ಯೂಸ್ ಮಾಡ್ತೀವಿ. ಹಾಗಾಗಿ ಸೊ ದೇ ಆರ್ ಕಾಲ್ಡ್ ಆಸ್ ಕಾನ್ಸನನ್ಸ್. ಆ್ಯಂಡ್ ಹೌ ಮೆನಿ ಕಾನ್ಸನನ್ಸ್ ಆರ್ ದೇರ್? There are 24 consonants. And which are they? We shall see them. The consonant sounds. Now, the English language, as we have seen, has 24. Four. Oh, remember that. Oh, four. Anavaga four. Alladu. It's four. Oh, four. Oh. Four consonant sounds out. Out of the total alla alladu. It's total total 44 sounds. Then they the a e they are alla ashte, they are the original, okay, no problem there, original expressions, although they are written alla written w silent, written in various ಗಾಳಿ ಬರಬೇಕಲ್ಲಿ various forms. Okay, fine. Now the English consonant sounds. ಓಕೆ, ಈಗ ಕಾನ್ಸನಂಟ್ ಅಂತ ಹೇಳಿದಾಗ ಇದನ್ನು ಪ್ಲೀಸ್ ರಿಮೆಂಬರ್, ಪಿ ಬಿ ಸಿ ಟಿ, ಇಟ್ಸ್ ನಾಟ್ ಲೈಕ್ ದ್ಯಾಟ್. ವಿ ಆರ್ ಗೋಯಿಂಗ್ ಬೈ ದ ಸೌಂಡ್. ಹಾಗಾಗಿ ಪ ಬ ಪ ಬ ಟ ಡ ಫ್ ವ ವ. ಆ್ಯಂಡ್ ಇದೆಲ್ಲ ನೋಡ್ಕೊಳ್ಳಿ, ದೀಸ್ ಆರ್ ಆಲ್ ವೆರಿ ಡಿಫ್ರೆಂಟ್. ಇಷ್ಟವರೆಗೂ ಮೋಸ್ಟ್ಲಿ ನೀವು ನೋಡಿರಲಿಕ್ಕಿಲ್ಲ, ಬಟ್ ಓನ್ಲಿ ನಾ ಹೇಳ್ದಂಗೆ ಓನ್ಲಿ ಒನ್ ಕ್ಲಾಸ್ ಆಫ್ ಪೀಪಲ್ ಹೂ ಸ್ಪೀಕ್ ದ ಸೋ ಕಾಲ್ಡ್ ಫ್ಲೂಯೆಂಟ್ ಇಂಗ್ಲೀಷ್, ಅವ್ರಿಗೆ ಮಾತ್ರ ಇದೊಂದು ಸ್ವಲ್ಪ ಪರಿಚಯ ಇರುತ್ತೆ. ಬಟ್ ದೆನ್ ಇದು ನಿಮಗೂ ಅದು ಗೊತ್ತಾಗಬೇಕು, ವಾಟ್ ಈಸ್ ಟ್ರೂ ಇಂಗ್ಲೀಷ್, ವಾಟ್ ಈಸ್ ದ ರಿಯಲ್ ಫಾರ್ಮ್ ಆಫ್ ಇಂಗ್ಲೀಷ್ ಅನ್ನೋದನ್ನು ನಿಮಗೆ ಅದು ತಲುಪಬೇಕು ಅಂತ ಹೇಳಿ ವಿ ಆರ್ ಜಸ್ಟ್ ಟ್ರೈಂಗ್ ಟು ವರ್ಕ್ ಇಟ್ ಔಟ್. ಓಕೆ, ಹಾಗಾಗಿ ಇದನ್ನು ಸಿ ದ ಪ್ರೊನೌನ್ಸಿಯೇಷನ್, ದಿಸ್ ಇಸ್ ಕಾಲ್ಡ್ ಆಸ್ ಥ ಅಲ್ಲ, bring your tongue in between the upper teeth and the lower set of teeth. Okay, so think, thought. All right, it's not thought, think ಅಲ್ಲ. ಅದು ಅಷ್ಟು ಒತ್ತು ಕೊಟ್ಟು ಹೇಳೋದಲ್ಲ, ಬಹಳ ಒಂದು ಗ್ರೇಸ್ಫುಲ್ ಆಗಿ ಮತ್ತು ಡೆಲಿಕೇಟ್ ಆಗಿ ಹೇಳಬೇಕು. ಥಿಂಕ್, ಐ ಥಾಟ್. ಓಕೆ, ಹೌ ಡು ಯು ಬ್ರಷ್ ಯೋರ್ ಟೀತ್ ಅಲ್ಲ, ಟೀತ್ಸ್. Then this is the. So the ಅಂತಂದರೆ ಟಿ ಎಚ್ ಇ ದಿ ಅಲ್ಲ, ದಿಸ್ ಈಸ್ ದ ಸೌಂಡ್ ದ. ಸೊ ಪ್ಲೀಸ್ ಸಿ ಆಲ್ ದೀಸ್ ಥಿಂಗ್ಸ್, ಭಾಳ ಕ್ಯೂರಿಯಸ್ ಅಂತ ಚೆನ್ನಾಗಿರುತ್ತೆ ಇದೆಲ್ಲನೂ. ಸೊ ಹೌ ಡು ಯು ಸೇ ದೀಸ್ ಸೌಂಡ್ಸ್ ಅಂತ ಹೇಳಿದ್ರೆ ಪ ಬ ಟ ಡ ಫ ವ ವ ಥ ದ. ದೆನ್ ಸೌಂಡ್ ಎಮ್ ಅಲ್ಲ, and this is sing, think, song, ring. Okay, so sound adu. Then ha ಅಲ್ಲ ಹ. ಸೊ ಈ ಪ್ರೊನೌನ್ಸಿಯೇಷನ್ಸ್ ಬರಬೇಕು ನಿಮಗೆ, ಸೌಂಡ್ಸ್ ಪ್ರೊನೌನ್ಸಿಯೇಷನ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ಹ ಆ್ಯಂಡ್ ದಿಸ್ ಈಸ್ ಛ. ಈಗ ಯೂಶ್ವಲ್ ಆಗಿ ಚರ್ಚ್ ಅಂತ ಬರೆಯುವಾಗ CHURCH ಅಂತ ಬರಿತೀವಿ, ಬಟ್ ಒರಿಜಿನಲ್ ಆಗಿ ಬೈ ದ ಸೌಂಡ್ ವೆನ್ ಯು ಗೋ ಅಂತ ಹೇಳಿದ್ರೆ ಮೂಲ ಅಭುಯಿದವಾಗಿ ನಾವು ಹೇಗೆ ಬರಿಬೇಕು? ಛ. ದಿಸ್ ಈಸ್ ದ ಸಿಂಬಲ್ ಫಾರ್ ಛ. ದೆನ್ ದಿಸ್ ಈಸ್ ದ ಸಿಂಬಲ್ ಫಾರ್ ಜ. ಜೆ ಅಲ್ಲ, ದಿಸ್ ಈಸ್ ಜ. ದೆನ್ ದಿಸ್ ಈಸ್ ಖ. ದೆನ್ ದಿಸ್ ಈಸ್ ಗ. ದೆನ್ ನಾಟ್ ಎಸ್, ಇಟ್ ಈಸ್ S. Then this is Z. All right, zoo, Z alla, Z. Then this is sh. ಈಗ ಯಾರ ಲಾವ ಶೇಷ ಆ ಥರ ಬರೋ ಥರ this is sh. And this is a new word, new sound again. So it is j. Measure, pleasure ಅಲ್ಲ ಅದು, pleasure, measure, treasure. ಓಕೆ, ಸೊ ಒಳಗಿಂದ ತಗೊಳ್ಳಿ, ನಾಲ್ಗೆ ಸ್ವಲ್ಪ ಟ್ವಿಸ್ಟ್ ಆಗಬೇಕಲ್ಲಿ. ಇಟ್ಸ್ ಮೈ ಪ್ಲೆಷರ್.
There is no measure. Then, and this is then run, ಅಂದರೆ ರ ಸೌಂಡ್ and this is uva ಅಲ್ಲ uva. Round your lips and say, for example, where ಎಲ್ಲಿ, where ಅಲ್ಲ where uva. We won the match. We won the match. We won the match. Allah. We won the match. Okay. Then this is ya. Ja Allah. Ya sound. Okay. So yes. Yellow. ಸೊ ಇದಕ್ಕೆಲ್ಲನೂ ಸಹ ಇದು 24 ಸೌಂಡ್ಸ್ ಇದೆ, ಕಾನ್ಸನಂಟ್ಸ್ ಅಂತ ಕರಿತೇವೆ. ಈಗ ಒಟ್ಟು ಇಷ್ಟು 24 ಕಾನ್ಸನಂಟ್ಸ್ ಪ್ಲಸ್ ಆ 20 ವವಲ್ಸನ್ನು ಮಿಕ್ಸ್ ಮಾಡಿದಾಗ ನಮಗೆ ಕರೆಕ್ಟಾಗಿ ನಮ್ಗೆ ಯಾವ ಪದ ಬೇಕೋ ಎಕ್ಸಾಕ್ಟ್ ಪ್ರೊನೌನ್ಸಿಯೇಷನ್ ನಮಗೆ ಸಿಗುತ್ತೆ. ಸೊ ಲೆಟ್ ಅಸ್ ರಿಲುಕ್ ಅಟ್ ದಿಸ್ once more. So p example ನೋಡೋಣ. Example as in pin. P for pin. Then b for bed. Then t for tin. T ಅಂತ ಹೇಳಬೇಡಿ, ಟ ಅಲ್ಲ ಅದು, tin. Tin. Tooth example. Then dog ಅಲ್ಲ, dog. Okay. Then f how many fingers do we have ಅಂತ ಹೇಳಿದಾಗ 5 fingers ಮುಗಿದೋಯ್ತು. ಓಕೆ, ಸೊ ಹೌ ಡು ಯು ಸೇ ದ್ಯಾಟ್? ವಿ ಹ್ಯಾವ್ ಅಲ್ಲ, ಹ್ಯಾವ್ ಅಂತನೂ ಅಲ್ಲ, ವಿ ಹ್ಯಾವ್ ಫೈವ್ fingers on our hands. Okay, so this is 5. ಅಲ್ಲಿ ಕ್ಲೋಸ್ ಮಾಡಿ ಕರೆಕ್ಟಾಗಿ ಬರಬೇಕು, ಎಂಡಿಂಗ್ ಲ್ಯಾಂಡ್ ಆಗಬೇಕಲ್ಲಿ. 5 ಅಂತ ಗಾಳಿಯಲ್ಲಿ ಬಿಡಬೇಡಿ. 5. ದೆನ್ ದಿಸ್ ಈಸ್, ನೌ ಯು ಸಿ, ವ ಪ್ಲಸ್ ಆ ಪ್ಲಸ್ ಎನ್, ವ್ಯಾನ್. ವ, ನಾಟ್ ಡಬ್ಲ್ಯೂ ಸೌಂಡ್ ಅಲ್ಲ, ಅದು ವ ಸೌಂಡು. ಸೊ ಹಾಗಾಗಿ ವನ ಕ್ಲೋಸ್ ಮಾಡಬೇಕು, ವಾನ ಯು ಹ್ಯಾವ್ ಟು ಜಸ್ಟ್ keep it straight. So van. Then this, you see, thin, th, thin. Then that, the sound, that. Then man. Then how do you say nose? Nose. ಓಕೆ, ಸ್ಪೀಕಿಂಗ್ ಸ್ಟ್ರೇಟ್ ಟು ಯೋರ್ ನೋಸ್ ಅಂತ ಹೇಳ್ತಾರೆ. ನಮ್ಮ ಮೂಗು ನೇರವಾಗಿ ಮಾತಾಡೋದು ಅಂತ ಹೇಳ್ತಾರೆ, ಇಡಿಯಮ್. ಓಕೆ, ಅದನ್ನು ಹೇಗೆ ಹೇಳ್ತೀರಾ? ನೋಸ್ ಅಲ್ಲ, ನೋಸ್. ಅಲ್ಲಿ ಇದ್ರೂ ಸಹ ಸ ಸೌಂಡ್ಗಿಂತ ಝಿ ಸೌಂಡ್ ಬರಬೇಕಲ್ಲಿ. ಸೊ ನೋಸ್. ತುಂಬ ಅದನ್ನು ಆರ್ಟಿಫಿಷಿಯಲ್ ಮಾಡೋಕ್ಕೆ ಹೋಗಬೇಡಿ. ಸೊ ದ ನೋಸ್. ಓಕೆ, ಸೊ ಅಂತ ಬರ್ತಿದೆ ಅಲ್ಲಿ ಸೌಂಡ್, ಇಟ್ಸ್ ಅ ಡಿಫ್ತಾಂಗ್. ನೋಸ್. ನೋಸ್ ಅಲ್ಲ, ನೋಸ್. ದೆನ್ ಅಗೇನ್ ಇಲ್ಲಿ ಬರ್ತಿದೆ, ಥಿಂಗ್. THING ಅನ್ನೋವಾಗ ಆ NGಗೆ ವಿ ಹ್ಯಾವ್ ದಿಸ್ ಒನ್, ಥಿಂಗ್. ದೆನ್ ಹಾಫ್. ದೆನ್ ಚರ್ಚ್. ಚರ್ಚ್ ದೀರ್ಘ ಇದೆ ಅಲ್ಲಿ, ಚರ್ಚ್. ರಾ ಸೌಂಡ್ ಹೇಳ್ತಾನೆ ಇಲ್ಲ ನಾವಲ್ಲಿ, ಹಾಗಾಗಿ ಚರ್ಚ್. ಸೊ ಆ ರಾ ಬಿಟ್ಟಾಗ ದ ಸೌಂಡ್ ಬಿಕಮ್ಸ್ ಪ್ಲೆಸೆಂಟ್, ಇಟ್ ಬಿಕಮ್ಸ್ ನೀಟ್, ಓಕೆ, ಆ್ಯಂಡ್ ಆಡಿಬಲ್, ಮೋರ್ ಪ್ಲೆಸೆಂಟ್ ಟು ದ ಇಯರ್. ಹಾಗಾಗಿ ಚರ್ಚ್. ನಾವು ಯು ಸಿ, ದಿಸ್ ಈಸ್ ಆ ಸಿಂಬಲ್, ಜ್ಯಾಮ್. ಇದು ನಾವು ಅಂದ್ಕೊಳ್ತೀವಿ ಲೆಟರ್ ಜೆ, ಬಟ್ ಸೌಂಡ್ ಬಂದು ಜ. ಓಕೆ, ಜ್ಯಾಮ್. ದೆನ್ KIND, kind ಅಲ್ಲ, ಇಟ್ಸ್ ಕೈಂಡ್. ಸೊ ಕೈಂಡ್ ಆಫ್ ಯು, ಇಟ್ಸ್ ಸೊ ನೈಸ್ ಆಫ್ ಯು. ಹಾಗಾಗಿ ಸೊ ಕೈಂಡ್. ಶಿ ಗೇವ್ ಮಿ ಅ ಕೈಂಡ್ ರಿಪ್ಲೈ ಅಲ್ಲ, ರಿಪ್ಲೈ. ಹಾಗಾಗಿ ಕೈಂಡ್. ಗನ್, ನೋ ಪ್ರಾಬ್ಲಮ್ ಹಿಯರ್, ಇಟ್ಸ್ ಸ್ಟ್ರೈಟ್, ಗನ್. Then, now as we have seen this, ಅಂತ ಹೇಳುವಾಗ say ಅಲ್ಲ, ಮೇ ಅಲ್ಲ, ಮೇ. ಓಕೆ, ವೇ, ಪೇ. Say. Then this is zoo, sound, zoo. Then ship. This is a sh symbol, ship. Then this is measure, pleasure, treasure, etc.
measure. This is leg. Then run. Then walk, work. ಸೊ ಇಲ್ಲಿ ಕೊಟ್ಟಿರೋದು ವರ್ಕ್ ಅಲ್ಲ, ಇಟ್ಸ್ ನಾಟ್ ವರ್ಕ್, ಇಟ್ಸ್ ವರ್ಕ್. ದೆನ್ ಲಾಸ್ಟ್ ಇಟ್ ಈಸ್ ಎಸ್ ಅಲ್ಲ, ಎಸ್. ಓಕೆ, ಸೊ ಹಾಗಾಗಿ ಪ ಬ ಟ ಡ ಫ ವ ಫ ದ ನ್ ಂಗ್ ಹ ಚ ಜ ಕ ಗ ಸ್ ಝಿ ಶ ಝ ಲ್ ರ್ ವ ಯ. ಸೊ ಇದೆಲ್ಲ ಕಾಗುಣಿತ ಥರ ಇಲ್ವಾ? ಕ ಖ ಗ ಘ ನ್ಯ, ಚ ಛ ಜ ಝ ನ್ಯ, ತ ಥ ದ ಧ ನ, ಪ ಫ ಬ ಭ ಮ. ಅದೇ ಥರ ಮೋರ್ ಆರ್ ಲೆಸ್ ಇಸ್ ದ ಸೇಮ್ ಥಿಂಗ್. ಸೊ 24 ಕಾನ್ಸನಂಟ್ ಸೌಂಡ್ಸ್. ಅಗೇನ್ ಕಾನ್ಸನಂಟ್ ಅಂತಂದರೆ ಇಲ್ಲಿ ನೋಡಿ, ಟ ಅನ್ನೋವಾಗ ನಾವು ಟ ಅಂತ ಹೇಳಿದ್ರೆ ನಾಲಿಗೆನ ವಿ ಆರ್ ಟಚಿಂಗ್ ಇಟ್ ಟು ದ ರೂಫ್ ಆಫ್ ಅವರ್ ಮೌತ್. ಟ. ಛ ಅನ್ನೋವಾಗ ನಾಲಿಗೆ ಮತ್ತು ರೂಫ್ ಆಫ್ ದಿ ಮೌತ್ ಮತ್ತು ಹಲ್ಲು ಎಲ್ಲನೂ ಅಲ್ಲಿ ಸೇರಿಕೊಳ್ತಾ ಇದೆ. ಆ್ಯಂಡ್ ವೆನ್ ಯು ಸೇ ಅಂತ ಹೇಳಿದಾಗ ಗಂಟ್ಲಲ್ಲಿ ಬರ್ತಿದೆ. ಅನ್ನೋವಾಗ ನೋಸಲ್ಲಿ ಬರ್ತಿದೆ. ಸೊ ಹಾಗಾಗಿ ಇದೆಲ್ಲನೂ ಸಹ ಅದು ಸಪೋರ್ಟ್ ತಗೊಳ್ತಾ ಇರೋದ್ರಿಂದ ವಿ ಕಾಲ್ ಇಟ್ ಆ್ಯಸ್ ಕಾನ್ಸನಾಂಟ್ ಸೌಂಡ್ಸ್. ಇಂಡಿಪೆಂಡೆಂಟ್ ಆಗಿ ಅದಕ್ಕೆ ಉಚ್ಚಾರಣೆ ಒಂದು ಉಸಿರಲ್ಲಿ ಹೇಳೋಕ್ಕಾಗ್ತಾ ಇಲ್ಲ, ಬಟ್ ದೇ ಆರ್ ಟೇಕಿಂಗ್ ದ ಸಪೋರ್ಟ್ ಆಫ್ ದ ನೋಸ್, ದ ಮೌತ್, the teeth, the throat. ಹಾಗಾಗಿ ವಿ ಕಾಲ್ ದೆಮ್ ಆ್ಯಸ್ ಕಾನ್ಸನಾಂಟ್ ಸೌಂಡ್ಸ್. ಫೈನ್. ಈಗ ನಾವು ವಿ ಹ್ಯಾವ್ ವಿಡಿಯೋ ಸಿಂಪಲ್. ಅದಕ್ಕೆ ವಿ ಆಲ್ವೇಸ್ ಹ್ಯಾವ್ ಥಾಟ್ ದ್ಯಾಟ್ ಯು ಆರ್ ಆಲ್ ಸ್ಟಿಲ್ ಲರ್ನಿಂಗ್. ನೀವು ಎಷ್ಟೇ ದೊಡ್ಡರಾಗಿರಲಿ, ಬಿಕಾಸ್ ನೌ ದ್ಯಾಟ್ ಯು ಆರ್ ಸ್ಟೆಪ್ಪಿಂಗ್ ಆ್ಯಸ್ ಗ್ರ್ಯಾಜುಯೇಟ್ಸ್ ಆ್ಯಂಡ್ ಗೋಯಿಂಗ್ ಔಟ್ ಆ್ಯಸ್ ಗ್ರ್ಯಾಜುಯೇಟ್ಸ್ ಆ್ಯಂಡ್ ಸಮ್ ಆಫ್ ಯು ಆರ್ ಆಲ್ರೆಡಿ ಗ್ರ್ಯಾಜುಯೇಟ್ಸ್. ಸೊ ಹಾಗಾಗಿ ಇದೆಲ್ಲ ನಿಮಗೆ ಒಂದು ಕಲಿಕೆಗೆ ಒಂದು ಖುಷಿ ಇರಬೇಕು, ಮತ್ತು ಅದನ್ನು ಕಲಿಸೋ ರೀತಿಯಲ್ಲಿ ಕಲಿಸಿದಾಗ ಯು ವಿಲ್ ಸರ್ಟನ್ಲಿ ಲೈಕ್ ಇಟ್. ಓಕೆ, ಸೊ ಹಾಗಾಗಿ ಇದೊಂದು ವಿಡಿಯೋ ಇದೆ ಬೈ ಪಾಪ್ಯುಲರ್ ಸಿಂಗರ್ಸ್ ಇನ್ ದ ವೆಸ್ಟರ್ನ್ ಕಂಟ್ರೀಸ್, ವೇರ್ ಅವರು ಭಾಷೆನ ಚಿಕ್ಕ ಮಕ್ಕಳಿಗೆ ಯಾವ ರೀತಿ ಹೇಳ್ಕೊಡ್ಬೇಕು ಅನ್ನೋದನ್ನು, ಯಾಕೆಂದರೆ ಆ ಲೆವೆಲಲ್ಲಿ ಕರೆಕ್ಟಾಗಿ ನಮಗೆ ಕಲಿತಾಗ ಮಾತ್ರ ವಿ ಬಿಕಮ್ ಮೋರ್ ಎಕ್ಸ್ಪರ್ಟ್ ಇನ್ ದ ಲ್ಯಾಂಗ್ವೇಜ್. ಅದಕ್ಕೋಸ್ಕರ ನಿಮಗೆ ಆ ಒಂದು ಪ್ರಯತ್ನವನ್ನು ನಾವು ಮಾಡಿ ಹೇಗೆ ಅವರ ಉಚ್ಚಾರಣೆಯಲ್ಲೇ ಹೇಗಿರ್ಬೋದು. ಇವಾಗ ನಾವು ಏನೇ ಹೇಳಿದ್ರು ಸಹ ಸ್ಟಿಲ್ ದ ಒರಿಜಿನಲ್ ಪೀಪಲ್ ವೆನ್ ದೇ ಸೇ ಇಟ್, ವೆನ್ ದೇ ಸಿಂಗ್ ಇಟ್ ಫಾರ್ ಯು ಅಂತ ಹೇಳಿದಾಗ ಇಟ್ ವಿಲ್ ಹ್ಯಾವ್ ದಿ ಒರಿಜಿನಲ್ ಇಫೆಕ್ಟ್. ಓಕೆ, ಸೊ ಹಾಗಾಗಿ ಈ ವಿಡಿಯೋನ ಒಂದು ಸ್ವಲ್ಪ ನಾವು ಅದನ್ನು ಕೇಳಿಸ್ಕೊಳ್ಳೋಣ. ಆ್ಯಂಡ್ ಯು ಕ್ಯಾನ್ ಆಲ್ಸೋ ಸಿಂಗ್ ಅಲಾಂಗ್ ವಿತ್ ಇಟ್ ಆ್ಯಂಡ್ ಪ್ರಾಕ್ಟೀಸ್ ಸೇಯಿಂಗ್ ದ ಸೌಂಡ್ಸ್ ಅಲಾಂಗ್ ವಿತ್ ದ ಸಿಂಗರ್. Feel the music, feel the beat, build your brain and your body. Start with A and go to Z. Sing and learn the alphabet with me. The letters of the alphabet are consonants and vowels. Let's learn about each letter and learn the letter sounds. Listen, look and practice and you'll get it right. The letters of the alphabet will help you read and write. Look and learn the uppercase letters. A, B, C, D, E, F, G, H, I, J, K, L, M, N, O, P, Q, R, S, T, U, V, W, X, Y, Z. Look and learn the lowercase letters. A, B, C, D, E, F, G, H, I, J, K, L, M, N, O, P, Q, R, S, T, U, V, W, X, Y, Z. Let's sing the letters faster. A, B, C, D, E, F, G, H, I, J, K, L, M, N, O, P, Q, R, S, T, U, V, W, X, Y, Z. Listen and learn the sounds. A, B,
E, F, F, G, G, H, I, J, J, K, K, L, ooh, M, N, O, A, P, Q, Qu, R, S, T, U, V, W, X, Y, Z, Z. Feel the music, feel the beat, build your brain and your body. Start with A and go to Z. Sing and learn the alphabet with me. Sing and learn the alphabet with me. ಫೈನ್. ದೆನ್ ಈಗ ವರ್ಕೌಟ್ ಮಾಡೋಣ. ಕೆಲವೊಂದು ಇದನ್ನು ಇವಾಗ ನಾವು ಇದನ್ನೆಲ್ಲ ನೋಡಿದ್ವಿ, ಕೆಲವೊಂದು ಸೌಂಡ್ಸ್ ಎಲ್ಲನೂ. ಹೌ ಶಾಲ್ ವಿ ಡೂ ದಿಸ್? ಸೊ ಶಿಪ್ ಅಂತ ಇದೆ. ಶಿಪ್ ಅನ್ನೋವಾಗ ಶ, ಇ, ಪ. ಇದು ನಮ್ಮ ಸೌಂಡ್ ಬೇಸಿಸ್ ಮೇಲೆ, ಫೋನಿಕ್ ಸೌಂಡ್ ಮೇಲೆ ಬರಿತಾ ಇರೋವಂತಹ ಪ್ರೊನೌನ್ಸಿಯೇಷನ್. ಇದು ರಿಯಲ್ ಪ್ರೊನೌನ್ಸಿಯೇಷನ್. ಫೈನ್. ಇದೆಲ್ಲ ನಾವು ಲೆಟರ್ಸಲ್ಲಿ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ಮಾಡ್ತಾ ಇರೋವಂಥದ್ದು. ಬಟ್ ಒರಿಜಿನಲ್ ಪ್ರೊನೌನ್ಸಿಯೇಷನ್ ಇವೆಲ್ಲನೂ ಹೇಗಿದೆ ಹಾಗೆ ಬರಿತಿದ್ದೀವಿ. ಸೊ ದಿಸ್ ಈಸ್ ದಿ ಒರಿಜಿನಲ್ ಪ್ರೊನೌನ್ಸಿಯೇಷನ್ ಫಾರ್ ಶಿಪ್ ಆ್ಯಸ್ ವೆಲ್ ಆ್ಯಸ್ ದಿ ಸೌಂಡ್. ಜಡ್ಜ್, ಜಡ್ಜ್ ಅಲ್ಲ, ಡ ಸೈಲೆಂಟ್. ಜಡ್ಜ್, ಜಡ್ಜ್. ಸೊ ಜ ಹೇಗಿತ್ತು? ಜ, ದಿಸ್ ಈಸ್ ಅ, ಅಗೇನ್ ಜ. ಸೊ ದಿಸ್ ಈಸ್ ಜಡ್ಜ್, ಜಡ್ಜ್. ಫೈನ್. CHASE, ಚೇಸ್ ಅಲ್ಲ, ಚೇಸ್, ಚೇಸ್. ಎ ಪ್ಲಸ್ ಇ, ಎ ಸೌಂಡ್, ಎ ಅಲ್ಲ, ಏಸ್, ಚೇಸ್. ಸೊ ಚ ಹೇಗೆ ಬರೀತೀರಾ? ದಿಸ್ ಈಸ್ ಚ, ಎ, ಇ, ಸ್, chase. Think, we saw, this is th. Okay, think. Church, ch, ch, church. All right, so ಇದನ್ನು ನೋಡ್ತಾ ಹೋಗಿ ಶಿಪ್, ಜಡ್ಜ್, ಚೇಸ್, think and church. Sorry. Church. I'm very sorry. Church alla, idu church, church. Okay. Then next one. Now let us see. Pleasure, pleasure. Pa, le, pleasure, play. Pleasure, pleasure. This is the, e, s, this. Teeth. So t, e, teeth, teeth. Okay. Yellow, yellow. Ya, a, l, ooh, yellow, yellow alla, yellow. World, world, l, d, world. Okay, ಇದನ್ನು ಪ್ರಾಕ್ಟೀಸ್ ಮಾಡಿದಾಗ this
teeth, yellow, world. ಇದನ್ನು ಕಂಟಿನ್ಯೂಸ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದರೆ ಪ್ರೊನೌನ್ಸಿಯೇಷನ್ ವಿಲ್ ಬಿಕಮ್ ಲೈಕ್ ಸಮಥಿಂಗ್ ವೆರಿ ಬ್ಯೂಟಿಫುಲ್ ಆ್ಯಂಡ್ ಯು ವಿಲ್ ಸಿ ದಟ್ ಇಟ್ ವಿಲ್ ಬಿ ಮೋರ್ ಗ್ರೇಸ್ಫುಲ್. ನೀವು ಮಾತಾಡುವಾಗ ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ ದಟ್ ಐ ಆಮ್ ಏಬಲ್ ಟು ಸ್ಪೀಕ್ ಸೋ ವೆಲ್ ಇನ್ ಫ್ಲೂಯೆಂಟ್ ಇಂಗ್ಲೀಷ್. ನೀವು ದೊಡ್ಡ ದೊಡ್ಡ ಪದಗಳು ಹಾಕಬೇಕಾಗಿಲ್ಲ, ಬಟ್ ಹಾಕೋ ಪದನ ನೀಟಾಗಿ ಬಳಸಿ, ಅದನ್ನು ಕರೆಕ್ಟ್ ಉಚ್ಚಾರಣೆ ಇರಬೇಕು. ಸೊ ದಟ್ ಈಸ್ ವಾಟ್ ವಿ ಹ್ಯಾವ್ ಬಿನ್ ಟ್ರೈಂಗ್ ಟು concentrate in this episode. All right, so next one. Okay. So we have come to this end of this concept of sounds. So from the beginning, just to have one glance review. So sounds, and a part of that sound antandre vowel sound, and in the vowel sounds we have around 20 vowel sounds and 12 monophthongs and 8 diphthongs. And coming to the consonant sounds, we have 20 consonants and totally a set of 44 sounds in the English language, and 26 alphabetical letters irbodu, but English language has got 44 sounds. Hagagi concentrate on those sounds and make a sound. All right, make a sound anta helidre idan kaltu you have to speak, you have to practice and see that you enjoy. Teach others also, so that it will be easy learning when you teach others, and others will also try to understand you. Okay, so that's for now and for today. See you again next. Thank you.